अस्मद्गुरुभ्यो नमः। अस्मत्परमगुरुभ्यो नमः। अस्मत्सर्वगुरुभ्यो नमः। श्रीमते रामानुजाय नमः। श्रीमते निगमान्तमहादेशिकाय नमः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। गुरुभ्यः तद्गुरुभ्यश्च नमो भागमदीमहे वृणीमहे च तत्राद्यौ दम्पती जगदाम्पती स्वशेषभूतेन मया स्वीयैः सर्वपरीक्षदैः विधातुं प्रियतमात्मानं श्रीमान् प्रकम्पते स्वयं शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। यस्य ते द्विरदभक्त्राद्याः पारिषद्याः परशतं विघ्नं निघ्नन्ति सततं। विश्वक्सेनं दमाश्रिये दिव्याकरं सरोजाक्षं शङ्खचक्रगदाधरं मुकुन्दद्वारनिलयं विश्वक्सेनमुपास्महे। ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवमुपास्महे। व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे शुकदातं तपोनिधिं। व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। जयति पराशरसूनुः सत्यवती हृदयनन्दनो व्यासः यस्यास्य कमलगलितं वाङ्मयममृतं जगत्पिबति। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णं कमलपत्राक्षं पुण्यश्रवणकीर्तनं वासुदेवं जगद्योनिं नौमि नारायणं हरिं। कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने। नमोऽस्तु ते व्यासविशालबुद्धे पुल्लारविन्दाय तपत्नेत्राय येन त्वया भारततैलपूर्णः प्रज्वालितो ज्ञानमयप्रदीपः। युधिष्ठिरो धर्ममयो महद्रुमः स्कन्दोऽर्जुनो भीमसेनोऽस्य शाखाः। माद्रीसुतो पुष्पवलय समृद्धे मौलं कृष्णं ब्रह्म च ब्राह्मणाश्च। भीष्मद्रोणतटा जयद्रथजला गान्धार नीलोत्पला शल्यग्राहवती कृपेण वहिनी कर्णेन वेलाकुला। अश्वत्थाम विकर्ण घोरमकरा दुर्योधनावर्तिनी सोत्तीर्णः खलु पाण्डवैरणनदी कैवर्तके केशवे। धर्मे च अर्थे च कामे च मोक्षे च भरतर्षभ। यदि हस्ति तदन्यत्र यन्नेहास्ति न तत्क्वचित्। अष्टमहिषी समेत श्रीकृष्णाय परब्रह्मणे नमः। अथ श्रीमन्महाभारते श्रीभीष्मपर्वे सप्तविंशति अध्यायः भगवद्गीतायां चतुर्थोऽध्यायः ज्ञानयोगः। श्रीभगवानुवाच इमं विवस्वते योगं प्रोक्तवानहम् अव्ययं विवस्वान् मनवे प्राह मनुरिक्ष्वाकवे ब्रवीत्। ಕೃಷ್ಣ ಹೇಳ್ತಾ ಇದ್ದಾನೆ, ಹೇ ಪಾರ್ಥ, ಅಕ್ಷಯವಾದ ಈ ಕರ್ಮಯೋಗವನ್ನ ನಾನು ಮೊದಲು ಸೂರ್ಯನಿಗೆ ಉಪದೇಶಿಸಿದ್ದೆ. ಸೂರ್ಯನು ಅದನ್ನೇ ತನ್ನ ಮಗನಾದ ವೈವಸ್ವತ ಮನುವಿಗೆ ಹೇಳಿದ್ದ. ಮನು ಅದನ್ನ ಇಕ್ಷ್ವಾಕುವಿಗೆ ಹೇಳಿದ್ದ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ ಸಕಾಲೇನೇಹ ಮಾತಾ ಯೋಗೋ ನಷ್ಟಃ ಪರಂತವ. ಹೀಗೆ ಪರಂಪರಾಗತವಾಗಿ ಈ ಉಪದೇಶವನ್ನ ನಿಮಿ ಮೊದಲಾದ ರಾಜರ್ಷಿಗಳು ತಿಳಿದುಕೊಂಡ್ರು. ಆದ್ರೆ ಬಹುಕಾಲವಾದ್ದರಿಂದ ಈ ಲೋಕದಲ್ಲಿ ಅದು ಈಗ ನಷ್ಟವಾಗಿ ಹೋಯ್ತು. ಎಲ್ಲವೂ ಅಷ್ಟೇ, ಗಾಳಿ ಬೀಸ್ದಂಗೆ ಅವನೊಂದೊಂದೊಂದು ಸೀಸನ್. ಈಗ ವೈಭವ ಲಕ್ಷ್ಮಿ ಇವಾಗೇನ್ ಗಲಾಟೆ ಇಲ್ಲ, ಒಂದಷ್ಟು ದಿವಸ ಆದ್ರೂ ಜೋರಾಗಿತ್ತು. ರಾಮಾನುಜರ ಕಾಲಕ್ಕೆ ಶಂಕರಾಚಾರ್ಯರು ಮೊದಲು 8ನೇ ಶತಮಾನದಲ್ಲಿ ಭಕ್ತಿ ಎನ್ನುವುದನ್ನ ಇದ್ ಮಾಡಿ ವೇದಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟು ಎಲ್ಲ ಮಾಡಿದ್ರು ಕೂಡ ಮತ್ತೆ ಬೇರೆ ಪ್ರಾಬಲ್ಯ ಪುನಃ ಇವರು ಅದನ್ನ ಎಸ್ಟಾಬ್ಲಿಷ್ ಮಾಡಿದ್ದು. ಆಮೇಲೆ ಮಧ್ವರು ಬರಬೇಕಾದ್ರೆ ಹೀಗೆ ಭಕ್ತಿ ಇದ್ರಲ್ಲೂ ಕೂಡ ಅಷ್ಟೇ, ಕೆಲವು ದಿವಸ ಅದಾದ್ಮೇಲೆ ಅದು ಸ್ವಲ್ಪ ಫೇಡ್ ಆಗಿ ಹಿಂದಕ್ಕೆ ಹೋಯ್ತು ಅಂತ. ಆ ತರದಲ್ಲಿ ಯೋಗ ಕೂಡ, ಈ ಕರ್ಮಯೋಗ ಇದನ್ನ ನಾನು ಮೊದಲು ಸೂರ್ಯನಿಗೆ ಹೇಳಿದ್ದೆ. ಸೂರ್ಯ ಅವನ ಮಗನಿಗೆ ಹೇಳ್ದ, ಅವನು ಪರಂಪರೆಯಾಗಿ ಇಕ್ಷ್ವಾಕುಗೆ ಹೇಳ್ದ. ಹಾಗೆ ಮುಂದಕ್ಕೆ ಬಂದಿತ್ತು. ಕಡೆಗೆ ಅದು ಲುಪ್ತವಾಯಿತು. ಅರ್ಜುನ ಉವಾಚ ಸಯೇವಾಯಂ ಮಯಾ ತೇದ್ಯ. 3ನೇ ಶ್ಲೋಕ. ಸಯೇವಾಯಂ ಮಯಾ ತೇದ್ಯ ಯೋಗ ಪ್ರೋಕ್ತ ಪುರಾತನ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹಿ ಏತದುತ್ತಮಂ. ನನಗೆ ನೀನು ಭಕ್ತನು ಸ್ನೇಹಿತನು, ಆದ್ದರಿಂದ ಪುರಾತನವಾದ ಆ ಕರ್ಮಯೋಗವನ್ನ ಈಗ ನಾನು ನಿನಗೆ ಹೇಳ್ತೇನೆ. ಇದೊಂದು ಉತ್ತಮವಾದ ರಹಸ್ಯ. ಕರ್ಮಯೋಗ ಕರ್ಮ ಸಿದ್ಧಾಂತದ್ದು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಎಲ್ಲ ವಿವೇಕಿಗಳು, ವಿದ್ವಾಂಸರು ಅನ್ನಿಸ್ಕೊಂಡವ್ರು ಕೂಡ ದಾರಿ ತಪ್ಪದವರೇನೆ. ಕರ್ಮದ ಗತಿ ಹೀಗೆ,
ಕರ್ಮಣೋ ಗಹನಾಗತಿ ಹೀಗೆ ತಗೊಳ್ಳುತ್ತೆ ಅಂತ. ಕರ್ಮಾಧ್ಯಕ್ಷನಾಗಿ ಭಗವಂತ ಇದ್ದಾನೆ. ಏನೋ ಒಂದು ಕರ್ಮ ಮಾಡಿದ್ರೆ ಅದ್ರಲ್ಲಿ ಯಾವುದೋ ಒಂದು ಶಕ್ತಿ ಬರುತ್ತೆ, ಆ ಶಕ್ತಿ ನಿಮ್ಗೆ ಆ ಫಲವನ್ನ ಒಳ್ಳೇದೋ ಕೆಟ್ಟದ್ದು ಕೊಟ್ಬಿಟ್ಟು ಹೊಡೋಗುತ್ತಾ ಇರ್ತಾರೆ ಅವರು ನೈಯಾಯಿಕರು. ಕರ್ಮೇತಿ ಮೀಮಾಂಸಕಾಹ ಇವೆಲ್ಲ ಯಂ ಶೈವಾಸ್ ಸಮುಪಾಸತೆ ಅನ್ನೋ ಶ್ಲೋಕದಲ್ಲಿ ಒಂದು ಹೇಳ್ಬೇಕಾದ್ರೆ ಬರುವಂತದ್ದು. ಯಥಾರ್ಥವಾಗಿ ತಿಳಿದವ್ರು ಯಾರು ಅಂತ. ಈ ಗೀತೆಗೂ ಅಷ್ಟೇ ತಪ್ಪು ತಪ್ಪಾಗಿ ವ್ಯಾಖ್ಯಾನಗಳು ಬೇಕಾದಷ್ಟಿದೆ. ಅವರವರ ಮನಸ್ಸಿಗೆ ತೋರಿದಂತೆ ಅವರವರು ಹೇಳ್ತಾ ಬಂದ್ರು. ಅನಾಸಕ್ತಿ ಯೋಗ ಅಂದ, ಹೀಗೆ ಬೇರೆ ಬೇರೆ ಒಂದೆರಡಲ್ಲ, ಅನೇಕ ಕಾಮೆಂಟ್ರೀಸ್ ಬಂದಿದೆ. ನಮಗೆ ಮಾನ್ಯವಾಗಿರುವಂತಹದ್ದು ಅಂದ್ರೆ ವೈದಿಕ ದರ್ಶನಗಳಲ್ಲಿ ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ, ಮೂರು ದರ್ಶನಗಳು, ಮೂರು ದಾರಿಗಳು. ಇಲ್ಲೂ ಕೂಡ ಅಷ್ಟೇ ಅವ್ರವ್ರ ಏನ್ ಕಾನ್ಸೆಪ್ಟ್ ಮೈನ್ ಅಂತ ಇಟ್ಕೊಂಡ್ರು ಅದ್ರ ಮೇಲೆ ಅವನು ಅದ್ವೈತ ಏಕ ನದ್ವಿತೀಯ ಅಂದ್ರು, ಅದಕ್ ಪೂರಕವಾಗಿ ಹೆಂಗ್ ಬೇಕೋ ಹಂಗ್ ತಿರುಗಿಸಿದ್ರು ಅವರು. ಇದೇ ಸೇಮ್ 700 ಶ್ಲೋಕಕ್ಕೆ ಇಲ್ಲೂ ಮೂರು ಬಗೆಯ ವ್ಯಾಖ್ಯಾನಗಳು ಈ ರೀತಿ ಬರುವಂತಹದ್ದು. ಅರ್ಜುನ ಉವಾಚ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವರಃ ಕಥಮೇತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಹೇ ಕೃಷ್ಣ, ಏನಿದು, ನೀನು ಈಚೆಗೆ ಹುಟ್ಟಿದವನು, ಅರ್ಜುನನಿಗೆ ಸಗನಾಗಿದ್ದವನು, ಅವನಿಗೂ ಕೃಷ್ಣಗೂ ಅರ್ಜುನಿಗೂ ಎಷ್ಟು ವ್ಯತ್ಯಾಸ ವಯಸ್ಸಿನಲ್ಲಿ? ಬಹಳ ಏನಿಲ್ಲ, ಸಮಕಾಲೀನರವರು. ಸೂರ್ಯನಾದರೂ ಬಹುಕಾಲಕ್ಕೆ ಹಿಂದಿನವನು. ಹೀಗಿರುವಾಗ ಮನ್ವಂತರಕ್ಕೆ ಮೊದಲೇ ಸೂರ್ಯನಿಗೆ ಇದನ್ನು ನೀನು ಉಪದೇಶಿಸಿ ಅನ್ನೋದನ್ನ ನಾನು ಹೇಗೆ ನಂಬ್ಲಿ? ನೀನೇ ಉಪದೇಶಿಸಿದ್ದು ಸೂರ್ಯನಿಗೆ ಅಂತ ಪ್ರಶ್ನೆ ಕೇಳಿದ ಅರ್ಜುನ. ಶ್ರೀ ಭಗವಾನು ಆಚ ಶ್ರೀಕೃಷ್ಣ ಹೇಳಿದ, ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ತ ಪರಂತಪ. ಹೇ ಅರ್ಜುನ, ನನಗೆ ಈಗ ಎಷ್ಟೋ ಜನ್ಮ ಅಂದ್ರೆ ಅವತಾರಗಳು, ಭಗವಂತನ ಜನ್ಮ ಅಂತ ಹೇಳೋಲ್ಲ, ಅದು ಅವತಾರ. ಅವತರಿಸು ಬಾ ನಾರಾಯಣ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ನನ್ನ ಮಾಯೆಯಲ್ಲಿ ನಾನೇ ಸಂಭವಾಮಿ ಆತ್ಮಮಾಯ ಅಂತೆಲ್ಲ ಹೇಳ್ಕೊಂಡವನು. ಭಗವಂತನ ಹುಟ್ಟಿಗೆ ಮಾತ್ರ ಅವತಾರ ಅಂತ ಹೇಳುವಂತಹದ್ದು. ನಾವೆಲ್ಲ ಕರ್ಮದಿಂದ ಪಡೆದಂತ ಶರೀರಗಳು. ಅರ್ಜುನಂದು ಅಷ್ಟೇನೆ, ಅವನು ನಾರಾಯಣ ಅವತಾರ ಇದ್ರದ್ದಾದ್ರೂ ಕೂಡ ಮನುಷ್ಯ ರೂಪಿಯಾಗಿ ಬರಬೇಕಾದ್ರೆ ಅದು ಅದರಿಂದ ಹೇಳ್ತಾ ಇದ್ದಾನೆ, ಅನೇಕ ಜನ್ಮಗಳಾಗೋಯ್ತು, ನಿನಗೂ ಹಾಗೆ, ನಿನಗದ್ ನೆನ್ಪಿಲ್ಲ, ನನಗದೆಲ್ಲ ಚೆನ್ನಾಗಿ ನೆನ್ಪಿದೆ ಅಂತ ಹೇಳ್ತಾ ಇದ್ದ. ನ ತ್ವಂ ವೇತ್ತ ಪರಂತಪ, ಆದ್ರೆ ಅಹಂ ತಾನಿ ವೇದ ಸರ್ವಾಣಿ, ಎಲ್ಲವನ್ನೂ ನಾನು ತಿಳಿದಿದ್ದೇನೆ. ಎಷ್ಟು ಜನ್ಮಗಳಾಯ್ತು, ಏನಾಯ್ತು ಅಂತ. ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಗತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮ ಮಾಯೆಯ. ನಾನೇನೋ ಜನ್ಮ ಇಲ್ಲದವನು, ಯಾಕೆಂದ್ರೆ ನಾನು ಯಾವ ಕರ್ಮನೂ ಮಾಡಿಲ್ಲ, ಕರ್ಮದ ಶರೀರ ಪಡೆದಿಲ್ಲ, ಪ್ರಾಕೃತವಾದಂತ ಶರೀರ ನನಗಿಲ್ಲ. ನನ್ನದು ದಿವ್ಯವಾದ ಶರೀರ, ಶುದ್ಧ ಸತ್ವದಲ್ಲಿರೋದು. ಸೊ ಅದರಿಂದ ಈ ಗುಣಗಳಿಂದ ಇದು ಅತೀತವಾದದ್ದು. ನಾಶವಿಲ್ಲದವನು ನಾನು, ಅಜಹ ಹುಟ್ಟ ಇಲ್ಲದವನು, ಅವ್ಯಯಾತ್ಮ ಸಮಸ್ತ ಭೂತಗಳಿಗೂ ನಾನು ನಿಯಾಮಕ. ಹಾಗಿದ್ರೂ ಕೂಡ ನನ್ನ ಪ್ರಕೃತಿಯನ್ನೇ ಅವಲಂಬಿಸಿ ನನ್ನ ಈಶ್ವರ ಸ್ವಭಾವವನ್ನು ಬಿಡದೆ ನನ್ನ ಇಷ್ಟದಿಂದ ನಾನೇ ಆಗಾಗ ಅವತರಿಸ್ತೇನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಈ 4ನೇ ಅಧ್ಯಾಯದಲ್ಲಿ ಈ ಮಾತು ಇದೆ, ಬಹಳ ಪ್ರಸಿದ್ಧವಾಗಿ ನೀವೆಲ್ಲ ಕೇಳಿರೋದು. ಯಾವ ಯಾವ ಕಾಲದಲ್ಲಿ ಧರ್ಮಕ್ಕೆ ಕೊರತೆ ಉಂಟಾಗುತ್ತೋ, ಯಾವಾಗ ಅಧರ್ಮ ತಲೆ ಎತ್ತುತ್ತೋ, ಧರ್ಮಸ್ಯ ಗ್ಲಾನಿ ಭವತಿ, ಆಗ ನನ್ನನ್ನ ನಾನೇ ಬೇರೆ ಬೇರೆ ವಿಧವಾಗಿ ಸೃಷ್ಟಿಸಿಕೊಳ್ತೇನೆ. ಅದಕ್ಕಾಗಿ ನಮ್ಮ ಶರೀರದಂತೆ ಭಗವಂತನನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯಾಂ ಸಂಭವಾಮಿ ಯುಗೆ ಯುಗೆ. ಶಿಷ್ಟ ರಕ್ಷಣೆಗಾಗಿಯೂ ದುಷ್ಟ ವಿನಾಶಕ್ಕಾಗಿ ಧರ್ಮವನ್ನು ನೆಲೆಗೊಳಿಸೋದಕ್ಕಾಗಿ ಯುಗ ಯುಗದಲ್ಲೂ ನಾನು ಅವತರಿಸ್ತೇನೆ. ಯುಗ ಅಂದ್ರೆ ಇವಾಗ ಇದು ಕಲಿಯುಗ ಆಯ್ತು, ಅವತರಿಸಿದ್ದು ಮುಂದಕ್ಕೆ ಅವನು ಕೃತಿಯುಗದಲ್ಲಿ ಅವತರಿಸ್ತಾನೆ ಅಂತಲ್ಲ ಇಲ್ಲಿ.
ಆಹಾರ ಆಹಾ ಅಂತ ಹೇಳ್ದಂತೆ. ಯಾವಾಗ ಅಧರ್ಮ ತಲೆ ಎತ್ತುತ್ತೋ ಆಗೆಲ್ಲ ಬರ್ತೀನಿ ಅಂತ. ಸೊ ಅದಕ್ಕೇನು ರಿಸ್ಟ್ರಿಕ್ಷನ್ ಇಲ್ಲ. ಒಂದೇ ಯುಗದಲ್ಲಿ ಬರ್ಬೇಕು ಇಷ್ಟೇನೆ. ಈಗ ಸಹಸ್ರ ಶೀರ್ಷ ಪುರುಷ ಅಂದ್ರೆ ಅವನು ಬರೀ 1000 ತಲೆ ಅಂತ ಅಂದ್ಬಿಟ್ಟಲ್ಲ. ಹಾಗೆ ಅನವರತವಾಗಿ ಅವನು ಬರ್ತಾ ಇದ್ದಾನೆ. ಯಾವಾಗ ಧರ್ಮಕ್ಕೆ ಗ್ಲಾನಿ ಉಂಟಾಯ್ತು, ಯಾವಾಗ ಶಿಷ್ಟರಿಗೆ ಪರಿತ್ರಾಣಾಯ ಸಾಧುನಾಂ, ಸಾಧು ಪರಿತ್ರಾಣ, ಅದಕ್ಕಾಗಿ ದುಷ್ಟರ ಸಂಹಾರಕ್ಕೆ ಭಗವಂತ ವೈಕುಂಠದಿಂದ ಇಳಿದು ಬರ್ಬೇಕಾಗಿಲ್ಲ. ಯಾಕೆಂದ್ರೆ ಅವನು ಸತ್ಯ ಸಂಕಲ್ಪ. ಅವನು ಸಂಕಲ್ಪ ಮಾಡಿದ್ರೆ ಅಲ್ಲೇನೆ ಕುತ್ಕೊಂಡು ಎಲ್ಲವೂ ಕೂಡ ನಾಶವಾಗಿ ಹೋಗುತ್ತೆ. ಮತ್ತೆ ಯಾಕೆ ಇಲ್ಲಿ ಬರೋದು ಅಂದ್ರೆ ತನ್ನ ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ. ಅವರು ಕರೆದಾಗ, ಎಲ್ಲಿ ಕರೆದ್ರೆ ಹೇಗೆ ಆ ಜಾಗದಲ್ಲಿ ಬರ್ತಾನೆ. ಅಲ್ಲೇ ಬಂದು ಒದಗುವನು. ದಾಸರು ಆಡಿದ್ರಲ್ಲ, ಆಳ್ವಾರುಗಳು ಹೇಳ್ತಾರೆ, ತಿರು ಕಂಡೇನ್ ಪೊನ್ಮೇನಿ ಕಂಡೇನ್, ನಾನು ಕಂಡೆ ಅಂತಾರೆ. ಹೀಗೆ ಆ ಭಕ್ತಿ ಆ ಶ್ರದ್ಧೆ ಇದ್ರೆ ಅವನನ್ನ ನೋಡ್ಬೋದು ಎಲ್ರು ಕೂಡ. ನೋಡಕ್ ಆಗೋಲ್ಲ ಅಂತಿಲ್ಲ. ಈ ಪರಿತ್ರಾಣಾಯ ಸಾಧುನಾಂ ವಿನಾಶ ತಗೊಂಡ ವಿಷ್ಣು ಸಹಸ್ರನಾಮದ ಫಲಶ್ರುತಿನಲ್ಲಿ ಕಡೆನಲ್ಲಿ ಸೇರಿಸಿದೆ. ಎಲ್ಲ ಅಲ್ಲಿ ಇಲ್ಲಿ ಇದೆಲ್ಲ ಸೇರಿಸ್ಬಿಟ್ಟು ಒಂದೊಂದು ಸ್ತೋತ್ರ ಮಾಡಿರುವಂತಹದ್ದು. ಜನ್ಮ ಕರ್ಮ ಚ ಮೇ ದಿವ್ಯಂ ಯೋ ವೇತ್ತಿ ತತ್ವ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಅರ್ಜುನ, ಈ ವಿಧವಾದ ನನ್ನ ಉತ್ಪತ್ತಿ ಮತ್ತು ನನ್ನ ಕಾರ್ಯಗಳ ನಿಜತ್ವನ್ನ, ಇದು ಅಪ್ರಾಕೃತವಾದದ್ದು, ಕರ್ಮದಿಂದ ಆದದ್ದಲ್ಲ ಅಂತ ಯಾರು ತತ್ವತಃ ಅಂದ್ರೆ ಯಥಾರ್ಥವಾಗಿ ತಿಳಿತಾರೋ ಅಂತವನು ತನ್ನ ದೇಹ ಬಿಟ್ಟ ಮೇಲೆ ತಿರುಗಿ ಪುನರ್ಜನ್ಮ ಇಲ್ಲದೆ ನನ್ನನ್ನೇ ಸೇರ್ತಾನೆ. ಈ ಕಾರಣದಿಂದಾನೇನೆ ಇತಿಹಾಸ ಪುರಾಣಗಳು ಇವುಗಳನ್ನು ಕೇಳಬೇಕು. ಹರಿಕಥಾ ಶ್ರವಣ ಮಾಡೋ, ಭಗವಂತನ ಕಥೆನ. ಅದೇನು ಭಗವಂತನಿಗೆ ನೀನ್ ಇಂದ್ರ ಚಂದ್ರ ಅಂತ ಅವನು ಹೊಗಳ್ತಾ ಇದ್ರೆ ಖುಷಿ ಆಗ್ಬಿಡುತ್ತೆ, ಅದಕ್ಕಾಗಿ ಮಾಡ್ತಾನೋ? ಸಾಮಾನ್ಯವಾಗಿ ಹೊಗಳಿದ್ರೆ ಯಾರಿಗೆ ಸಂತೋಷ ಆಗೋಲ್ಲ? ಅದಕ್ಕಾಗಿ ಮತ್ಕರ್ಮ ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು. ಇದೇನು ಒಂಥರ ಹೇಳ್ಕೊಳ್ಬೋದಾ ಭಗವಂತ ಹಂಗೆ ನನ್ನನ್ನೇ ನನಗೆ ಮಾಡು, ನನಗೆ 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 ಅಂತಂದ್ರೆ ನಿಮ್ಮ ಹುಟ್ಟು ಸಾವಿನ ಚಕ್ರ ಬಿಡಿಸ್ತಾನೆ. ಇದು ಬೇರೆ ಇಲ್ಲಿಯ ಲೌಕಿಕವಾಗಿ ಕರ್ಮದಲ್ಲಿರೋನು. ನಾನ್ ಹೇಳ್ದೆ ಅಂತ ಹೇಳ್ಬಿಡ್ರಿ ಎಲ್ಲ ಆಗುತ್ತೆ, ನನ್ನ ಹೆಸರು ಹೇಳಿ ಎಲ್ಲ ಕೆಲಸ ಆಗೋಗುತ್ತೆ. ಇದು ಅಹಂಕಾರದ ಮಾತುಗಳು. ಇಲ್ಲಿ ಯಾಕೆ ಇವ್ರ ಅಧಿಕಾರವೋ ಏನೋ ಅಂತಸ್ತೋ ಏನೋ ಒಂದು ಇಟ್ಕೊಂಡು ಲೌಕಿಕವಾಗಿ ಬರುವಂತದ್ದು ಬೇರೆ. ಆದ್ರೆ ಭಗವಂತ ಇಲ್ಲಿ ಹೇಳೋದು ಹಾಗೆ ಬೇರೆಯವ್ರದ್ದು ಇದ್ರದ್ದೆಲ್ಲ ಬೇಕಿಲ್ಲ. ಆದ್ರೆ ಭಗವಂತನ ಬಗ್ಗೆ ತಿಳಿದ್ರೆ ಉದ್ದೇಶ ಏನು ಅಂತಂದ್ರೆ ಪುನರ್ಜನ್ಮ ಇಲ್ಲ ಅವನಿಗೆ. ಏವಂ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಅದಕ್ಕಾಗಿ ಓದಿ, ಪುರಾಣಗಳನ್ನ ಓದಿ, ಭಗವಂತನ ಬಗ್ಗೆ ತಿಳಿಯಿರಿ, ಅವನ ಕಲ್ಯಾಣ ಗುಣಗಳ ಬಗ್ಗೆ ತಿಳಿಯಿರಿ. ಆ ದಿವ್ಯ ಪ್ರಬಂಧದಲ್ಲಿ ಹೇಳಿದ್ಯೋ, ವೇದದಲ್ಲೋ ಸ್ತೋತ್ರದಲ್ಲೋ ஒரு ಸ್ತೋತ್ರ சொல்லிட்டாಕ್ போறோம். ದಿವ್ಯ ಪ್ರಬಂಧ ಕಲ್ತಿರಾಕು, ಅದ್ರ ಅರ್ಥ ಎಲ್ಲ ಕಟ್ಕೊಂಡು ಏನಾಗಬೇಕು? ಮೂರ್ಖರಾಗ್ತೀರಿ ಅಷ್ಟೇ. ಮತ್ತೆ ಹುಟ್ಟು ಸಾವಿನ ಚಕ್ರದಲ್ಲಿ ಬದುಕು ಶಾಂತಿ ಬರುತ್ತೆ. ಏನು ಸಂಭಾವನೆಗಾಗಿ ಬದುಕು ಶಾಂತಿ ಹೇಳೋದು. ಹಾಗೆ ನನಗ್ 4000 ಬರುತ್ತೆ ಅಂತ ಹೇಳ್ಕೊಳ್ಳಕ್ 4000 ಕಲ್ತಿದ್ದೀವಿ ಅಷ್ಟೇ. ಅದರ ಅರ್ಥದ ಬಗ್ಗೆ ಏನಾದ್ರು ಒಂಚೂರು ಗಮನ ಬೇಡ್ವೆ? ಅರ್ಥ ತಿಳಿಯದೆ ನೀವು ದಿವ್ಯ ಪ್ರಬಂಧನೋ ವೇದನೋ ಕಲ್ತ್ರೆ ಆ ಪುಸ್ತಕ ಹೊತ್ತಿರೋ ಕತ್ತೆ ಅಂತ ಬರುತ್ತೆ ಸಂಸ್ಕೃತದಲ್ಲೇನೆ. ಗಾರ್ಧವ, ವೇದವನ್ನು ಹೊತ್ತ ಗಾರ್ಧವ. ಅದು ತಮಿಳು ದ್ರವಿಡ ವೇದವೋ ಇಲ್ಲ ಈ ವೇದವೋ ಅವರವರ ಶಾಖೆ. ಅದರಿಂದ ಭಗವಂತನ ಬಗ್ಗೆ ತಿಳಿಯಬೇಕು ಅನ್ನುವ ಬಯಕೆ ಉಂಟಾಗಬೇಕು ನಮಗೆ. ಯಾವ ಬಗ್ಗೆ ಬರುತ್ತೆ ಅಂತಂದ್ರೆ ಅವರು ನಿಮಗೆ ಇಷ್ಟವಾಗಬೇಕು. ಅವನು ನಮಗೆ ಪರಮ ಆಪ್ತ ಅಂತ ಅಂದ್ಬಿಟ್ಟು ನೀವು ಕನ್ಸಿಡರ್ ಮಾಡಿದ್ರೆ ಆಗ ಅವನ ಬಗ್ಗೆ ತಿಳಿಬೇಕು ಅನ್ಸುತ್ತೆ. ಈಗ ಯಾರೋ ನಿಮ್ಮ ಹತ್ರ ಏನೋ ಮಾತಾಡಿದ್ರು, ಎಲ್ಲೋ ಅವ್ರ ಬಗ್ಗೆ ಏನೋ ತುಂಬಾ ನಿಮ್ ಬಗ್ಗೆ ಕಳ್ಸಿರ್ತೀನಿ, ನಿಮ್ಗೇನು ಅವ್ರು ಯಾರವರು, ಎಲ್ಲಿಯವರು, ಎಲ್ಲಿದ್ರು, ಏನ್ ಮಾಡಿದ್ರು, ಅವ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದು ಸಹಜವಾಗಿ ಬರುವಂತದ್ದು. ಹಾಗೆ ಇಲ್ಲಿ ನಾಮ ಸಂಕೀರ್ತನೆಯಿಂದ ಶುರು ಮಾಡಿ ಆ ಭಗವಂತನ ಯಾಕೆ ಕೊಂಡಾಡ್ತಾ ಇದ್ದೀವಿ? ನಮಗೇನೋ ಬೇಕು, ಧನ ಧಾನ್ಯ ಪಶು ಬಹುಪುತ್ರ ಲಾಭ,
ಇಲ್ಲ ಕಷ್ಟ ಕೊಯ್ಯ ಮರೋ ಅಂತ ಉಂಟ್ರೆ ಅದನ್ನ ರೋಗ ಪರಿಹಾರ ಮಾಡೋ, ಇದನ್ ಮಾಡೋ, ಏನೇನೋ. ಯಾರು ಬರ್ತಿರೋ ಎಲ್ರು ಉದಾರಿಗಳೇ ಅಂತಾನೆ. ಅವನ ಔದಾರ್ಯ ನೋಡಿ. ಅಯ್ಯೋ, ಅವ್ರು ಬರೀ ದುಡ್ಡು ಕೇಳಕ್ ಬಂದ್ರು ಅಷ್ಟೇನೆ. ಲೌಕಿಕವಾಗಿ ಇದೆಲ್ಲ ನೋಡ್ತೀರಿ. ಕೆಲಸ ಆದ್ಮೇಲೆ ಕಾರ್ಯ ಅಂತೆ ಅಪ್ರಯೋಜಕ ಪೌರೋಹಿತ, ವೈದ್ಯ, ಗಣಿಕ ಕ್ವಣಿಕಾಶ್ಚೈವ ನದಿ ತೀರೆ ನಾವಿಕಾ. ಕಾರ್ಯ ಅಂತೆ ಅಪ್ರಯೋಜಕ. ಡಾಕ್ಟರ್ನ ನೆನೆಸ್ಕೊಳ್ತೀವೇನೋ, ಅವ್ರು ಕೊಟ್ಟಿದ್ ಫೀಸ್ ಕೊಟ್ಟಾಯ್ತು, ಬಂದಾಯ್ತು. ಹಾಗೆ ಯಾರನ್ನು ಯಾತಕ್ ನೆನ್ಸ್ಕೊಳ್ತಾರೆ ಅಂದ್ರೆ ಅವ್ರ ಕೆಲಸ ಆಗ್ಬೇಕು ಅಷ್ಟೇ. ಸಹಜವಾಗಿ ಆಮೇಲೆ ಬರ್ತಾರೆ. ಆಮೇಲೆ ಬೇರೆ ಟೈಮ್ನಲ್ಲಿ ಎದುರುಗಡೆ ಸಿಕ್ಕಿದ್ರು ಯಾರೋ ಗೊತ್ತಿಲ್ಲದೆ ಇರ್ತಾರೆ. ಆಮೇಲೆ ಬರೋದು ಮಾಮ, ಅಯ್ಯೋ ನೀವು ಏನು. ಮತ್ತೆ ಹಿಂದೆ 2-3 ದಿವಸ ಹಿಂದೆ ಸಿಕ್ಕಿದಾಗ ಅವಾಗೇನಿಲ್ಲ, ಮತ್ತೆ ಇಲ್ಲ. ಈಗೇನೋ ಕೆಲಸ ಆಗ್ಬೇಕು. ಇದು ಲೋಕದ ರೂಢಿ. ಆದ್ರೆ ನಿಜವಾಗ್ಲು ಕೇಶವನ್ ಅರಿಬವರ್, ಕೇಶವರ್ ಕಾಳನ್ನಿ ಯಾವರೋ ಅವನನ್ನ ತಿಳಿಬೇಕು ಅಂದಾಗ ಅದು ಇನ್ನೂ ಹೆಚ್ಚಿಗೆ ತಿಳಿಬೇಕು. ಇದೇನೆ ಇಲ್ಲೂ ಬರೋದಷ್ಟೇ. ವಿಭೂತಿ ಯೋಗಕ್ಕೆ ಇವನೆಲ್ಲ ಹೇಳ್ದ ಬಂದ. ಹಾಗಾದ್ರೆ ನೀನ್ ಎಲ್ಲೆಲ್ಲಿದ್ಯಾ, ಏನೇನು ನಿಂದು ಎಲ್ಲ ಹೇಳು ಅಂತ. ಅವಾಗ ಕೃಷ್ಣ ಹೇಳ್ದ, ಇಲ್ಲಿ ತಾನಾಗಿ ಹೇಳ್ಕೊಂಡು ನಾನು ನನ್ನ ಪುಂಗಿಯನ್ನ ತಾನೇ ಊದ್ಕೊಂಡ ಅಂತ. ಬ್ಲೋಯಿಂಗ್ ಯುವರ್ ಓನ್ ಟ್ರಂಪೆಟ್ ಅಂತ. ಆತ್ಮ ಪ್ರಶಂಸೆ ಬೇಕಾಗಿತ್ತು ಭಗವಂತನಿಗೆ ವಿಭೂತಿ ಯೋಗದಲ್ಲಿ. ಇಷ್ಟೆಲ್ಲ ಇರುವಂತವನನ್ನ, ನಿನ್ನನ್ನ, ನನಗ ಯೋಗ್ಯತೆ ಇದ್ರೆ ನಾನೊಮ್ಮೆ ನಿನ್ನ ನೋಡ್ಬೇಕಲ್ಲ. ಅದು ಸಹಜವಾಗಿ ಆ ವಿನಯ ಬರುವಂತಹದ್ದು. ಆಮೇಲೆನೆ ವಿಶ್ವರೂಪ ದರ್ಶನ 11ನೇ ಅಧ್ಯಾಯದಲ್ಲಿ. ಇಲ್ಲಿ ಹೇಳ್ತಾ ಇದ್ದಾನೆ, ವೀತರಾಗ ಭಯಕ್ರೋಧ ಮನ್ಮಯ ಮಾಮುಪಾಶ್ರಿತ ಬಹವೋ ಜ್ಞಾನ ತಪಸ ಭೂತ ಮದ್ಭಾವಂ ಆಗತಃ. ನನ್ನ ಬಗ್ಗೆ ನಾನು ನಡೆಸಿದಂತಹ ಆಶ್ಚರ್ಯ ಚೇಷ್ಟಿತಗಳು, ಲೋಕ ಕಲ್ಯಾಣಾರ್ಥವಾಗಿ ನಡೆಸಂತ ಎಲ್ಲ ಕೆಲಸಗಳು, ಅದು ಸಂಹಾರವೋ ಇಲ್ಲ ಇನ್ನೇನೋ ಏನೇ ಆಗ್ಲಿ, ಅವನ ಅವತಾರಗಳಲ್ಲಿ ಪರ, ವ್ಯೂಹ, ವಿಭವ, ಹಾರ್ದ, ಅರ್ಚ ಎಲ್ಲದರಲ್ಲೂ ಕೂಡ ಅವನೇನೇನ್ ನಡೆಸೋದ್ನೋ ಅದನ್ನೆಲ್ಲ ಜ್ಞಾನ ರೂಪವಾದ ತಪಸ್ಸಿನಿಂದ ಶುದ್ಧರಾದ ಅನೇಕರು ನನ್ನನ್ನೇ ನಂಬಿ ನನ್ನಲ್ಲಿಯೇ ನೆಟ್ಟ ಮನಸ್ಸುಳ್ಳವರಾಗಿ ಕಾಮ ಕ್ರೋಧಗಳನ್ನ ನಿಗ್ರಹಿಸಿ ನನ್ನ ಸಾರೂಪ್ಯವಾದ ಮೋಕ್ಷವನ್ನ ಹೊಂದುತ್ತಾರೆ. ಅವನನ್ನು ಪಡಿಬೇಕಾದ್ರೆ ಇಲ್ಲಿ ನಮ್ಮ ಪ್ರಯತ್ನ ಆಗಬೇಕು. ಈ ಹುಟ್ಟು ಸಾವು, ಸುಖ ದುಃಖ, ದ್ವಂದ್ವ ಇವೆಲ್ಲ ಇದೆಯಲ್ಲ, ಇವೆಲ್ಲದರಿಂದ ಬಿಡುಗಡೆ ಆಗ್ಬೇಕು. ಐಹಿಕವಾದಂತಹ ಈ ಲೋಕದ ವ್ಯವಹಾರಗಳಿಂದ ಪೂರ ಬಿಡುಗಡೆಯನ್ನು ಪಡೆದಿರಬೇಕು. ಮುಕ್ತ ಏವ ಸಹ, ದ್ವಂದ್ವಗಳಿಗೆ ಅತೀತನಾಗಿರಬೇಕು. ಮಾನ ಅಪಮಾನ, ಲಾಭ ನಷ್ಟ ಇದೆಲ್ಲ ಎಲ್ಲ ಕಡೆನಲ್ಲೂ ಇದೇನೆ ಹೇಳ್ತಾ ಇರೋದು. ಇಂದ್ರಿಯ ನಿಗ್ರಹ ಇದನ್ನೇ ಸಾಧಿಸಬೇಕಾದದ್ದು. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಮಮ ವರ್ತಮಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಹೇ ಪಾರ್ಥ, ನನ್ನನ್ನು ಯಾರು ಯಾವ ರೀತಿಯಿಂದ ಉಪಾಸನೆ ಮಾಡ್ತಾರೋ ನಾನು ಕೂಡ ಅವರನ್ನ ಅದಕ್ಕೆ ತಕ್ಕಂತೆ ಅನುಗ್ರಹಿಸ್ತೇನೆ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಮಮ ವರ್ತಮಾನ ವರ್ತಂತೆ ಮನುಷ್ಯ ಪಾರ್ಥಶಾಮೆ. ಅದರಿಂದ ಎಲ್ಲ ವಿಧದಿಂದಲೂ ಅವರು ನನ್ನ ಆರಾಧನಾ ಮಾರ್ಗವನ್ನೇ ಅನುಸರಿಸ್ತಾರೆ. ಕಾಂಕ್ಷಂತಃ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾಃ ಕ್ಷಿಪ್ರಂ ಹಿ ಮನುಷ್ಯ ಲೋಕೆ ಸಿದ್ಧಿರ್ಭವತಿ ಕರ್ಮಣ. ಈ ಲೋಕದಲ್ಲಿ ಕರ್ಮ ಸಿದ್ಧಿಯನ್ನು ಉದ್ದೇಶಿಸಿ ಮನುಷ್ಯರು ಬೇರೆ ಬೇರೆ ದೇವತೆಗಳನ್ನು ಪೂಜಿಸ್ತಾರೆ. ಕರ್ಮಗಳಿಗೆ ಈ ಮನುಷ್ಯ ಲೋಕದಲ್ಲಿ ಬಹುಬೇಗನೆ ಸಿದ್ಧಿ ಉಂಟಾಗುತ್ತೆ. ಇವರು ನಡೆಸಿದಂತದ್ದು. ಕಂತೆಗೆ ತಕ್ಕ ಬೊಂತೆ ಅಂತ ಒಂದು ಗಾದೆ. ಯಾರ್ಯಾರು ಯಾವ ರೀತಿನಲ್ಲಿ ಏನೇನು ಉದ್ದೇಶ ಇಟ್ಕೊಂಡು ಮಾಡ್ತೀರೋ ಅದಕ್ಕೆ ಸರಿಯಾದಂತ ಆಯಾ ಫಲಗಳು. ದಾನವನ್ನು ಮಾಡ್ಬೇಕಾದ್ರೆ ಯಥೇಚ್ಛವಾಗಿ ಕೊಡ್ಬೇಕು. ತನಗೆ ಶಕ್ತಿ ಮೀರಿ ದಾನ ಮಾಡ್ಬೇಕು ಅಂತ. ಶಕ್ತಿ ಮೀರಿ ದಾನ ಮಾಡೋದು ಸರಿನಾ ಅಂತಂದ್ರೆ ಖಂಡಿತ ಸರಿ. ಅವನಿಗೆ ಅದರಲ್ಲಿ ಭಕ್ತಿ ಶ್ರದ್ಧೆ ಎಲ್ಲ ಇದ್ದು ಅದನ್ನ ಇಲ್ಲಿ ನಡೆಸುವಂತವನು ಪುರೋಹಿತ ಬರ್ತಾನೆ.
ಅವನಿಗೆ ಇವನು ಕೊಡ್ಬೇಕಾದ್ರಲ್ಲಿ ಜಲ್ಲಿ ಇಷ್ಟು ಚೌಕಾಸಿ ಮಾಡಿ ಎಷ್ಟು ಚೀಪಾಗಿ ಕೊಡ್ಬೋದು ಅಷ್ಟೇ ಕೊಟ್ರೆ ಭಗವಂತನು ಇವನಿಗೆ ಅಷ್ಟೇ ಚೀಪ್ ಆಗ್ದೇನೆ ಕೊಡ್ತಾನೆ. ಇದನ್ನೇ ಇಲ್ಲಿ ಹೇಳಿದ್ದು. ಯಾರು ಯಾವ ಯಾವ ಉದ್ದೇಶ ಇಟ್ಕೊಂಡು ಏನೇನ್ ಫಲ ಬಯಸಿ ಮಾಡ್ತಾರೋ ಅವರಿಗೆ ಅವರವರು ಕೇಳಿದ್ದನ್ನ ಅಷ್ಟಷ್ಟು ಕೊಡ್ತೀನಿ ನಾನು. ಅವ್ರ ಉದ್ದೇಶ ಏನಿತ್ತು ಇವುಗಳ ಮೇಲೆ ಹೋಗುವಂತದ್ದು. ವೇದದಲ್ಲೂ ಈ ಮಾತಿದೆ, ಯೋ ದಕ್ಷಿಣ ನೀನಯೇತ ದುರಿಷ್ಟಗ್ರ ಸ್ಯಾತ್. ಬ್ರಾಹ್ಮಣನಿಗೆ, ಶ್ರೋತ್ರಿಯನಾದವನಿಗೆ, ಶ್ರದ್ಧೆಯಿಂದ ನಡೆಸಿದವನಿಗೆ ಸರಿಯಾಗಿ ಕೊಡದೇ ಇದ್ರೆ ದುರಿಷ್ಟ ಉಂಟಾಗುತ್ತೆ ಅವನಿಗೆ ಅಂತಿದೆ. ಬೇರೆ ಎಲ್ಲದಕ್ಕೂ ಖರ್ಚು ಮಾಡಿದ್ದಾರೆ. ಹಾಲಿಗೆ ಬುಕ್ ಮಾಡಿದ್ದಾಯ್ತು, ಅಡಿಗೆನವನು ಪ್ಲೇಟು ಇಷ್ಟು ಅಂತ 500 600 ಎಲ್ಲ. ಈ ವಾದ್ಯಾರ ಕೊಡ್ಬೇಕಾದ್ರೆ ಎಷ್ಟು ಕೊಡ್ಬೇಕು ಅವರಿಗೆ? ಯಾರು ಕೇಳಿದ್ರೆ ಆ ಟೈಮ್ನಲ್ಲಿ ಈಗಿನ ಲೋಕದಲ್ಲಿ ಏನಿದೆಯೋ ಅದಕ್ಕಿಂತ ಹೆಚ್ಚು ಕೊಡಿ ಅಂತಾನೆ ಹೇಳ್ಬೇಕು ಅವ್ರಗಳಿಗೆ. ಅಯ್ಯೋ ಅವ್ರಿಗೆ ಗೊತ್ತಾಗ್ತಾನೆ ಇಲ್ಲ, ನಮಗ್ ಗೊತ್ತಾಗೋದೇ ಇಲ್ಲ ಹೇಗೆ ಅಂತಂದ್ಬಿಟ್ಟು ಅಂತ ಈ ಪುರೋಹಿತನಾದವನು ಹೇಳ್ಬಾರ್ದು, ಬಾಯಿ ಬಿಟ್ಟು ಬಾಯಿಸ್ಲೂಬಾರ್ದು ಅವನು ಇಷ್ಟು ಕೊಡ್ತಾನೆ ಅಂತ. ಅದನ್ನ ಅವನು ತಿಳ್ಕೊಂಡು ಮಾಡಿದ್ರೆ ಅವನಿಗೆ 100 ಬರುತ್ತೆ. ಅದು ಇದಕ್ಕೆಲ್ಲ ಆಧಾರಗಳಿದೆ. ಆದ್ರೆ ಲೋಕದ ರೂಢಿ ಹೇಗೆ? ಎತ್ತು ಕುಡ್ಕಾ ಬಾಳ್ಕೆ, ಅಯ್ಯೋ ಕೂಡ ಇತ್ತು ಪೋರು ಎನ್ನ ಪರವಾಗಿಲ್ಲ, ಅದರಲ್ಲಿ ಅವನು ಸೇರ್ಕೊಳ್ತಾನೆ ದೋಷದಲ್ಲಿ ಭಾಗಿಯಾಗೋದು. ಅವ್ರು ಕೇಳಿದಾಗ ನೀನು ಯಥೇಚ್ಛವಾಗಿ ಕೊಡು ಅಂತ ಹೇಳ್ಬೇಕು, ಅದು ಅಗತ್ಯ. ಒಂದ್ ಕಡೆ ಹೇಳ್ತಾರೆ, ಯಾಕೆಂದ್ರೆ ಬೇರೆಯವರೆಲ್ಲ ಹೇಳ್ಬಿಡ್ತಾರೆ ಇವಾಗ ಚೌಲ್ಟ್ರಿಗೆ ಇಷ್ಟು, ಅಡಿಗೆ ದೇವನ್ಗಿಲ್ಸೋ, ತಿಂಡಿ ಇದ್ರದ್ದೆಲ್ಲ ಸೇರಿದೆ, ತಾಂಬೂಲ ಸೇರಿದ್ರೆ ಇಷ್ಟು, ಪ್ರತಿ ಒಂದರಲ್ಲೂ ಕೂಡ. ಆದ್ರೆ ಪುರೋಹಿತ ಆ ಮಟ್ಟಕ್ಕೆ ಇಳಿಬಾರದು. ಅದರಿಂದ ಇವನು ಈಗಿನ ಲೋಕ ಸ್ಥಿತಿ ಗತಿಗಳನ್ನ ನೋಡ್ಕೊಂಡು ಮಾಡ್ಬೇಕು. ಇವೆಲ್ಲ ದೊಡ್ಡ ಚರ್ಚೆಗಳು. ಅವ್ರ ಪುಸ್ತಕ ಶುಭೋದಯ ಇದು ಬರಿಬೇಕಾದ್ರೆ ಬರದ್ರ ಹೆಸರು ಮೇಲೆ ಇದಾದ್ಮೇಲೆ ಆ ಪುಸ್ತಕ ಪ್ರಿಂಟ್ ಆಗಿದ್ದು. ಅವ್ರು ಬರ್ದಿದ್ದು ಆ ಪುಸ್ತಕ ಪ್ರಿಂಟ್ ಆಗೋಕ್ 40 ವರ್ಷದ ಹಿಂದೆ 4 ಆಣೆ ಇಡ್ಬೋದು ಅಂದ್ರು. ಈಗ ಆಣೆ ಇದೆಯೇನು? ಆಗಿನ ಕಾಲಕ್ಕೆ ಅದಿದ್ದು. ಈಗಿನ ಕಾಲಕ್ಕೆ ಎಷ್ಟು ಇಡ್ಬೇಕು? 50 ರೂಪಾಯಿ ಇಡ್ಬೇಕು 4 ಆಣೆಗೆ. ಅದ್ ಸಮ ಇವಾಗ್ಲಿಗೆ. ಆದ್ರೆ ದುಡ್ಡು ಇಷ್ಟು ಇಡಿ, ಇಷ್ಟು ಕೊಡಿ ಅಂತ ಅವನು ಹೇಳ್ಬಾರ್ದು. ಇದೇನೇನೆ ಬಹಳ ವಿಶೇಷವಾಗಿ ಅದರಲ್ಲಿ ಆ ದೈವತ್ವಕ್ಕೆ ಬರುವಂತಹದ್ದು. ಕೊಡುವಾತ ಬಿಡುವಾತ ಎನ್ನ ಒಳಗಿರನೋ. ಆ ಮಾತಿನಲ್ಲಿ ಏನಿದೆ ಅಂದ್ರೆ ಹಣವನ್ನ ಯಾರಿಗೂ ಕೊಡ್ಬೇಕೋ, ಎಷ್ಟು ಕೊಡ್ಬೇಕು ಅದು ಭಗವಂತ ನಿರ್ಧರಿಸಿದ್ದು. ಅದರಿಂದ ಪುರೋಹಿತನಾದವನು ಕೂಡ ಅಯ್ಯೋ ನಾನು ಕೇಳಲಿಲ್ಲ ಅದಕ್ಕೆ ಅವನು ಬಹಳ ಇಷ್ಟೇ ಕೊಟ್ಟ ಅಂತಾನು ಅನ್ಕೋಬಾರ್ದು. ಇಲ್ಲಿ ನಾನು ಹೇಳ್ತಾ ಇರೋದು ಉದ್ದೇಶ ಏನು ಅಂದ್ರೆ ಇಷ್ಟೇ, ಭಗವಂತ ಕೊಟ್ಟಿದ್ರಲ್ಲಿ ಸಂತೋಷವಾಗಿದ್ದು ಮಾಡಿದ ಕೆಲಸದಲ್ಲಿ ನಿಸ್ಪೃಹತೆಯಿಂದ, ಅಲ್ಲಿ ಯಾವ್ದು ಚೌಕಾಸಿ ಮಾಡದೆ, ಇಲ್ಲ ಏನಾದ್ರು ಎಗರಿಸ್ಬಿಟ್ಟು ಏನಾದ್ರು ಬೇಗ ಬೇಗ ಮಾಡ್ಕೊಂಡು ಅವುಗಳಿಲ್ಲದೆ ಶ್ರದ್ಧೆಯಿಂದ ನಡೆಸಿ ಬರಬೇಕು. ಇದು 2 ಕಡೆಗೂ ಅನ್ವಯ, ಪುರೋಹಿತನಿಗೂ ಅಷ್ಟೇ, ಜೊತೆಗೆ ಸಮಾಜಕ್ಕೂ ಅಷ್ಟೇ. ಆಯ್ತು, ಮುಂದಕ್ಕೆ ಹೋಗೋಣ. ಕಾಂಕ್ಷಂತಃ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾ. ಕರ್ಮ ಸಿದ್ಧಿಯನ್ನ ಅಂದ್ರೆ ಫಲದಲ್ಲಿ ಆಸಕ್ತಿ ಇಟ್ಟೇನೆ, ರಿಸಲ್ಟ್ ಓರಿಯೆಂಟೆಡ್ ಆಗಿಯೇ ಎಲ್ಲ ಜನರು ಆ ಕೆಲಸಗಳನ್ನು ಮಾಡ್ತಾರೆ. ಕರ್ಮಗಳಿಗೆ ಈ ಮನುಷ್ಯ ಲೋಕದಲ್ಲಿ ಬಹುಬೇಗ ಸಿದ್ಧಿ ಉಂಟು. ಅದರಲ್ಲೂ ಭಗವಂತನ ಪಡೆಯುವಂತಹದ್ದು ಇದೆಯಲ್ಲ, ಅದಕ್ಕೆ ಈ ಕಲಿಯುಗ ಅನ್ನೋದು ಬಹಳ ಬಹಳ ಶ್ರೇಷ್ಠವಾದದ್ದು ಅಂತಾರೆ. ಕೃತಯುಗದಲ್ಲಿ ಹುಟ್ಟಿದ ಜನ ಕಲಿಯುಗದಲ್ಲಿ ಹುಟ್ಟೋದಕ್ಕೆ ಬಯಸ್ತಾರೆ ಅಂತ. ಯಾಕೆಂದ್ರೆ ಇಲ್ಲಿ ಶೀಘ್ರವಾಗಿ ಫಲಪ್ರಾಪ್ತಿ, ಅಲ್ಲಿ ಎಷ್ಟೆಷ್ಟು ಸಹಸ್ರ ವರ್ಷಗಳು ಮಾಡಬೇಕಾಗಿತ್ತು ತಪಸ್ಸುಗಳು, ಇಲ್ಲಿ ಬಹಳ ಸುಲಭವಾಗಿ ಸಿಗತ್ತೆ. ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಪಿ ಮಾಂ ವಿದ್ಯ ಕರ್ತಾರಮವ್ಯಯಂ. ಬ್ರಾಹ್ಮಣಾದಿ 4 ವರ್ಣಗಳು ಆಯಾ ಗುಣಗಳ ಮತ್ತು ಕರ್ಮಗಳ ವಿಭಾಗಗಳೊಡನೆ ನನ್ನಿಂದಲೇ ಸೃಷ್ಟಿಸಲ್ಪಟ್ಟಿದ್ದು. ಜಾತಿಯ ನಮ ಯಾರು ಮಾಡಿದ್ರು? ಇವ್ರು ಭಗವದ್ಗೀತೆ ಓದಿದ್ದಾರಾ? ಎಲ್ರು ಇದೊಂದು ಶಾಪ ಅಂತ ಹೇಳಿ ಮಾತಾಡ್ತಾರಲ್ಲ ಎಲ್ಲ. ಇವೆಲ್ಲಕ್ಕೂ ನಾನೇ ಕರ್ತ ಆಗಿದ್ರು ಕೂಡ ನನ್ನನ್ನು ಕರ್ತ ಅಲ್ಲ ಎಂದು, ನಾಶರಹಿತ ಎಂದು ನೀನು ತಿಳಿ ಅರ್ಜುನ. ನಾನೇ ಎಲ್ಲ ಮಾಡಿದ್ದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅವರವರ ಗುಣ ಹಾಗೂ ಅವರ ಕರ್ಮ
ಇದು ಬಹಳ ದೊಡ್ಡ ಡಿಸ್ಕಷನ್. ಜಾತಿ ಧರ್ಮದ ಬಗ್ಗೆ ಬಂದಾಗ ಭಗವದ್ಗೀತಾ ಭಾಷ್ಯವನ್ನು ಓದಬೇಕು. ನಾನೇ ಮಾಡಿದ್ದು ಅಂತಾನೆ, ಆದ್ರೆ ಇದಕ್ಕೆ ಕಾರಣ ನಾನಲ್ಲ. ಇದನ್ನ ಸ್ವಲ್ಪ ಸರಿಯಾಗಿ ತಿಳ್ಕೊ. ಮಾಡ್ದವ್ ನಾನೇ 4 ಜಾತಿಗಳನ್ನೇ. ಆದ್ರೆ ಈ ಬ್ರಾಹ್ಮಣನನ್ನಾಗಿ ಇವನನ್ನ ಮಾಡಿ ಇನ್ನೊಬ್ಬನನ್ನ ಅಂತ್ಯಜನಾಗಿ ಮಾಡಿದ್ರಿಂದ ನನಗೇನಾದ್ರೂ ಸಿಗುತ್ತೋ, ಅಥವಾ ನಾನು ಇದನ್ನೇನಾದ್ರು ಉದ್ದೇಶ ಇಟ್ಕೊಂಡು ಬಹಳ ಆಸಕ್ತಿಯಿಂದ ಇವನನ್ನು ಮಾಡಿದೆ, ಅವನನ್ನ ಅಸಡ್ಡೆಯಿಂದ ಇನ್ಯಾವುದೋ ಮಾಡಿದೆ ಅಂತಿಲ್ಲ. ಯಾಕೆಂದ್ರೆ ನನಗೆ ಯಾರಿಂದನೂ ಏನೂ ಆಗ್ಬೇಕಾಗಿಲ್ಲ. ಈ ಬ್ರಾಹ್ಮಣನಿಂದಾನು ಏನು ಬೇಕಿಲ್ಲ, ಆ ಅಂತ್ಯಜನಿಂದಾನು ಏನು ಬೇಕಿಲ್ಲ. ಈಗಾಗ್ಲೇ ಗೀತಾ ಭಾಷ್ಯದಲ್ಲಿ 4ನೇ ಅಧ್ಯಾಯ ಆಗೋಯ್ತು. ರಾಮಾನುಜರಕ್ಕೆ ಇದನ್ನ ಮಾಡ್ಬೇಕಾದ್ರೆ ಎಷ್ಟು ಸುಂದರವಾದ ಉದಾಹರಣೆ ಕೊಟ್ರಲ್ಲಿ. ಒಬ್ಬ ರಾಜನ ವೃತ್ತಾಂತವನ್ನು ತಗೊಂಡು, ರಾಜನಲ್ಲಿ ಒಬ್ಬ ಪಂಡಿತ ಬಂದಿದ್ದಾನೆ, ಅವನ ಪ್ರತಿಭೆಯನ್ನು ಪ್ರದರ್ಶಿಸಿದ. ರಾಜ ಅವನಿಗೆ ಸನ್ಮಾನವನ್ನು ಮಾಡಿದ. ರಾಜ ಭಟ್ರು ಹೋಗಿ ಒಬ್ಬನನ್ನ ಹಿಡ್ಕೊಂಡ್ ಬಂದ್ರು, ಇವನು ಎಲ್ಲ ಅನ್ಯಾಯ ಮಾಡಿದ್ದಾನೆ ಅಥವಾ ಮಾಡಿದ್ದಾನೆ ಅಂತ ಅವನಿಗೆ ಶಿಕ್ಷೆಯನ್ನು ಕೊಟ್ಟ. ರಾಜ ಇವನಿಗೆ ಸನ್ಮಾನ ಮಾಡಿದ್ರಿಂದ ಅವನ ರಾಜನಿಗೆ ಏನಾದ್ರು ಕಿರೀಟ ಬಂತ? ಇಲ್ಲ ಅವನನ್ನು ಶಿಕ್ಷೆ ಮಾಡಿದ್ರಿಂದ ಇವನಿಗೆ ಏನಾದ್ರು ಆಯ್ತಾ? ಯಾವ ರೀತಿನಲ್ಲೂ ಇಲ್ಲ. ರಾಜನಾಗಿ ಅವನು ಅದನ್ನ ನಿರ್ವಹಿಸಿದ್ದು. ಹಾಗೆ ಭಗವಂತನು ಕೂಡ ಅವನು ರಾಜಾದಿ ರಾಜ, ದೇವಾದಿದೇವ, ಯಾರಿಂದ ಏನೂ ಆಗ್ಬೇಕಾಗಿಲ್ಲ. ಹಾಗಂತ ಮನಸ್ಸಿಗೆ ಬಂದ್ರೆ ಏನೇನೋ ಮಾಡೋದಲ್ಲ. ಇಲ್ಲಿ ಲೌಕಿಕವಾಗಿ ಯಾರಿಗೋ ಫೇವರಿಂಗೋ ಇನ್ನೇನೋ ಪಕ್ಷಪಾತಿ ಅನ್ನೋದೆಲ್ಲ ಇಲ್ಲ ಬರ್ಬೋದು. ಭಗವಂತನ ವ್ಯವಹಾರದಲ್ಲಿ ಅವನ ಈ ಸೃಷ್ಟಿ ಸ್ಥಿತಿ ಇದೆಯಲ್ಲ, ಅದರಲ್ಲಿ ಈ ರೀತಿಯ ವೈಪರೀತ್ಯಗಳಿಲ್ಲ. ಅವನೇ ನಡೆಸಿದಂತಹ ಇದನ್ನ ಅವನು ಮೀರೋದೇ ಇಲ್ಲ ಶಾಸ್ತ್ರಗಳನ್ನ. ಅದಕ್ಕೆ ಸರಿಯಾಗಿ ಅವರವರಿಗೆ ಏನ್ ಕೊಡ್ಬೇಕೋ ಅದನ್ನ ಕೊಡ್ತಾನೆ. ರಿವಾರ್ಡು, ಪನಿಷ್ಮೆಂಟ್. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸಬದ್ಧತೆ. ಇದಕ್ಕೆ ಹೇಳ್ತಾ ಇದ್ದಾನೆ ಅವನ ಕಾರಣನ. ಏಕೆಂದ್ರೆ ನನಗೆ ಕರ್ಮಗಳು ಯಾವುವೂ ಅಂಟೋದಿಲ್ಲ. ಯಾಕೆಂದ್ರೆ ನನಗೇನು ಆಸಕ್ತಿ ಇಲ್ಲ ಅದರಲ್ಲಿ. ಕರ್ಮ ಫಲದಲ್ಲಿ ನನಗೆ ಆಸೆನೂ ಇಲ್ಲ. ಈ ತತ್ವವನ್ನು ಯಾವನು ತಿಳಿತಾನೋ ಅವನಿಗೂ ಕೂಡ ಕರ್ಮ ಬಂಧ ಇಲ್ಲ. ಭಗವಂತ ಕರ್ಮಾಧ್ಯಕ್ಷ. ಪಾಪ ಪುಣ್ಯಗಳಿಗೆ ಕಾರಣ ಇವರು ಆಯಾಯ ಚೇತನರು ಮಾಡಿದಂತ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳು, ಸುಕೃತವೋ ದುಷ್ಕೃತವೋ. ಅದಕ್ಕಾಗಿ ಅವರಿಗೆ ಆಯಾಯ ಫಲಗಳು. ಇದನ್ನು ಸರಿಯಾಗಿ ತಿಳಿದು ಬಿಟ್ರೆ ಯಾರಿಗೂ ಈ ಸಂದೇಹ ಬರಲ್ಲ. ಏನು ಅವ್ರು ಇಷ್ಟೆಲ್ಲ ಪೂಜೆ ಮಾಡೋದು ನೋಡಿ, ಎಷ್ಟೆಲ್ಲ ಕಷ್ಟಪಡ್ತಾರೆ, ಏನು ಅವ್ರಿಗೆ ದುಃಖ ಬರ್ತಾ ಇದೆ, ಎಲ್ಲ ಅವ್ರಿಗೆ ಬರ್ತಾ ಇದೆ. ಇನ್ಯಾರೋ ಮೋಸ ಮಾಡ್ತಿದ್ದಾನೆ, ಅವನ್ ಚೆನ್ನಾಗಿ ವೃದ್ಧಿ ಆದ, ಮನೇನು ಕಟ್ಟದ, ಅಂತಸ್ತು ಮೇಲೆ ಅಂತಸ್ತು, ಇನ್ನೊಂದಷ್ಟು ಮಾಡದ, ಬರೀ ಮೋಸ ಅವನ್ ಮಾಡ್ತಿರೋದು. ಅವನ್ಗೆ ಹೆಂಗೆ ಇದೆಲ್ಲ ಆಯ್ತು, ಇವನ್ಗೆ ಯಾಕೆ ಇಷ್ಟ ಆಯ್ತು? ಇದು ಕರ್ಮ ಸಿದ್ಧಾಂತವನ್ನು ಸರಿಯಾಗಿ ತಿಳಿದೇ ಇರೋರು ಉದ್ಗಾರ ಮಾಡುವಂತದ್ದು. ಇವನು ಈ ಜನ್ಮದಲ್ಲಿ ಮಾಡಿದ್ದೆಲ್ಲ ಹೋಗ್ಬಿಡೋಲ್ಲ. ಪ್ರತಿ ದಿನದ ಪ್ರತಿ ಕ್ಷಣದ್ದು ಕಾಯ ವಾಚ ಮನಸ ಈಗ ಏನೇನ್ ಮಾಡಿದ್ದಾನೆ ಅದೆಲ್ಲ ಮುಂದಿನ ಜನ್ಮಗಳಿಗಾಗುತ್ತೆ. ಈ ಜನ್ಮದಲ್ಲಿ ಇವನು ಅನುಭವಿಸ್ತಾ ಇರೋದು ಸುಖವೋ ದುಃಖವೋ ಅದಕ್ಕೆ ಹಿಂದಿನ ಜನ್ಮದ ಇವನ ಮಾಡಿದಂತ ಪುಣ್ಯ ಪಾಪ ರೂಪವಾದ ಕರ್ಮವೇ ಕಾರಣ. ಭಗವಂತ ಕರ್ಮಾಧ್ಯಕ್ಷನಾಗಿ ಅವನಿಗೆ ಏನೇನ್ ಕೊಡ್ಬೇಕು ಅದನ್ನು ಕೊಡ್ತಾನೆ. ಅತಿ ಉಗ್ರವಾದಂತ ಪುಣ್ಯ ಪಾಪಗಳು ಅತ್ರ ಇವ ಫಲಮಷ್ಟುತೆ ಅಂತ ಇನ್ನೊಂದು ಇದೆ ಅಂತ ಹೇಳಿ ಭಗವಂತನನ್ನ ಧಿಕ್ಕರಿಸಿ ಅಥವಾ ಭಾಗವತರನ್ನ ಮಾಡಿದ್ರೆ ಅದಕ್ಕೆ ಇಲ್ಲೇನೆ ಮೊಟಕೋದು ಮಾಡ್ಬೋದು. ಅವನ್ ಯಾರು ಕ್ವಶನ್ ಮಾಡೋಂಗಿಲ್ಲ. ಅವನು ಮಾಡೋದೆಲ್ಲ ಸರಿನೇನೆ, ಅದಕ್ಕೆ ಆದದ್ದೆಲ್ಲ ಉಳಿತೆ ಆಯಿತು. ಇದು ಭಗವಂತನನ್ನ ಸರಿಯಾಗಿ ತಿಳಿದವರು ಯದ್ಯದ್ ಭವ್ಯಂ ಭವತು ಭಗವನ್ ಪೂರ್ವಕರ್ಮಾನುರೂಪನ್ ಅಂತಾರೆ. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿಃ ಕುರು ಕರ್ಮೈವ ತಸ್ಮಾತ್ ತ್ವಂ ಪೂರ್ವೈಃ ಪೂರ್ವತರಂ ಕೃತಂ. ಈ ತತ್ವವನ್ನು ತಿಳಿದುಕೊಂಡೆ ಮೋಕ್ಷಾರ್ಥಿಗಳಾದಂತ ಪೂರ್ವಿಕರು ಹಿಂದಿನವರು ಕರ್ಮಗಳನ್ನ ನಡೆಸಿದ್ದಾರೆ. ಅರ್ಜುನ, ಪೂರ್ವ ಪುರುಷರಿಂದ ಅನುಷ್ಠಿಸಲ್ಪಟ್ಟಂತಹ ಪುರಾತನವಾದ ಅಂತಹ ಕರ್ಮವನ್ನೇ ನೀನು ನಡೆಸೋ. ಇದು ಸರಿಯಾದ ಸಂಪ್ರದಾಯ, ಶಿಷ್ಟಾಚಾರ, ಆಚರಣೆ. ಪೂರ್ವೇ ಯೇ ತದೋಚುಹು ಮೇಲೆಯಾರ್ ಶೈವನಹಳ್ ವೆಂಡುವನ ಕೆಟ್ಟಿಯೇಲ್ ಅಂತಾಳೆ ಗೋದಾದೇವಿ. ಮೇಲೆಯಾರ್
ಮೇಲ್ನವರು ಅಂದ್ರೆ ಏನು, ಫಸ್ಟ್ ಫ್ಲೋರ್ ನಲ್ಲಿ ಇರೋರು ಅಂತನಾ? ಹಿಂದಿನವರು ಯಥಾರ್ಥವಾಗಿ ತಿಳಿದು ಯಾವುದು ಯಾವ ರೀತಿ ಬಾಳಿರ್ಬೇಕು, ಏಷ ಆದೇಶ ಯುಕ್ತ ಆಯುಕ್ತ ಅದನ್ನ ನೀನು ಆಚರಿಸಬೇಕಾದದ್ದು ಅಂತ. ಕಿಂ ಕರ್ಮ ಕಿಮ ಕರ್ಮೇತಿ ಕವಯೋಪ್ಯತ್ರ ಮೋಹಿತಾ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ಮುಮುಕ್ಷುವು, ಮುಮುಕ್ಷು ಅಂದ್ರೇನು? ಮೋಕ್ಷವನ್ನ ಬಯಸುವಂತವನು. ಅನುಷ್ಠಿಸಬೇಕಾದ ಕರ್ಮ ಮಾರ್ಗ ಯಾವುದು? ಇತರ ಜ್ಞಾನ ಮಾರ್ಗ ಇಂತಹದ್ದು, ಬೇರೆ ಮಾರ್ಗಗಳು ಎಂಬ ವಿಷಯದಲ್ಲಿ ವಿದ್ವಾಂಸರು ಕೂಡ ಮರಳಾಗ್ತಾರೆ, ಸರಿಯಾಗಿ ತಿಳಿದಿರೋಲ್ಲ. ಯಾವುದನ್ನು ತಿಳಿದು ಸಂಸಾರದಿಂದ ಮುಕ್ತರಾಗ್ತೀವೋ ಅಂತಹ ಕರ್ಮ ತತ್ವವನ್ನ ನಾನು ನಿನಗೆ ತಿಳಿಸ್ತೇನೆ. ಎಲ್ಲೋ ಹೀಗೆ ಯಾವುದೋ ಗ್ರಂಥದಲ್ಲಿ ಒಂದ್ಸಲಿ ಬಂದಾಗ ಅವರಲ್ಲಿ ಚರ್ಚೆ ಮಾಡ್ಬೇಕಾದ್ರೆ, ಈಗ ಒಬ್ಬ ಪತಿ ತಗೊಂಡಿದ್ದಾನೆ, ಅವನ ಕರ್ಮ ಪುಣ್ಯವೋ ಪಾಪವೋ ಅದನ್ನೇನ್ ಮಾಡ್ತಾನೆ ಅಂದ್ರೆ ಅವನ ದ್ವೇಷಿಗಳಿಗೆ ಅವನ ಪಾಪದ ಕರ್ಮವನ್ನ, ಅವನ ಹಿತೈಷಿಗಳಿಗೆ ಪುಣ್ಯವನ್ನ ಕೊಡ್ತಾನೆ ಅಂತ. ವಿಲೇವಾರ ಅವನಿಗಂತೂ ಕರ್ಮ ಇಲ್ಲ. ಸರಿ, ಅವನು ಎ ಆಯ್ತು, ಬಿ, ಅವನು ಇವನ ಪುಣ್ಯನೋ ಇದನ್ನ ಪಡೆದಿದ್ದ, ಅವನು ಸತ್ತ, ಅವನು ಪ್ರಪತ್ತಿ ಮಾಡ್ಕೊಂಡ. ಅವಾಗ ಮೊದಲನೇ ಒಂದು ಎರಡನೇ ಒಂದು ಎರಡನ್ನೂ ಸೇರಿಸಿ ಯಾರು ಕೊಡ್ಬೇಕು? ಹೀಗೆ ಎಲ್ಲ ಮಾಡಿ ಕಡೆಗೆ ಎಲ್ಲದನ್ನು ಅವನು ಭಗವಂತನೇ ತಗೊಂಡ್ಬಿಟ್ಟು ಅವತಾರ ಎತ್ತಾನೆ ಅಂತ ಯಾರ್ದೋ ಕಾಮೆಂಟ್ರಿ. ಕೃಷ್ಣ ಮನುಷ್ಯನಾಗಿ ಅವತಾರ, ರಾಮಕೃಷ್ಣಾದಿ ಅವತಾರಗಳು ಬರುವುದಕ್ಕೇನು ಅಂದ್ರೆ ಭಕ್ತರ ಪಾಪಗಳನ್ನ ಇವುಗಳನ್ನ ತಗೊಂಡು ಅದನ್ನ ಅನುಭವಿಸಿ ಇವನು ಮುಗಿಸ್ತಾನೆ ಅಂತ. ಈ ನಾರಾಯಣ ಭಟ್ಟಾದ್ರಿ, ನಾರಾಯಣಿ ಎಂಬರ್ದವನು, ಅವ್ರ ಗುರುಗಳಲ್ಲಿ ಇದ್ದಂತ ವಾತ ರೋಗ, ಮಂಡಿ ನೋವು, ಅದನ್ನ ತಾನು ಸ್ವೀಕಾರ ಮಾಡ್ತಾನೆ. ಸಾಯಿಬಾಬನ ಜೀವನದಲ್ಲೂ ಕೂಡ ಈ ತರದ್ ಬರುತ್ತೆ, ಯಾರದೋ ಕಷ್ಟವನ್ನು ತಗೊಂಡು ಅವನು ಅನುಭವಿಸ್ತಾನೆ ಅಂತ. ಈ ರೀತಿ ಅದನ್ನ ತಗೊಂಡು ಭಗವಂತನಿಗೆ ಅನ್ವಯ ಮಾಡಿ ಯಾರದೋ ಕಷ್ಟ ಅಂತ ತಗೊಂಡು ಅವನ ಅನುಭವಿಸ್ತಾನೆ ಅಂತ ಹೇಳುವಂತಹದ್ದು ಮರಳಾಗ್ತಾರೆ ಅಂತಂತೆಲ್ಲ ಈ ಶ್ಲೋಕದಲ್ಲಾಗತ್ತೆ. ಭಗವಂತನಿಗೆ ಯಾವುದು ಅಂಟಲ್ಲ, ಅವನಿಗೆ ಯಾವುದು ಆಗ್ಬೇಕಾಗಿಲ್ಲ, ಅವನ ಕರಿಕರ ಇಲ್ಲ ಅಂತಲ್ಲ. ನಾರಾಯಣಿಯ ಹೇಳ್ಬಾರ್ದು ಅಂತಾರೆ. ನಾರಾಯಣಿ ಹೇಳ್ಬಾರ್ದು ಅಂತಿಲ್ಲ, ಅದ್ರಲ್ಲಿ ಭಗವಂತನ ಕೊಂಡಾಡೋದಿದೆ, ಭಾಗವತದ ಹಿರಿಮೆ. ಕೊನೆ ಕೊನೆಯಲ್ಲಿ ನನ್ನ ಗಾಯನ ವಾಸಿ ಮಾಡುವಂತ ಬರುತ್ತೆ. ಆಯ್ತಾಯ್ತು, ಅದೇ ಉದ್ದೇಶ ಏನು ಅಂದ್ರೆ ಅವನ ಅದ್ವೈತಿ, ಅವನ ಅದನ್ನ ಹೇಳ್ತಾನೆ. ಅದ್ ನಮ್ ಸಂಪ್ರದಾಯ ಅಲ್ಲ. ಈಗೇನು ಫ್ಯಾಷನ್ ಎಲ್ರಿಗೂ ನಾರಾಯಣೀಯ ಕೊಡ್ತಾರಂಗೋ ನಾರಾಯಣೀಯಂ ಅಂತ. ನಾರಾಯಣೀಯಂನಲ್ಲಿ ಒಳ್ಳೇದೇನಿದೆ ತಗೊಳಕ್ ತಪ್ಪೇನಿಲ್ಲ. ಭಾಗವತದ ಇದ್ರದೆಲ್ಲ ಉಲ್ಲೇಖಗಳು ಬರುತ್ತೆ, ಕೃಷ್ಣನ ಇವುಗಳನ್ನೆಲ್ಲ ತಿಳಿಸ್ತಾನೆ. ಅದರಿಂದ ನಾರಾಯಣೀಯ ಹೇಳಿದ್ರೆ ತಪ್ಪಿಲ್ಲ. ಆದ್ರೆ ಸಿದ್ಧಾಂತದಲ್ಲಿ ಕಡೆಗೆ ಅವನು ಹೇಳೋದು ಅದು ಅದ್ವೈತ ಇದ್ರದ್ದು ಬರುತ್ತೆ, ನಾನೇ ಬ್ರಹ್ಮ ಅಂತಂದ್ರೆ ನಾವು ಮೂರ್ಖರಾಗ್ತೇವೆ. ಭಗವಂತನ ಅವನಿಗೆ ಸಮರು ಇಲ್ಲ ಅಧಿಕರು ಇಲ್ಲ ಅಂತ ಹೇಳುವಂತ ಆ ರೀತಿ. ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪರೇ ಪ್ರಾಣಾಪಾನ ಗತಿ ರುದ್ಧ್ವಾ ಪ್ರಾಣಾಯಾಮ ಪರಾಯಣಾಃ. ಪ್ರಾಣಾಯಾಮ ನಿರತರಾದ ಕೆಲವರು ಪ್ರಾಣ ಅಪಾನ ಗತಿಗಳೆರಡನ್ನೂ ತಡೆದು ಅಪಾನದಲ್ಲಿ ಪ್ರಾಣವನ್ನು ಹೋಮ ಮಾಡ್ತಾರೆ. ಕೆಲವರು ಪ್ರಾಣದಲ್ಲಿ ಅಪಾನವನ್ನು ಹೋಮ ಮಾಡ್ತಾರೆ. ಅಂದ್ರೆ ಪೂರಕ ರೇಚಕ ರೂಪಗಳಾದ ಯಜ್ಞಗಳನ್ನು ಮಾಡ್ತಾರೆ. ಪ್ರಾಣಾಯಾಮವು ಕೂಡ ಒಂದು ಯಜ್ಞ, ಬಾಳೆ ಒಂದು ಯಜ್ಞ, ಊಟ ಮಾಡೋದು ಒಂದು ಯಜ್ಞ, ಪತ್ನಿಯೊಡನೆ ಸಂಗಮಿಸೋದು ಇದೆಯಲ್ಲ ಅದು ಒಂದು ಯಜ್ಞ. ಪಂಚಮ ಆಹುತಿ ಅಂತ ಹೇಳುತ್ತೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ. ಎಲ್ಲವೂ ಕೂಡ ಯಜ್ಞ ರೂಪಿಯಾಗಿ ಆಗಬೇಕಾದ್ದು. ಪೂರ ಬಾಳನ್ನೇ ಅದಕ್ಕೆ ಅಜ್ಞಾನ ಯಜ್ಞ ಕಡೆಯಲ್ಲಿಡದು. ತಸ್ಯೈವಂ ವಿದುಷೋ ಯಜ್ಞಸ್ಯ ಆತ್ಮ ಪ್ರಾಣಾಯಾಮ. ಅಪರೇ ನಿಯತಾಹಾರಾಃ ಪ್ರಾಣಾನ್ ಪ್ರಾಣೇಶು ಜುಹ್ವತಿ ಸರ್ವಪ್ಯೇತೆ ಯಜ್ಞವಿದೋ ಯಜ್ಞಕ್ಷಪಿತ ಕಲ್ಮಷಾಃ. ಇನ್ನು ಕೆಲವರು ಆಹಾರ ನಿಯಮವುಳ್ಳವರಾಗಿ ಪ್ರಾಣಗಳನ್ನ ಪ್ರಾಣಗಳಲ್ಲಿಯೇ ಹೋಮ ಮಾಡ್ತಾರೆ. ಕುಂಭಕ ರೂಪವಾಗಿ ಯಜ್ಞ ಮಾಡುವಂತದ್ದು. ಕುಂಭಕದಲ್ಲಿ ಇವರು ಎಷ್ಟೊತ್ತು ಇದನ್ನ ಉಸಿರನ್ನ ಹಿಡಿದಿಡ್ತಾರೋ ಅಷ್ಟು ಕ್ಷಣ, ಅಷ್ಟು ವರ್ಷಗಳು ಅಂತ ಅದ್ರಲ್ಲಿ ಬರೋದು. ಇವರಿಗೆ ಆಯಸ್ಸು ವೃದ್ಧಿ ಆಗತ್ತೆ ಅಂತ. ನಿಜವಲ್ಲ ಆಗತ್ತಾ ಅಂತಂದ್ರೆ ಖಂಡಿತ ಆಗತ್ತೆ. ಈಗ ಶತಮಾನಂ ಭವತಿ ಶತಾಯು ಪುರುಷ ಅಂತ ಹೇಳಿದ್ದೇನು, 100 ವರ್ಷ ಬದುಕ್ತಾನೆ. ಮತ್ತೆ ಅವ್ರಿಗೆ 70ಕ್ಕೋ 80ಕ್ಕೋ ಹೋಗ್ಬಿಟ್ರಲ್ಲ ಅಂತಂದ್ರೆ ಇವ್ರು ಮಾಡಿದ್ವು ಇದು ಆಶೀರ್ವಾದ ಸುಳ್ಳೆ?
ಇಲ್ಲೂ ಅಷ್ಟೇ ಸಹಸ್ರ ಶೀರ್ಷ ಪುರುಷ ಅಂತಿದೆಯಲ್ಲ ಆ ತರದಲ್ಲಿ ಆಗುತ್ತೆ. ಸಂಖ್ಯೆ ಮೇಲೆ ಎಲ್ಲ ಲೆಕ್ಕ. ಹೋಗ್ಲಿ, ಬದುಕಿದ್ದಾನೆ 150 ವರ್ಷ, ಯಾವಾಗ್ಲೂ ಬೆಡ್ರಿಡನ್ನು, ಹೇಳಕ್ಕೆ ಆಗೋಲ್ಲ. ಹಾಗೆ ಬದುಕಿರ್ಬೇಕು ಅಂತ ಬೈಕೆನಾ? ಇರೋ ದಿವಸ ಚೆನ್ನಾಗಿರ್ಬೇಕು. ಈ ಆಶೀರ್ವಾದದ ಉದ್ದೇಶ ಅದು. ಭಗವದ್ ಭಾಗವತ ಆಚಾರ್ಯ ಕೈಂಕರ್ಯ ಪಿತೃ ಕೈಂಕರ್ಯಗಳನ್ನ ನಡೆಸೋಕೆ ಶರೀರಕ್ಕೆ ಯಾವ ಇದು ಇಲ್ಲದೆ ಸ್ಥಿರೈಹಿ ಅಂಗೈ ತುಷ್ಟುವಾಗಂ ಸಹ ಆ ರೀತಿ ಇರೋದಕ್ಕೆ ಆಶೀರ್ವಚನದಲ್ಲಿ ಹಿಂದಾಗದೊಂದು ಕ್ಷಣ ಮುಂದಕ್ಕೂ ಆಗದದು ಸಂದ ಲೆಕ್ಕವದೆಲ್ಲ ಅಂತ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತು. ಎಲ್ಲ ಪ್ರೀ ಡಿಟರ್ಮಿಂಡ್ ಅಂತ. ಆಯಸ್ಸಾಗಾದ್ರೆ ಅರ್ಧಕ್ಕೆ ಅರ್ಥವೇನೇ ಇಲ್ವಲ್ಲ ಆಶೀರ್ವಾದಕ್ಕೆ ಅಂತಂದ್ರೆ ಖಂಡಿತ ಸಾಧ್ಯ. ಇದೆಲ್ಲ ಯಾವುದು ಇದು ಇಷ್ಟೇ ಅಂತಂದು ಹೇಳಿಕ್ ಆಗೋಲ್ಲ. ಅದು ಭಗವಂತನ ಸಂಕಲ್ಪ. ಅವನು ಸಂಕಲ್ಪಿಸಿದರೆ ಇವನು ಹೆಚ್ಚಿಗೆನೂ ಇರ್ಬೋದು. ಈಗ ಆರ್ತ ಪ್ರಪತ್ತಿ, ದೃಪ್ತ ಪ್ರಪತ್ತಿ. ಆರ್ತ ಪ್ರಪತ್ತಿ ಮಾಡ್ಕೊಂಡವನಿಗೆ ಅವನು ಆಯಸ್ಸನ್ನು ಮೊಟಕ್ ಮಾಡ್ಬಿಟ್ಟು ಬೇಗ ಕರ್ಕೊಂಡಿದ್ದು ಉಂಟು. ವಿಲೋಕಗಳಿದೆ ಬೇಕಾದಷ್ಟು. ಆ ಪ್ರಪತ್ತಿ ಅಷ್ಟು ತೀವ್ರವಾಗಿತ್ತು. ಆ ಭಗವಂತನಲ್ಲಿ ಪ್ರಾರ್ಥನೆ ಅಂದ್ರೆ ಆಯ್ತು ನೀ ಬಾ ಅಂತ. ಪೂರೇಶ ಕೇಳಿದ ನಾಳೆ ದಿವಸನೇನೆ ನಿನಗೆ ಮೋಕ್ಷ ಅಂದ. ರಾಮಾನುಜರು ಕೇಳಿದ್ರೆ ಏತತ್ ದೇಹ ಅವಸಾನ ಪರ್ಯಂತಂ ಅತ್ರ ಇವ ಶ್ರೀರಂಗೆ, ನನ್ನನ್ನೇ ಇದ್ ಮಾಡ್ತಾ ಸುಗಮ ಸ್ವಾಂತಂದ. ಅವನಿಗೆ ನಾಳೆ ದಿವಸನೇ ನೀನು ಮೋಕ್ಷ ಅಂತ ಹೇಳಿಲ್ಲ ರಂಗನಾಥ. ರಾಮಾನುಜರಿಗಿಲ್ಲ, ಅವನ ಶಿಷ್ಯನು ಮೋಕ್ಷ ಸಿಕ್ತು. ಏನ್ ರಾಮಾನುಜರಿಗೆ ಇಷ್ಟ ಆಗ್ಲಿಲ್ವಾ ಹಾಗಾದ್ರೆ? ಇದು ಯಾವುದು ಕೂಡ ಭಗವಂತ ಪ್ರಧಾನವಾಗ್ಬೇಕೇ ಹೊರತು ಕರ್ಮ ಪ್ರಧಾನವಲ್ಲ. ಇವನ ಆಯಸ್ಸು ಇವನ್ ಇಷ್ಟೇನೆ ಅಷ್ಟೇ ಇತ್ತು, ಅದರಿಂದ ಅವನ ಅಷ್ಟೇ ದಿವಸ ಇದ್ದ ಅಂತಿಲ್ಲ. ಇವನ್ ಮನಸ್ಸು ಮಾಡಿದ್ರೆ, ನೀನ್ ಒಲಿದರೆ ಕೊರಡು ಕೊನರುವುದಯ್ಯ ವಚನ ಸಾಹಿತ್ಯದಲ್ಲಿ, ಅವನ್ ಮನಸ್ಸು ಮಾಡಿದ್ರೆ ಬೇಕಾದ ದೀರ್ಘವಾದ ಆಯಸ್ಸು ಕೊಡ್ಬೋದು, ಇಲ್ಲ ದೀರ್ಘವಾದ ಆಯಸ್ಸನ್ನ ಮೊಟಕು ಮಾಡ್ಬೋದು. ಅದಕ್ಕೆ ಅವನನ್ನ ಕರ್ಮಾಧ್ಯಕ್ಷ. ಅವನು ಮುಂದೆ ಕರ್ಮ ಪ್ರಧಾನ ಅಲ್ಲ, ಭಗವಂತ ಪ್ರಧಾನ. 17ನೇ ಶ್ಲೋಕ ಆಗ್ಬೇಕಿತ್ತು. 17 ಜಂಬ ಗಾಳಿಗೆ ಹಾಗು ಹೋಗ್ಬಿಟ್ಟಿದೆ ಮುಂದಕ್ಕೆ ಇದು ಪೇಜು. ಹೌದು ಹೌದು. ಕಿಮೇತಿ ಕವಯೋಪ್ಯತ್ರ ಮೋಹಿತಾಃ ತತ್ತೇ ಪ್ರವಕ್ಷ್ಯಾಮಿ ಯಜ್ಜಾತ್ವಾ ಮೋಕ್ಷಸೇಯುಃ. ಒಳ್ಳೇದಾಯ್ತು, ಜ್ಞಾಪಿಸ್ಬೇಕು ಹೀಗೆ ಯಾರಾದ್ರೂ. ಸುಮ್ಮನೆ ಇದ್ರೆ ನಾನು ಅದೇ ಪೇಜ್ ಅಂದ್ಕೊಂಡು ಹೊರಟೋಗಿದೆ. ನನಗೆ ಆ ಥಾಟು, ಆ ಕರ್ಮಾಧ್ಯಕ್ಷ ನೋಡ್ತಾ ಇದ್ದೆ. ಒಳ್ಳೇದಾಯ್ತು. ಮುಮುಕ್ಷು ಬೇಕಾದ ಕರ್ಮ ಮಾರ್ಗ ಯಾವುದು? ಮೋಕ್ಷನ್ನ ಬಯಸುವಂತವನು ಮೋಕ್ಷಮಿಚ್ಛೇತೆ ಜ್ಞಾನಮಿಚ್ಛೇತೆ ಈ ಜಿಜ್ಞಾಸುಹು ಅಂತ ಹೇಳುವುದು ಅಷ್ಟೇನೆ. ಜ್ಞಾನ ಯಾವ್ದ್ರ ಬಗ್ಗೆ? ಜ್ಞಾನ ತನ್ನ ಬಗ್ಗೆ. ಈ ಆತ್ಮ ಅದು ಭಗವಂತನಿಗೆ ಸೇರಿದ್ದು ಅಂತ ತಿಳಿದು ಮೋಕ್ಷವನ್ನು ಪಡಿಬೇಕು, ಮತ್ತೆ ಮತ್ತೆ ಹುಟ್ಟು ಸಾವು ಬೇಡ ಅಂತ ಹೇಳೋನು ಮುಮುಕ್ಷು. ಬುಭುಕ್ಷು ಅಂತ ಅಂದ್ರೆ ಚೆನ್ನಾಗಿ ತಿನ್ನೋಣ, ಇನ್ನೊಂದಷ್ಟು ಇನ್ನೂ ಚೆನ್ನಾಗಿ ಇರುತ್ತಾ, ಇನ್ನೆಲ್ಲರೂ ಬೇರೆ ಟೇಸ್ಟ್ ಇದೆಯಾ, ಹೊಸ ರುಚಿಗಳು. ಎಲ್ಲಾ ಟಿವಿ ಚಾನೆಲ್ಗಳಲ್ಲೂ ಮಧ್ಯಾಹ್ನ ಕೂತ್ಬಿಟ್ರೆ ಬರುತ್ತೆ ಒಂದಾದ್ಮೇಲೆ ಒಂದು ಹೊಸ ರುಚಿಗಳು ನೋಡಿ. ಬುಭುಕ್ಷು ಅವನು, ಇವನು ಮುಮುಕ್ಷು. ಆ ಮುಮುಕ್ಷು ಅನುಷ್ಠಿ ಬೇಕಾದ ಕರ್ಮ ಮಾರ್ಗ ಯಾವುದು ಅಂದ್ರೆ ಅದು ಇತರ ಜ್ಞಾನ ಮಾರ್ಗ ಎಂಬ ವಿಷಯದಲ್ಲಿ ವಿದ್ವಾಂಸರು ಕೂಡ ಮರಳಾಗ್ತಾರೆ ಅಂದ್ರು. ಅಂದ್ರೆ ಯಥಾರ್ಥವಾಗಿ ತಿಳಿಯೋದು. ಯಾವುದನ್ನು ತಿಳಿದ್ರೆ ಸಂಸಾರದಿಂದ ಮುಕ್ತನಾಗ್ತಾನೋ ಅಂತಹ ಕರ್ಮ ಅಕರ್ಮ ತತ್ವವನ್ನ ನಾನು ನಿನಗೆ ತಿಳಿಸ್ತೇನೆ ಕೇಳು ಅಂದ. ಇಲ್ಲಿಂದ ಮುಂದಕ್ಕೇನೆ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಕೃಷ್ಣ, ಕರ್ಮಣೋ ಹ್ಯಪಿ ಬೋದ್ಧವ್ಯಂಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿ. ಈಗ ನಾನು ಇದೇನೇನು ಹೇಳ್ಬೇಕಾದ್ರೆ ಮಾತು ಗಹನಾ ಕರ್ಮಣೋ ಗತಿ ಇನ್ನೂ ಒಂದು ಮಾತು ಬಂತು. ಕರ್ಮಕಿ ಗತಿ ನ್ಯಾರಿ ಸಂತು ಅಂತ ಇವನು ಕಬೀರ ಹಾಡ್ತಾನೆ ದೋಹೆಗಳಲ್ಲಿ. ಕರ್ಮದ ಗತಿ ಹೀಗೆ ಅಂತ ನಾವು ನಿಶ್ಚಯ ಮಾಡ್ಲಿಕ್ಕೆ ಆಗೋಲ್ಲ. ಏನು ಅಂದ್ರೆ ಒಂದು ಊಹೆ ಮಾಡ್ಬೋದು. ಈಗ ಅನಾಯಾಸೇನ ಮರಣ, ನಿದ್ದೆ ಒಲು ಸಾವ ಪಡೆ, ಸದ್ದು ಮಾಡದೆ ನೀನು ಜಗಕ್ಕೆ ಬಂದವನಲ್ಲ. ಹಾಗೆ ನಿದ್ದೆ ಒಲಿ ಮಲಗಿದ್ದವ್ರು ಬೆಳಗ್ಗೆ ಎದ್ದೇ ಇಲ್ಲ ಅಂತಂದ್ರೆ ಅವ್ರಿಗೆ ಮೋಕ್ಷ ಸಿಕ್ಬಿಡ್ತಾ? ಅನಾಯಾಸವಾದ ಮರಣ ಬೇಕು ಅಂತ ಕೇಳಿದ್ರು, ಅನಾಯಾಸವಾಗಿ ಶರೀರ ಬಿಟ್ರು ಅವರು. ಆದ್ರೆ ಪ್ರಪತ್ತಿ ಮಾಡ್ಕೊಂಡಿದ್ರು, ಎಲ್ಲ ಏನಾರು ಉಪಾಸನೆ ಇವುಗಳನ್ನ ಮಾಡಿಸಿದ್ರು, ಉಪನಿಷತ್ತಿನಲ್ಲಿ ಹೇಳಿದಂತ ವಿದ್ಯೆಗಳು ಅಂತವ್ರಿಗೆ. ಸೊ ಅದರಿಂದ ಒಬ್ಬನ ಕಡೆಯ ಎಂಡ್ ಅನ್ನೋದನ್ನ ನೋಡ್ಬಿಟ್ಟು ನಾವು ನಿರ್ಧಾರ ಮಾಡ್ಲಿಕ್ಕೆ ಆಗೋಲ್ಲ. ನೋಡಿ ಅವರೆಲ್ಲ ಅಷ್ಟೆಲ್ಲ ಶ್ರೋತ್ರಿಯರು, ಸ್ವಯಂ ಪಾಕ, ಹೆಂಡತಿ ಮಾಡಿದ್ದು ತಿಂತಾ ಇರ್ಲಿಲ್ಲ. ಈಗ ನೋಡಿ ಹೆಂಗ್ ಗತಿ ಆಗಿದೆ ಅವ್ರದ್ದು. ಜನಗಳಿಗೆ ಈ ರೀತಿದನ್ನು ಮಾತಾಡೋಕೆ ಬಾಯಿಗೆ ಚಪಲ.
ಆಸ್ಪತ್ರೆಯಲ್ಲಿ ಇದ್ದಾರೆ, ಯಾವ್ದೋ ನರ್ಸು ಏನೋ ಕೊಡ್ತಾರೆ, ಸ್ನಾನವೂ ಇಲ್ಲ, ಅವ್ರು ಏನ್ ಕೊಡ್ತಾರೋ ಅದನ್ನೇ ತಿನ್ಬೇಕು, ಜ್ಞಾನವೂ ಇಲ್ಲ. ಎಂತ ಸ್ಥಿತಿಗೆ ಬಂದ್ಬಿಡ್ತು ನೋಡಿ. ಮೊದಲು ಹಾರಾಡ್ತಾ ಇದ್ರು ಇಲ್ಲಿ, ಓ ನಾನು ಬಹಳ ಶ್ರೋತ್ರಿಯ, ನಾನು ಇನ್ನೊಂದನ್ನು ಮುಟ್ಟಲ್ಲ ಅಂತ. ಈ ರೀತಿ ಮಾಡೋದ್ರಿಂದ, ಮಾತಾಡೋದ್ರಿಂದ ಅದೊಂದು ಕರ್ಮ, ಇವ್ರು ಅನುಭವಿಸ್ತಾರ ಅದಕ್ಕೆ. ಮತ್ತೆ ಆಮೇಲೆ ಹೇಳಿ ತುಂಬಾ ಆಡ್ಕೊಳ್ತಾರೆ ಆ ಮಾಡೋರನ್ನ. ಎಲ್ಲ ಅದಕ್ಕೆಲ್ಲ ಅನುಭವಿಸ್ತಾರ. ಆಮೇಲೆ ಭಾಗವತದಿಗೆ ನಾಶ್ಲಿ ಇಲಂ ಕೀರ್ತಯೇತ್ ಅಂತ ವೇದದ ಸಂದೇಶನೇ ಹೋಗುತ್ತೆ, ಅನುಭವಿಸ್ತಾರೆ ಕಡೆಗೆ. ಗಹನ ಕರ್ಮಣೋಗತಿ, ವೇದೋಕ್ತ ಕರ್ಮಗಳು ಯಾವುದು ಅನ್ನೋದನ್ನ ತಿಳಿಯಬೇಕು. ವೇದದಲ್ಲಿ ಉಕ್ತವಾದದ್ದು, ವೇದ ಅಖಿಲ ಧರ್ಮ ಮೂಲಂ. ಈ ಕಾನ್ಸ್ಟಿಟ್ಯೂಷನ್, ಸಂವಿಧಾನ, ಏನು ಸಂವಿಧಾನ? ಭಾರತದ ಸಂವಿಧಾನ. ಓದ್ ನೋಡಿ, ಕಾನ್ಸ್ಟಿಟ್ಯೂಷನ್ ಇದೆ, ಸಿಗುತ್ತೆ, ಆನ್ಲೈನ್ ಅಲ್ಲೂ ಸಿಗುತ್ತೆ, ನಿಮ್ ಭಾಷೆ ಕನ್ನಡದಲ್ಲೂ ಬೇಕಾದ್ರೆ ಸಿಗುತ್ತೆ. ಯಾವ ಇದನ್ನ ಮಾಡಬಹುದು, ಯಾವ್ದನ್ನ ಮಾಡಬಾರ್ದು, ವಿಧಿ ನಿಷೇಧ, ಇದೆಲ್ಲ ನಮ್ ಸ್ಮೃತಿಗಂತ ಇದ್ದಂತೆ. ಬರ್ದವನ್ ಅಂಬೇಡ್ಕರ್ ಆದ್ಮೇಲೂ ಕೂಡ ಅದ್ರಲ್ಲಿ ಬೇಕಾದಷ್ಟು ತಿದ್ದುಪಡಿಗಳು ಇವೆಲ್ಲ ಬಂತು, ಎಲ್ಲ ಆಯ್ತು. ಮುಖ್ಯವಾದದ್ದೇನು? ಲೋಕಕ್ಕೆ ಯಾವುದು ಉಪಯುಕ್ತವಾದ್ದು, ಲೋಕ ಇದಕ್ಕೆ ಎಲ್ಲರಿಗೂ ಲೋಕ ಕಲ್ಯಾಣ, ಅದು ಪ್ರಧಾನವಾಗ್ಬೇಕು, ಸ್ವಾರ್ಥಗಳಲ್ಲ ಅಲ್ಲಿ. ಅದನ್ನು ತಿಳಿಸೋದು. ಆಸ್ ಪರ್ ಸೆಕ್ಷನ್ ಸೋ ಅಂಡ್ ಸೋ ಇವರಿಗೆ ಪನಿಷ್ಮೆಂಟು ಅಂತಾರೆ ಕೋರ್ಟ್ ನಲ್ಲಿ. ಯಾವ ಸೆಕ್ಷನ್, ಯಾರು ಮಾಡಿದ್ದು, ಯಾವನ್ ಮಾಡ್ದವನು ಕೇಳ್ತಾರೇನು? ಸೆಕ್ಷನ್ ಅದು ಅದೇನೆ ಕಾನ್ಸ್ಟಿಟ್ಯೂಷನ್, ಅದು ಒಪ್ಕೊಳ್ಬೇಕು. ಹಾಗೆ ಇದ್ ಯಾಕೆ ಈ ಉದಾಹರಣೆ ಹೇಳಿದೆ ಅಂದ್ರೆ, ವೇದ ಹೇಳಿದ್ದು ನಮಗೆ ಪ್ರಮಾಣ, ಅದನ್ನ ಕ್ವಶನ್ ಮಾಡೋಂಗಿಲ್ಲ. ನೋ ಬಡಿ ಕ್ಯಾನ್ ಕ್ವಶನ್ ಇಟ್. ವೇದೋಕ್ತವಾದ ಕರ್ಮಗಳು ಯಾವುದು ಅನ್ನೋದನ್ನ ಸರಿಯಾಗಿ ತಿಳಿಬೇಕು, ಯಥಾರ್ಥವಾಗಿ ತಿಳಿಬೇಕು. ನಿಷಿದ್ಧ ಕರ್ಮಗಳು ಯಾವುದು ಅನ್ನೋದನ್ನು ತಿಳಿಬೇಕು, ಯಾವ್ದನ್ನ ಮಾಡಬಾರ್ದು. ಯುಕ್ತ ಆಯುಕ್ತಾಹ, ವೇದದಲ್ಲಿ ಅದೇ ಹೇಳುದು ತೈತಿರಿಯ ಶಿಕ್ಷಾವಲ್ಲಿನಲ್ಲಿ. ಯಾವುದು ಯುಕ್ತವಾದದ್ದು, ಯಾವುದು ಅಯುಕ್ತವಾದದ್ದು. ಕರ್ಮ ಸನ್ಯಾಸ ಏನು ಅನ್ನೋದನ್ನು ತಿಳಿಬೇಕು. ಆದ್ದರಿಂದಲೇ ಈ ಕರ್ಮದ ಗತಿಗಳನ್ನು ತಿಳಿಯೋದು ಬಹಳ ಕಷ್ಟ. ಕರ್ಮ ಸನ್ಯಾಸ ಅಂದ್ರೆ ಏನು? ಫಲದಲ್ಲಿ ಆಸಕ್ತಿ ಬಿಡಿ, ಕರ್ತೃತ್ವ ತ್ಯಾಗ, ಫಲ ತ್ಯಾಗ, ಸಂಬಂಧ ತ್ಯಾಗ, ಈ ಮೂರು ಆಗಬೇಕು. ಕರ್ಮಣಿ ಅಕರ್ಮ ಯಃ ಪಶ್ಯತೆ ಅಕರ್ಮಣಿ ಚ ಕರ್ಮಯಃ ಸಬುದ್ಧಿಮಾನ್ ಮನುಷ್ಯೇಶು ಸಂಯುಕ್ತ ಕೃತ್ಸ್ನ ಕರ್ಮಗತೆ. ಯಾವನು ಕರ್ಮದಲ್ಲಿ ಜ್ಞಾನಕ್ಕಿರುವ ಸಂಬಂಧವನ್ನ, ಜ್ಞಾನದಲ್ಲಿ ಕರ್ಮಕ್ಕೆ ಇರುವ ಸಂಬಂಧವನ್ನು ಬಲ್ಲವನೋ ಅವನೇ ಜ್ಞಾನಿ. ಏನು ಹಾಗಂದ್ರೆ, ಈಗ ಏನು ಮಾಡ್ತಾ ಇದ್ದೀವಿ, ಮಕ್ಕಿ ಕಾಮಕ್ಕಿ ಸಂತೆ ಹೊತ್ತಿಗೆ ಹೇಳಿದ್ರು ಅಂತಾರ, ಇಲ್ಲ ಎತ್ತು ಈತು ಅಂದ್ರೆ ತಗೊಂಡೋಗಿ ಕೊಟ್ಟಿಗೆ ಕಟ್ಟು ಅಂತಾರಲ್ಲ, ಆ ತರದಲ್ಲಿ ಏನು ಅಲ್ಲಿ ಹೇಳಿದೆ, ಸುಮ್ನೆ ಅದನ್ನ ಮಾಡು, ಇದು ಹಿಂಗ್ ಮಾಡು. ಅದು ಯಾಕೆ ಅಂತ ತಿಳಿದೆ. ಇಲ್ಲಿ ಯಾವ್ದಾದ್ರು ಒಂದು ಕೆಲಸ ಮಾಡಿಸ್ಬೇಕಾದ್ರೆ ಯಾಕೆ ಮಾಡ್ತಾ ಇದ್ದೀವಿ, ಅದ್ರ ಉದ್ದೇಶ ಏನು, ಏನಾದ್ರಲ್ಲಿ ಸಿಗತ್ತೆ, ಎಲ್ಲವನ್ನು ಕೂಡ ಪೂರ್ವಾಪರಗಳನ್ನೆಲ್ಲ ನೋಡಿ ಮಾಡೋದಿದೆಯಲ್ಲ, ಅದೇ ಜ್ಞಾನ. ಕರ್ಮದಲ್ಲಿ ಜ್ಞಾನದ ಭಾಗ ಯಾವುದು ಅಂದ್ರೆ ಇದು. ಜ್ಞಾನದಲ್ಲಿ ಕರ್ಮಕ್ಕೆ ಇರುವ ಸಂಬಂಧವನ್ನು ಬಲ್ತಾನೋ ಅಂದ್ರೆ, ಆ ಜ್ಞಾನದಲ್ಲಿ ಇವಾಗ ಈ ಕರ್ಮದಿಂದ ಫಲ ಇಂಥದ್ ಸಿಗುತ್ತೆ ಅನ್ನೋದನ್ನ ತಗೊಂಡ್ರೆ ಅದು ಬಂಧನಕ್ಕೆ ಕಾರಣವಾಗತ್ತೆ ಅನ್ನೋದನ್ನ ತಿಳಿದು ಫಲಾಭಿಸಂಧಿ ರಹಿತವಾದಂತಹ ಕರ್ಮ ಮಾಡ್ತಾನಲ್ಲ, ಅವನು ಜ್ಞಾನಿ, ಅವನೇ ಮೋಕ್ಷಕ್ಕೆ ಅರ್ಹನಾದವನು. ಅಂತವನೇ ಎಲ್ಲ ಕರ್ಮಗಳನ್ನು ನಡೆಸಿದವನಾಗ್ತಾನೆ. ಎಲ್ಲ ಕರ್ಮ ನಡೆಸಿದ್ರು ಅವನೇನು ನಡೆಸಲಿಲ್ಲ, ಯಾಕೆಂದ್ರೆ ಅವನಿಗೇನು ಬೇಕಾಗಿಲ್ಲ. ಎಲ್ಲ ಇದು ಭಗವಂತನ ನಿಯಮನ, ಆಜ್ಞೆ, ವಿಧಿ. ಅದರಿಂದ ಅದನ್ನ ಶ್ರದ್ಧೆಯಿಂದ ನಡೆಸೋದು. ಅಯ್ಯೋ ಏನು ಕರ್ಮ ಮಾಡ್ಬಿಟ್ಟಿದೀವಿ, ಏನೋ ಬ್ರಾಹ್ಮಣರಾಗಿ ಹುಟ್ಬಿಟ್ಟಿದೀವಿ, ಸಂಧ್ಯಾವನ್ನೇ ಮಾಡ್ಬೇಕು, ಅದು ಏನ್ ಕರ್ಮನೋ, ಮತ್ತೆ ದಿನಕ್ಕೆ 3 ಹೊತ್ತು ಹೀಗ ಅನ್ಕೊಂಡ್ ಮಾಡೋಕ್ಕುವೆ ಭಗವಂತನನ್ನ 3 ಹೊತ್ತು, ಪ್ರಾತಃ ಸವನ, ಮಾಧ್ಯಂದಿನ ಸವನ, ಸಾಯಂ ಸವನ, ಒಂದರಿಂದ ಇನ್ನೊಂದಕ್ಕೆ ಸದಾ ಭಗವಂತನ ನೆನಪು ಇರೋದಕ್ಕೆ ಇವೆಲ್ಲ ಪೂರಕವಾಗುತ್ತೆ ಅಂತ ಇಷ್ಟದಿಂದ ಮಾಡೋದಕ್ಕೂ ಅದು ಕರ್ಮ ಅಂತ ಅನ್ಕೊಂಡ್ ಮಾಡೋದಕ್ಕೂ ಕೂಡ ವ್ಯತ್ಯಾಸಗಳು. ಅದರಿಂದ ಸಬುದ್ಧಿಮಾನ್ ಮನುಷ್ಯೇಶು ಸಯುಕ್ತ ಕೃತ್ಸ್ನ ಕರ್ಮಗತೆ. ಎಲ್ಲ ಕರ್ಮಗಳನ್ನ ಭಗವದರ್ಪಿತವಾಗಿ ಮಾಡಿ ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೊಂಡು ಈ ಶರೀರದಲ್ಲೇನೆ ಅವನು ಸಾಧಿಸ್ತಾನೆ. ಏನನ್ನ? ಈ ಹುಟ್ಟು ಸಾವಿನ ಚಕ್ರವನ್ನ. ಅವನು ವಿವೇಕಿ. ಯಸ್ಯ ಸರ್ವೇ ಸಮಾರಂಭಾಃ ಕಾಮ ಸಂಕಲ್ಪ ವರ್ಜಿತಾಃ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮಾಹುಃ ಪಂಡಿತಂ ಬುಧಾಃ. ಯಾವನಿಗೆ ಯಾವ ಕರ್ಮಗಳಲ್ಲಿ ಆದ್ರೂ ಕೂಡ ಫಲದಲ್ಲಿ ಅಪೇಕ್ಷೆ ಇಲ್ಲವೋ
ಸ್ವಾಭಿಮಾನವು ಇಲ್ಲದೆಯೋ, ಸ್ವಾಭಿಮಾನ ಅಂದ್ರೇನು, ಇದು ನಂದು, ನಾನು ಮಾಡ್ತಾ ಇದ್ದೀನಿ, ನೋಡಿ ನಾನು ಬೆಳಗ್ಗೆ ಬೇಗ ಹೇಳ್ತೀನಿ, ನಾನು ತುಂಬಾ ಶ್ರೋತ್ರಿಯ, ನನ್ನಂಗೆ ಯಾರು ಮಾಡ್ಲಿಕ್ಕೆ ಸಾಧ್ಯನಾ, ನಾ ಎಲ್ಲ ಪರ್ಫೆಕ್ಟ್ ಆಗಿ ಮಾಡ್ತೀನಿ, ನೀನ ಮಾಡೋದು. ಸಂಬಂಧ ಇದು ನಂದು ಕೆಲಸ, ಇದು ನಂದು, ಮಮತಾ ತ್ಯಾಗ, ಅಹಂಕಾರ ಇದೆಯಲ್ಲ ಅದು ಹೋಗ್ಬೇಕು, ನಾನು ಮಾಡ್ತಾ ಇದ್ದೀನಿ ಅನ್ನೋದು ಹೋಗ್ಬೇಕು. ಅಭಿಮಾನವನ್ನು ತೊರೆದು ಕೃತಕೃತ್ಯತೆಯ ಪಡೆವಂತೆ, ಅಲ್ಲಿ ಹೇಳದಂತೆ ಕೆಲಸ ಮಾಡ್ಬೇಕು, ನಾವೇ ಮಾಡ್ತಾ ಇರೋದು, ಆದ್ರೂ ಹೇಳ್ಬೇಕು ನಾ ಅಹಂಕರ್ತ, ನಾನಲ್ಲ ಕರ್ತ. ಹಾಗಾದ್ರೆ ಯಾರು ಕರ್ತ? ಭಗವಂತ. ಅವನು ನಿನ್ನ ಮುಖಾಂತರ ಮಾಡಿಸ್ತಾ ಇದ್ದಾನೆ, ಇದು ಭಗವಂತನ ಕೆಲಸ. ಇದ್ರಲ್ಲಿ ಬರೋ ಫಲ ಅವನೇನೆ. ಅಹಂ ಭೋಕ್ತಾ ಚ ಪ್ರಭುರೇವ ಚ ಅಂತ ಹೇಳಿದ್ದಾನೆ. ನಾನೇನೆ ಮಾಡ್ಸೋನು, ನಾನೇ ಅದ್ರ ಫಲವೂ ನಾನೇ. ಹೀಗೆ ಸಾತ್ವಿಕ ತ್ಯಾಗದೊಂದಿಗೆ ನಡೆಸ್ತಾನಲ್ಲ ಅವನು, ಅಂತವನು ಆತ್ಮಜ್ಞಾನ ಎಂಬ ಅಗ್ನಿಯಲ್ಲಿ ಕರ್ಮಗಳನ್ನು ದಹಿಸಿದವನು ಅಂತ ವಿದ್ವಾಂಸರು ಹೇಳ್ತಾರೆ ಎಂದ. ಪಂಡಿತ ಅಂಬುದಾಹ ಬ್ರಹ್ಮವಾದಿನೋ ವದಂತಿ ಅಂತ ವೇದದಲ್ಲಿ ಹೇಳುತ್ತೆ. ಬ್ರಹ್ಮವಾದಿಗಳು ಯಾರು ಅಂದ್ರೆ ಹೀಗೆ, ಯಾರು ಭಗವಂತನನ್ನ ಸರಿಯಾಗಿ ತಿಳಿದು ನಾವೆಲ್ಲ ಅವನ ಕೈನಲ್ಲಿ, ಅವನ ಕೆಲಸಗಳಿಗೆ ಅವನಿಗಾಗಿ ನಿಯೋಜಿಸಲ್ಪಟ್ಟವರು, ಅವನ ಕೈನಲ್ಲಿರುವ ಸೌಟು, ಅವನೇನ್ ಸಾರ್ಗಾಗ್ತಾನೋ, ಮೊಸರ್ಗಾಗ್ತಾನೋ, ಇಲ್ಲ ತುಪ್ಪ ಇದಕ್ಕಾಗ್ತಾನೋ, ಪಾಯಸಕ್ಕೋ, ಚಾಯ್ ಸಮಂದು ನಮ್ದೇನಿಲ್ಲ. ಅವನು ಕೊಟ್ಟಿದ್ ಕೆಲಸ ಶ್ರದ್ಧೆಯಿಂದ ಮಾಡೋದು ನಮ್ದು. ಶಿರಸಾವಹಿಸಿ ಅವನ ಕಾಲಿನಲ್ಲಿ ತೋರ್ಸದೆ ತಲೆನಲ್ಲಿ ಹೊತ್ತು ಅದನ್ನ ಶ್ರದ್ಧೆಯಿಂದ ಮಾಡಿ ಅವನಿಗೆ ಸಮರ್ಪಣೆ ಮಾಡುವಂತ. ಇವರೆಲ್ಲ ಈ ಪೂರ್ವಾಚಾರ್ಯರುಗಳೀಗ ಸ್ತೋತ್ರರತ್ನದಲ್ಲಾಗ್ಲಿ ಅಥವಾ ಬೇರೆ ಬೇಕಾದಷ್ಟು ಸಿಗುತ್ತೆ, ಒಂದೆರಡರಲ್ಲ. ಭಗವಂತ ನೀನೇ ಈ ಶರೀರ ಕೊಟ್ಟಿದ್ದು, ಈ ಆತ್ಮ ನಿನಗೆ ಸೇರಿದ್ದು, ನೀ ಕೊಟ್ಟ ಈ ಶರೀರ, ಈ ಕರಣ ಕಳೆಬರಗಳು ನಿನ್ನ ಕೈಂಕರ್ಯಕ್ಕೆ ಆಗದಿದ್ರೆ ವ್ಯರ್ಥವಾಗಿ ಹೋಗುತ್ತಲ್ಲ. ಹಾಗೆ ಈ ಬಾಳನ್ನ ನೀನು ಕೊಟ್ಟಿದ್ಯಲ್ಲ, ಈ ಬಾಳು ಇದು ವ್ಯರ್ಥವಾಗದಂತೆ ನಿನ್ನ ಕೈಂಕರ್ಯದಲ್ಲಿ ನೀನೇ ಚೆನ್ನಾಗಿ ತೊಡಗಿಸ್ಕೊ ನನ್ನನ್ನ, ಅದಕ್ಕೆ ಸಾರ್ಥಕತೆ ಉಂಟಾಗಲಿ. ನನಗೆ ಅದರಿಂದ ಏನಾಗ್ಬೇಕಾಗಿಲ್ಲ, ಯಾಕೆಂದ್ರೆ ನಾನು ನಿನ್ನಗೆ ಶರೀರ, ನನಗೆ ಸಪರೇಟ್ ಆಗಿ ಏನಿಲ್ಲ. ಅದನ್ನ ವ್ಯರ್ಥ ಮಾಡದಿರು, ನಿನ್ನ ಕೈಂಕರ್ಯದಲ್ಲಿ ನನಗೆ ಅವಕಾಶ ಕೊಡು. ಇದು ಅವನಲ್ಲಿ ಕೇಳ್ಕೊಳ್ಳೋದು. ಕದಾನು ಸಾಕ್ಷಾತ್ಕರವಾಣಿ ಚಕ್ಷುಷ ಕದಾಹಮೈಕಾಂತಿಕ ನಿತ್ಯ ಕಿಂಕರಃ ಪ್ರಹರ್ಷಯಿಷ್ಯಾಮಿ. ನಿನ್ನನ್ನ ಸಂತೋಷಗೊಳಿಸ್ಬೇಕು ನಾನು, ನೀನು ಕೊಟ್ಟ ಈ ಕೆಲಸ ಶ್ರದ್ಧೆಯಿಂದ ನಾ ಮಾಡಿ, ಅದು ನಿನ್ನ ಮುಖೋಲ್ಲಾಸಕ್ಕೆ ನಾನು ಮಾಡುವ ಎಲ್ಲ ಕೆಲಸ, ನನ್ನ ಪೂರ್ಣ ಬಾಳೆ ನಿನಗೆ ಸಮರ್ಪಿತ. ತ್ಯಕ್ತ್ವಾ ಕರ್ಮ ಫಲ ಸಂಗಂ ನಿತ್ಯ ತೃಪ್ತೋ ನಿರಾಶ್ರಯ ಕರ್ಮಣ್ಯಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. ಕರ್ಮಗಳಲ್ಲಿ ಫಲಾಪೇಕ್ಷೆಯನ್ನ ಬಿಟ್ಟು ರಿಸಲ್ಟ್ ಓರಿಯೆಂಟೆಡ್ ಅಂತ ಹೇಳ್ತಾರಲ್ಲ ಈಗಿನ ಎಲ್ಲಾ ಕಡೆನಲ್ಲೂ, ಅದನ್ನ ಪೂರಾ ರೆಡ್ ಇದರಲ್ಲಿ ಹಾಕ್ಬಿಡಿ, ಸ್ಟ್ರೈಕ್ ಮಾಡ್ಬಿಡಿ. ಅದನ್ನ ರಿಸಲ್ಟ್ ಓರಿಯೆಂಟೆಡ್ ಅಲ್ಲ ನಮ್ಮ ಈ ಬಾಳು ಅಥವಾ ಇಲ್ಲಿ ನಡೆಸುವಂತ, ಅದರಲ್ಲಿ ಹೊಟ್ಟೆಪಾಡಿಗೆ ಮಾಡೋ ಕೆಲಸವೂ ಅಷ್ಟೇ, ಅದು ಕೂಡ ಅಷ್ಟೇ ರಿಸಲ್ಟ್ ಓರಿಯೆಂಟೆಡ್ ಅಲ್ಲ. ಭಗವತ್ ಪ್ರೀತ್ಯರ್ಥವಾಗಿ ಸಂಬಳ ಬರುತ್ತೆ ಅಂತ ಕೆಲಸ ಮಾಡಬೇಡಿ, ಭಗವಂತನ ಪ್ರೀತಿ ಆಗುತ್ತೆ ಅಂತ ಮಾಡಿ. ಪ್ರಮೋಷನ್ ಸಿಗುತ್ತೆ ಅಂತ ಕೆಲಸ ಮಾಡಬೇಡಿ, ಭಗವಂತನ ಪ್ರೀತಿ ಆಗ್ಲಿ ಅಂತ ಮಾಡಿ. ಸಿಗುತ್ತೆ ಬೇಡ. ಮನ್ನಣೆಯ ದಾಹ ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದಾದ ಆತ್ಮವನೇ ಎಲ್ಲ ಭಗವದರ್ಪಿತವಾಗಿ, ಮನೆ ಕೆಲಸವೋ ಹೊರಗಡೆ ಕೆಲಸವೋ ಸಾಮಾಜಿಕ ಕೆಲಸವೋ ಇಲ್ಲ ವೈಯಕ್ತಿಕವಾದದ್ದು ಏನೇ ಕೆಲಸವೋ ಎಲ್ಲವೂ ಕೂಡ ಭಗವಂತನಿಗೆ ಸಮರ್ಪಣೆ ಆಗ್ಬೇಕು. ಅದರಿಂದ ತ್ಯಕ್ತ್ವಾ ಕರ್ಮ ಫಲಾಸಂಗಂ, ಕರ್ಮಗಳಲ್ಲಿ ಫಲದ ಅಪೇಕ್ಷೆಯನ್ನ ಬಿಟ್ಟು ಆತ್ಮದಲ್ಲಿಯೇ ತೃಪ್ತನಾಗಿ ನಿತ್ಯ ತೃಪ್ತ. ಈ ತೃಪ್ತಿ ಅನ್ನೋದಿದೆ ನೋಡಿ, ಇದು ಬಹಳ ಬಹಳ ಮುಖ್ಯವಾಗಿ ಬರಬೇಕಾದ್ದು ಜೀವನದಲ್ಲಿ. ನಮ್ಮ ಪೂರ್ವಿಕರೆಲ್ಲ ಇಷ್ಟೆಲ್ಲ ಹಣ ಕಾಣ್ಲಿಲ್ಲ ಅವರು, ಏನೆಲ್ಲ ಇಲ್ಲಿ ಈಗಿನ ಸವಲತ್ತುಗಳು, ಭೋಗಗಳು, ಈ ಮೊಬೈಲು ಮತ್ತೊಂದು ಈ ತರದ್ದು ಎಲ್ಲ ಇರ್ಲಿಲ್ಲ, ರಸ್ತೆಗಳಿರ್ಲಿಲ್ಲ, ಪಾದ ಸಂಚಾರ ನಡೆದು ಹೋಗ್ತಾ ಇದ್ರು, ಕಷ್ಟಪಡ್ತಾ ಇದ್ರು, ಎರಡೊತ್ತು ಊಟಕ್ಕೆ ಬಹಳ ಕಷ್ಟ. ಅಷ್ಟಾದ್ರೂ ಕೂಡ ಅವರ ನೆಮ್ಮದಿಯ ಬಾಳು ನಮ್ಮಲ್ಲಿ ಉಳಿದಿದೆಯಾ? ದುಡ್ಡಿರ್ಲಿಲ್ಲ ಅವ್ರ ಹತ್ರ,
ದೇ ಆರ್ ಫೈಂಡಿಂಗ್ ಇಟ್ ವೆರಿ ಡಿಫಿಕಲ್ಟ್ ಟು ಮೀಟ್ ಬೋತ್ ದಿ ಎಂಡ್ಸ್ ಅಂತ. 2 ಹೊತ್ತು ಊಟ ಅಷ್ಟಕ್ಕಾಗಿ. ಆದ್ರೆ ಅವರ ಮನಸ್ಸಿನಲ್ಲಿದ್ದಂತಹ ತೃಪ್ತಿ ಇತ್ತಲ್ಲ, ಅದಿದೆಯೋ ನಮಗೆ? ಯಾರು ಯಾವಾಗ್ಲಾರು ಕೊರಗಿದ್ದುಂಟ, ಅಯ್ಯೋ ನನಗ್ ದುಡ್ಡಿರ್ಲಿಲ್ಲ, ಇದಿಲ್ಲ ಅಂತ. ನಮಗ್ ದುಡ್ಡೇ ಇವಾಗ ಎಲ್ಲದಕ್ಕೂ ಪ್ರಧಾನ. ಮಕ್ಕಳಿಗೂ ಅಷ್ಟೊಂದೆಲ್ಲ ನಾವು ಏನೂ ಬೇಡ, ಸಂಧ್ಯಾವನ್ನೇನೂ ಬೇಡ, ನೀ ಸ್ನಾನನೂ ಮಾಡ್ಬೇಡ, ಕಾನ್ಸಂಟ್ರೇಟು. ಟ್ಯೂಷನ್ಗೆ ಹೋಗು, ಅಲ್ಲಿಂದ ಬಾ, ಇನ್ನೊಂದು ಟ್ಯೂಷನ್ಗೆ ಹೋಗು, SLC ಹೋಗ್ಬಿಟ್ರೆ ಸ್ಕೂಲ್ ನಲ್ಲಿ ಅಲ್ಲಿಂದ ಬಂದಿದ ತಕ್ಷಣ 5, ಮತ್ತೆ ಸಾಯಂಕಾಲ ಇನ್ನೊಂದು ಟ್ಯೂಷನ್ನು, ಆಮೇಲೆ ಕೂತ್ಕೊಂಡು ಓದು ಅಂತೂ ಪೂರಾ. ಯಾಕೆ? ದುಡ್ಡು 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 ಬೇಕು. ಆಮೇಲೆ ಹೋಗ್ಬಿಡು, ಹಾರ್ಬಿಡು, ಅಮೆರಿಕಾಗೋ ಆಸ್ಟ್ರೇಲಿಯಾಗೋ. ದುಡ್ಡು ಬರ್ತಾ ಇದೆ, ನನ್ನ ಮಗ ಅಮೆರಿಕಾದಲ್ಲಿ ಇದ್ದಾನೆ, ಈಗೇನ್ ಬಹಳ ವಿಶೇಷ ಇಲ್ಲ. ಎವ್ರಿ ಆಲ್ಟರ್ನೇಟಿವ್ ಹೌಸ್ ಒಬ್ರು ಅಲ್ಲಿದ್ದಾನೆ, ಇವ್ರಿಲ್ಲೇ ಅವರಲ್ಲೇ. ಏನ್ ಸಾಧಿಸಿದ್ದು ಎಲ್ರ ಹತ್ರ ಹೇಳ್ಕೊಳ್ಳಿ, ನನ್ ಮಗ ಇವಾಗ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ. ಬಾಳಿನಲ್ಲಿ ಭಗವಂತ ಕೊಟ್ಟಿದ್ರಲ್ಲಿ ಅಲಂ ಪ್ರತ್ಯಯ ಬುದ್ಧಿ ಅಂತ ಇದನ್ನ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ನಮ್ಮ ಆಚಾರ್ಯರು, ಅನಂತರಂಗಾಚಾರ್ಯರು. ಐಡಿಯಾ ಆಫ್ ಎನಫ್ನೆಸ್ ಅಂತ ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ, ಭಗವಂತ ಏನ್ ಕೊಟ್ಟಿದಾನೋ ಅದರಲ್ಲಿ ತೃಪ್ತಿಯಿಂದ ನೆಮ್ಮದಿಯಿಂದ ಇರು. ನೀ ಬಯಸು ಏನೇನ್ ಬೇಕಾದ್ರು, ನನ್ಗೆ ಅರಮನೆ ಇರ್ಲಿ, ನನಗೆ ಒಂದು ಏರೋಪ್ಲೇನೇ ಇರ್ಲಿ, ನಂದೇ ಸಪರೇಟು, ಎಲ್ಲ ಬಯಸಿ. ಹರಿಚಿತ್ತ ಸತ್ಯ, ನನ್ನ ಚಿತ್ತಕ್ಕೆ ಬಂದದ್ದು ಲವಲೇಶ ತೊಡಗೋದು. ಮದುವೆ ಆಗಿ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳನ್ನು ಕಾಣಬೇಕು ಅನ್ನೋದು ಇವನು ನರಚಿತ್ತ. ಅವನಿಗೆ ಮದುವೆನೇ ಇಲ್ಲ ಅನ್ನೋದು ಅವನ ಚಿತ್ತ. ಹಾಗೆ ಏನು ಬಂತು ಅವನ್ ಹಾಕಿ ತಾಳದಂಗೆ, ಕಣ್ಣು ಮುಚ್ಕೊಂಡು ಏಳ್ದಂಗೆ ಇರೋದು ಇದೆಯಲ್ಲ, ಅದು ಆ ತೃಪ್ತಿ. ಅದನ್ನೇ ಇಲ್ಲಿ ಹೇಳಿದವರು. ನಿತ್ಯ ತೃಪ್ತ ನಿರಾಶ್ರಯ. ಪ್ರಕೃತಿಯಲ್ಲಿ ಭೋಗ್ಯತಾ ಬುದ್ಧಿಯನ್ನ ಬಿಟ್ಟವನು ಕರ್ಮಣ್ಯಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. ಕರ್ಮದಲ್ಲಿ ಪ್ರವರ್ತಿಸಿದ್ರು ಕೂಡ ಕರ್ಮವನ್ನು ಅವನು ಮಾಡದವನೇ ಆಗ್ತಾನೆ. ಯಾಕೆಂದ್ರೆ ಆ ಕರ್ಮದಿಂದ ಇವನಿಗೇನು ಬೇಕಾಗಿಲ್ಲ, ರಿಸಲ್ಟ್ಸು ಅದರಲ್ಲಿ ಫಲ ಸಿಗಬೇಕು ಅಂತ ಮಾಡ್ತಾ ಇಲ್ಲ. ಇಲ್ಲ, ನಾ ಮಾಡ್ತಾ ಇದ್ದೀನಿ ಲೋಕಕ್ಕೆ ಗೊತ್ತಾಗ್ಬೇಕು, ನನಗೆ ಹೆಸರು ಮರ್ಯಾದೆ ಗೌರವ ಅಂತಸ್ತು ರೆಕಗ್ನಿಷನ್ನು, ಅದು ಇಲ್ಲ. ತನ್ನ ಪಾಡಿಗೆ ಬಂದದ್ದನ್ನ ಶ್ರದ್ಧೆಯಿಂದ ಮಾಡಿ ಭಗವಂತನಿಗೆ ಅರ್ಪಿಸ್ತಾ ಇದ್ದಾನೆ. ಎಲ್ಲೂ ಏನು ಗಲಾಟೆ ಇಲ್ಲ, ನಾ ಮಾಡಿದೆ ಅಂತ ಹೇಳ್ಕೊಳ್ಳೋದು ಇಲ್ಲ. ಇಳೆಯೊಳಗೆ ಮೊಳಕೆ ಹೊಗೆ ಒಂದು ತುತ್ತೂರಿ ಇಲ್ಲ, ಫಲ ಮಾಗುವುದೊಂದು ಅವತ್ತು ಯಾವುದು ಸದ್ದಿಲ್ಲ. ಬೆಳಕೀವ ಸೂರ್ಯ ಚಂದ್ರದೊಂದು ಇದಿಲ್ಲ, ಹೋಲಿ ನಿನ್ನ ತುಟಿಗಳನ್ನು ಅಂತಾರೆ. ಏನು ನಿನ್ನ ಸಾಧನೆ? ನಾ ಮಾಡಿದ್ದು ನಂದು, ನಾನು ಬಿಟ್ರಿಲ್ಲ. ಈ ಹುಚ್ಚುತನಗಳನ್ನೆಲ್ಲ ಬಿಟ್ರೆ ಆಗತ್ತೆ. ಎಲ್ಲ ಭಗವಂತ ನಡೆಸ್ತಾ ಇದ್ದಾನೆ, ಅವನೇ ಮಾಡಲ್ಲ ಕೂತ್ಕೊಂಡು ನಿಮ್ ಮುಖಾಂತರ. ನೀವು ಶ್ರದ್ಧೆಯಿಂದ ಮಾಡ್ಬೇಕಷ್ಟೆ. ಹಾಗೆ ಮಾಡಿದ್ರೆ ಅವನ ಕೆಲಸವನ್ನು ಮಾಡಿದ್ರು ಕೂಡ ನೈವ ಕಿಂಚಿತ್ ಕರೋತಿ ಸಹ. ಇದು ಕರ್ಮಯೋಗದಲ್ಲಿ ಬಹಳ ಬಹಳ ಮುಖ್ಯವಾದಂತಹ ಅಂಶಗಳು ಬರಬೇಕಾದ್ದು. ನಿರಾಶೀರ್ಯದ ಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರುವನ್ ಆಪ್ನೋತಿ ಗೆಲ್ಬಿಷಂ. ಫಲದಲ್ಲಿ ಆಸೆ ಇಲ್ಲದೆ ಮನಸ್ಸನ್ನ ಇಂದ್ರಿಯಗಳನ್ನ ಅಡಗಿಸಿ ಇತರ ವಸ್ತುಗಳಲ್ಲಿ ಮಮತೆಯನ್ನ ಬಿಟ್ಟು ದೇಹಧಾರಣೆಗೆ ಬೇಕಾದ ಕಾರ್ಯವನ್ನು ಮಾತ್ರ ಮಾಡತಕ್ಕವನು ಪಾಪವನ್ನೇ ಹೊಂದಲಾರ. ಎಲ್ಲೂ ಕೂಡ ನನ್ನದು ಅನ್ನೋದನ್ನ ಬಿಟ್ಬಿಡಿ. ಅದಕ್ಕೆ ಪುತ್ರ ದಾರ ಗೃಹಾದಿಶು ಅಂತ ಬಂತು. ಇಲ್ಲೇ ಬರುತ್ತೋ ಇಲ್ಲ ಮುಂದಕ್ಕೆ ಬರ್ತೋ ಅದು. ಹೆಂಡತಿ, ಮಕ್ಕಳು, ಮನೆ, ಆಸ್ತಿ, ಇವುಗಳಲ್ಲಿ ಸಂಘವನ್ನ ತೊರೆ. ಅಂದ್ರೆ ಮಾತಾಡ್ಸ್ಬೇಡ ಹೆಂಡ್ತಿನ, ಮಗನ ನೀನ್ ನನ್ನ ಕಡೆ ನೋಡ್ಬೇಡವೋ ಅಂತಲ್ಲ. ಅಲ್ಲಿ ಇದೆಯಲ್ಲ ಆ ಪಾಶ, ಅದರಿಂದ ಬಿಡಿಸ್ಕೊಳ್ಬೇಕು. ಪರಿತ್ಯಕ್ತ, ಈ ಸನ್ಯಾಸ ಧರ್ಮದಲ್ಲಿ ಅದಕ್ಕೇನೆ ಪರಿತ್ಯಕ್ತ 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 ಅಂತ 3 ಸಲ ಹೇಳಿಸ್ತಾರೆ ಅವ್ರಿಗೆ. ಯಾವ್ದ್ರಲ್ಲಿ? ಒಂದು ಪುತ್ರೇಶಿಣ, ವಿತ್ತೇಶಿಣ, ದಾರೇಶಿಣ, 3 ಬಿಡ್ಬೇಕು. ಮತ್ತೆ ಪುನಃ ಮನಸ್ಸಿನಲ್ಲೂ ಅದು ನೆನೆಸ್ಕೊಳ್ಬಾರ್ದು. ಪೂರ್ವಾಶ್ರಮದಲ್ಲಿ ಅವನು ನನ್ನ ಮಗ, ಪೂರ್ವಾಶ್ರಮದಲ್ಲಿ ಅವಳು ನನ್ನ ಹೆಂಡತಿ. ಪೂರ್ವಾಶ್ರಮದ ಮುಗೀತು, ಈಗಿರೋ ಆಶ್ರಮ ಸನ್ಯಾಸಾಶ್ರಮ. ನೀವು ಸಮಾಜಕ್ಕೆ ನಿಮ್ಮನ್ನು ಪೂರ್ವವಾಗಿ ಒಪ್ಪಿಸ್ಕೊಂಡಿದ್ದೀರಿ. ಅವ್ರು ಬಂದ್ರು ಕೂಡ ಏನ್ ಚೆನ್ನಾಗಿದ್ಯಾ, ಅದಿದ್ಯಾ ಇದಿದ್ಯಾ, ಏನಿಲ್ಲ. ಯಾವ ಹಿಂದಿಂದು ನೆನಪುಗಳು ಕೂಡ ಬರೋಂಗಿಲ್ಲ. ಅದಕ್ಕೆ ಇವ್ರು ಎಷ್ಟು ಮಟ್ಟಿಗೆ ಆಗ್ತಾರೆ ಅಂದ್ರೆ ಹತ್ರ ಬರೋದಕ್ಕೆ ಬೇಡ ಅಂತ ಅವರುಗಳು. ಎಲ್ಲಿ ಮತ್ತೆ ಅಂಟ್ಕೊಳ್ಳುತ್ತೋ ಅಂತ ಪಾಶಗಳು.
ವಿರಕ್ತನಾಗೋದು ಅಂದ್ರೆ ನಮ್ಮ ಸನ್ಯಾಸ ಇದೆಯಲ್ಲ, ಅದಕ್ಕಾಗೇನೆ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಸನ್ಯಾಸ ಇಲ್ಲ. ಏನಿದ್ರು 50-60 ವರ್ಷ ಆ ಸಂದರ್ಭದಲ್ಲೇ ಕೊಡುವಂತ. ಯದೃಚ್ಛಾ ಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬದ್ಧತೆ. ತಾನಾಗಿ ಸಿಕ್ಕಿದ್ದರಲ್ಲಿ ತೃಪ್ತಿ ಹೊಂದುತ್ತಾ, ದೇವರೇನ್ರ ಕೊಡ್ಲಣ್ಣ, ಕೊಡದಿದ್ರೆ ಬಿಡ್ಲಣ್ಣ ಅಂದಿದ್ದೇನೆ, ಏನ್ ಸಿಕ್ತೋ ಅದ್ರಲ್ಲಿ ಕೂರ ತಾಳ್ವ ಅಂದೆ ಹಿಂದೆ ಅನೇಕ ಸರಿ ಹೇಳಿದ್ದೆ. ಅಷ್ಟೆಲ್ಲ ಆ ಊರಿಗೆ ಒಡೆಯನಾಗಿದ್ದವರು, ಇಡೀ ಭೂಮಿಯೇ ಅವ್ರದ್ದು. ಆ ಊರು ಕೂರಂ ಅನ್ನೋದು ಕಾಂಚೀಪುರದ ಪಕ್ಕದಲ್ಲಿ. ಎಲ್ಲದನ್ನು ಮನೆ ಮಠ ಆಸ್ತಿ ಏನಿತ್ತು ಎಲ್ಲ ಬಿಟ್ಟು ಶ್ರೀರಂಗದಲ್ಲಿ ಭಿಕ್ಷಾಟನೆಯಿಂದ ಜೀವಿಸಿದವರು. ಸಿಗ್ಲಿಲ್ಲ ಭಿಕ್ಷೆ ಅಂತ ಮನಸ್ಸು ಪರ್ಟರ್ಬ್ ಆಗ್ಲಿಲ್ಲ. ಹಾಗೆ ಏನು ಸಿಕ್ತೋ ಅದರಲ್ಲಿ ತೃಪ್ತಿ. ಸುಖ ದುಃಖಾದಿ ದ್ವಂದ್ವಗಳನ್ನ ನೀಗಿ, ಇದನ್ನೇ ಹೇಳೋದು. ಸುಖ ದುಃಖ, ಮಾನ ಅಪಮಾನ, ಲಾಭ ನಷ್ಟ, ಜಯ ಅಪಜಯ, ಶೀತ ಉಷ್ಣ, ಯಾವುದಕ್ಕೂ ಇದೇ ಇಲ್ಲ ಪ್ರತಿಕ್ರಿಯೆಗಳು. ದ್ವೇಷರಹಿತನಾಗಿ ಎಲ್ಲೆಲ್ಲೂ ಭಗವಂತನ್ನೇ ಕಾಣೋದಾದ್ರೆ, ಯಾರು ನಿಮ್ಮ ದ್ವೇಷಿಗಳು, ನಿಮಗೆ ಅನ್ಯಾಯ ಮಾಡಿದವರು, ಅವನಲ್ಲಿ ಭಗವಂತನ ನೀವು ಕಾಣೋದಾದ್ರೆ, ಮೋಸ ಮಾಡುವನ ಹೆಸರು ಮಗನಿಗಿಡಬೇಕು. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ. ತನಗೆ ಬೇಕಾದದ್ದು ಲಭಿಸಿದ್ರು ಅಥವಾ ಸಿಗದೆ ಇದ್ರು ಕೂಡ ಸಮಾನ ಬುದ್ಧಿಯಿಂದ ಹೇಳ್ಬೇಕು. ಮಾಡೋ ಪ್ರಯತ್ನ ನಂದು, ಕೊಡೋದು ಬಿಡೋದು ಭಗವಂತನಿಗೆ ಬಿಟ್ಟದ್ದು. ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಷು ಕದಾಚನ. ಹಾಗೆ ಪ್ರಶಾಂತವಾದ ಮನಸ್ಸಿನಿಂದ ಯಾವುದಕ್ಕೂ ಅಂಟುಕೊಳ್ಳದೆ ಕರ್ಮಗಳನ್ನು ಮಾಡಿದ್ರೆ ಅವನಿಗೆ ಕರ್ಮದ ಬಂಧನದಲ್ಲಿ ಅವನು ಸಿಗಾಕೊಳ್ಳೋದಿಲ್ಲ. ಯಾಕೆಂದ್ರೆ ಅವನಿಗೇನಾದ್ರು ಬಯಕೆ ಇದ್ರೆ ತಾನೆ ಅವಾಗ ಇದೆಲ್ಲ ಅಂಟ್ಕೊಳ್ಳೋದು. ಮೇಲೆ ಹೇಳ್ದಂತೆ ನೈವ ಕಿಂಚಿತ್ ಕರೋತ್ ಸಹ, ಎಲ್ಲ ಕರ್ಮವನ್ನು ಮಾಡಿದ್ರು ಕೂಡ ಏನು ಮಾಡೋದಂಗಿಲ್ಲ ಅವನು. ಯಾಕೆಂದ್ರೆ ಅವನಿಗೆ ಏನಿಲ್ಲ, ಎಲ್ಲ ಭಗವಂತನಿಗೆ ಸಮರ್ಪಣೆ. ಗತ ಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಾಯಾಚರತ ಕರ್ಮ ಸಮಗ್ರಂ ಪ್ರವಿಲೀಯತೆ. ತಾನು ತನ್ನದು ಎಂಬ ಅಭಿಮಾನವನ್ನು ಬಿಟ್ಟು ಸಂಸಾರ ಮೋಹವನ್ನು ತೊರೆದು ಆತ್ಮಜ್ಞಾನದಲ್ಲಿ ನೆಲೆಗೊಂಡ ಮನಸ್ಸುಳ್ಳವನಾಗಿ ಭಗವತ್ ಪ್ರೀತಿಗಾಗಿಯೇ ಕರ್ಮಗಳನ್ನು ಮಾಡತಕ್ಕವನಿಗೆ ಕರ್ಮ ಬಂಧ ಪೂರ್ಣವಾಗಿ ಬಿಟ್ಟು ಹೋಗುತ್ತೆ. ಈ ಕರ್ಮ ಬಂಧ ಯಾರು ಈ ರೀತಿ ಮಾಡಿದ್ರೆ, ಇದು ನಂದು, ನಾನು ಮಾಡ್ತಿರೋನು, ಅದರಲ್ಲಿ ಇಂಥ ಫಲ ಸಿಗತ್ತೆ, ಅದರಿಂದ ನಾನು ನನ್ನ ಕುಟುಂಬ ಅವ್ರನ್ನ ಹೆಂಗಿಡ್ತೀನಿ, ಸಂಸಾರದ ಮೋಹ. ಈ ಮೋಹ ಎಷ್ಟು ಮಟ್ಟಿಗಾಗುತ್ತೆ ಅಂದ್ರೆ ಎಲ್ಲವನ್ನು ವಿವೇಕವನ್ನು ಮರೆಸ್ಬಿಡುತ್ತೆ. ಅದಕ್ಕೆ ನ್ಯಾಯವೋ ಅನ್ಯಾಯವೋ ಮಾಡುವಂತಹದ್ದು. ಸಮಗ್ರಂ ಪ್ರವಿಲೀಯತೆ ಅಂತ, ಯಜ್ಞ ಯಾಚರತ ಕರ್ಮ ಸಮಗ್ರಂ ಪ್ರವಿಲೀಯತೆ. ಎಲ್ಲವೂ ಕೂಡ ಭಗವದರ್ಪಿತ. ಈ ತೆಂಗಲೆ ಸಂಪ್ರದಾಯದಲ್ಲಿ ಕೈಂಕರ್ಯಂ ಅಂದ್ರೆ ಅದೇನೆ, ಪ್ರೀತಿ ಪೂರ್ವಕವಾಗಿ ಮಾಡುವಂತಹದ್ದು. ನಾವು ಪ್ರೀತ್ಯರ್ಥಂ ಅಂತಂದ್ರೆ ನಾವು ಕೈಂಕರ್ಯ ಮಾಡಲ್ವಾ? ಸರಿ, ಸುಮ್ನೆ ಬಾಯಿನಲ್ಲಿ ಪ್ರೀತ್ಯರ್ಥಂ ಅಂತ ಹೇಳ್ಬಿಡೋದಷ್ಟೇ, ಭಗವಂತನ ಪ್ರೀತಿಗಾಗಿ ಅಂತ. ಪ್ರೀತಿ ಇಲ್ಲದೆ ಮಾಡೋದ್ರೆ ಅದು ಕೈಂಕರ್ಯವಾಗುತ್ತೋ? ಬರೀ ಪ್ರೀತಿ ಇದೆ, ಏನು ಮಾಡಲ್ಲ. ಏನೋ ಇದನ್ನ ದೊಡ್ಡದಾಗಿ ಹೇಳ್ಕೊಂಡು ಅಕ್ಷಲ್ವಿಲ್ಲೆ ಕೈಂಕರ್ಯೋ ಶ್ರೀ ಭಗವತಾಜ್ಞಾ ಶ್ರೀಮನ್ನಾರಾಯಣ ಪ್ರೀತ್ಯರ್ಥಂ ಅರ್ಥ ಮಾಡ್ಕೊಂಡ್ರೆ ಇದ್ರ ಬಗ್ಗೆ ಯಾರು ಮಾತಾಡೋಕ್ ಹೋಗಲ್ಲ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. 24ನೇ ಶ್ಲೋಕ. ಯಜ್ಞ ಪಾತ್ರೆಗಳು ಬ್ರಹ್ಮವೇ. ಯಜ್ಞದ ಪಾತ್ರೆಗಳು ಅಂದ್ರೆ ಏನು? ಸೃಕ್ಕು, ಸ್ರುವ, ಆ ಆಜ್ಯ ಪಾತ್ರೆ ಇವೆಲ್ಲ ಇಟ್ಕೊಳ್ತೇವಲ್ಲ ಅದು. ಹೋಮದ ದ್ರವ್ಯಗಳು ತುಪ್ಪ, ಚರು, ಅದಕ್ಕೆ ತರುವಂತ ಸೌದೆ, ಚಕ್ಕೆಗಳು ಎಲ್ಲವೂ ಕೂಡ ಅದು ಬ್ರಹ್ಮನೇ. ಅಗ್ನಿಯು ಹೋಮ ಮಾಡುವನು ಬ್ರಹ್ಮನೇ, ಸಮಸ್ತ ಕಾರ್ಯವೂ ಬ್ರಹ್ಮವೇ ಎಂಬ ಭಾವದಿಂದ ಯಜ್ಞಾದಿ ಕರ್ಮಗಳನ್ನು ಮಾಡತಕ್ಕವನು ಹೊಂದತಕ್ಕ ಫಲ ಯಾವುದು ಅಂದ್ರೆ ಅದು ಬ್ರಹ್ಮನೇನೆ. ಬ್ರಹ್ಮ ಕರ್ಮ ಸಮಾಧಿನ ಬ್ರಹ್ಮೈವ ತೇನ ಗಂತವ್ಯ. ಮೋಕ್ಷ ಸಾಮ್ರಾಜ್ಯವನ್ನೇ ಪಡೆದು ಬಿಡ್ತಾನ. ಯಾಕೆಂದ್ರೆ ಯಾವುದ್ರಲ್ಲೂ ಇಲ್ಲ ಮಮತೆ, ಇಲ್ಲ ನಂದು ಅಂತಿಲ್ಲ, ನಂದು ಇದು ನಂದು, ನಾನು ಮಾಡ್ತಾ ಇದ್ದೀನಿ, ಇಲ್ಲ. ಎಲ್ಲವೂ ಅವನೇ, ಎಲ್ಲವೂ ಭಗವಂತನೇ. ದೈವಮೇವಾಪರೇ ಯಜ್ಞಂ ಯೋಗಿನ ಪರ್ಯುಪಾಸತೆ ಬ್ರಹ್ಮಾಜ್ಞಾವಪರೇ ಯಜ್ಞಂ ಯಜ್ಞೇನೈವೋಪಜುಕ್ವತಿ. ಹೇ ಅರ್ಜುನ, ಕೆಲವು ಕರ್ಮಯೋಗಿಗಳು ದೇವಾರ್ಚನಾ ರೂಪವಾದ ಯಜ್ಞಗಳನ್ನು ನಡೆಸ್ತಾರೆ. ಬೇರೆ ಕೆಲವರು ಯಜ್ಞ ಸಾಧನಗಳಿಂದ
ಬ್ರಹ್ಮರೂಪವಾದ ಅಗ್ನಿಯಲ್ಲಿ ಬ್ರಹ್ಮ ಸ್ವರೂಪವಾದ ಹವಿಸ್ಸನ್ನೇ ಹೋಮ ಮಾಡ್ತಾರೆ. ನಾವೇನ್ ಹವಿಸ್ಸು ನೀಡ್ತೀವೋ ಹವ್ಯವಾಹನ ಅಂತ ಅವನಿಗೆ ಹೆಸರು, ತುಪ್ಪ. ಅದನ್ನೇ ಅವನು ಕವ್ಯವಾಹನಾಗಿ ಪಿತೃಗಳಿಗೆ ಸಮರ್ಪಣೆ ಮಾಡ್ಬೇಕಾದದ್ದು ಕವ್ಯ, ಇದು ಹವ್ಯ. ಅಗ್ನಿಯ ಮುಖಾಂತರ ಮಾಡೋದು. ಒಬ್ಬೊಬ್ಬರು ಒಂದೊಂದು ಬೇರೆ ಬೇರೆ ರೀತಿಯ ತಪೋಯಜ್ಞ, ವಾಗ್ಯಜ್ಞ, ಜಪಯಜ್ಞ, ಅಹಿಂಸೆ ಅನ್ನೋದನ್ನ ಆಚರಿಸುವಂತಹದ್ದು, ಸತ್ಯವನ್ನೇ ಹೇಳ್ತೀನಿ ಅಂತ ಸಂಕಲ್ಪ ಮಾಡಿರೋದು ಒಂದು ಯಜ್ಞ, ದಾನ ಮಾಡೋದು, ಧರ್ಮವನ್ನ ಆಚರಿಸೋದು. ತಸ್ಮಾತ್ ಧರ್ಮಂ ಪದಮಂ ವದಂತಿ, ಸತ್ಯಂ ಪರಮಂ ವದಂತಿ, ದಾನಂ ಪರಮಂ ವದಂತಿ. ತೈತಿರಿಯ ಮಹಾನಾರಾಯಣದಲ್ಲಿ ಬರುವಂತಹದ್ದು ಎಲ್ಲ ಕಡೆಗೆ ನ್ಯಾಸಮೇಶಾಂ ತಪಸಾಂ ಅತಿರಿಕ್ತ ಎಲ್ಲ ತಪಸ್ಸುಗಳಿಗಿಂತ ಭಗವಂತನಲ್ಲಿ ಆತ್ಮ ಸಮರ್ಪಣೆ ಇದೆಯಲ್ಲ, ಅದು ಅತಿರಿಕ್ತ ಮಾಹುಹು ಅಂತ ಬರುವಂತಹದ್ದು. ಹಾಗೆ ಎಲ್ಲವನ್ನು ಕೂಡ ಯಜ್ಞೇನೈವೋಪಜುಕ್ವತಿ ಶ್ರೋತ್ರಾದೀನಿಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಕ್ವತಿ. ಶಬ್ದಾದೀನ್ ವಿಷಯಾನನ್ಯಾನ್ ಇಂದ್ರಿಯಾಗ್ನಿಷು ಜುಕ್ವತಿ. ಬೇರೆ ಕೆಲವರು ಕಣ್ಣು, ಕಿವಿ ಮೊದಲಾದ ಇಂದ್ರಿಯಗಳನ್ನ ಇಂದ್ರಿಯ ನಿಗ್ರಹ ರೂಪವಾದ ಅಗ್ನಿಯಲ್ಲಿ ಹೋಮ ಮಾಡ್ತಾರೆ. ಅಂದ್ರೆ ದೇ ಹ್ಯಾವ್ ಅಟೈನ್ಡ್ ದಿ ಕಂಟ್ರೋಲ್ ಓವರ್ ದ ಸೆನ್ಸಸ್. ಇಂದ್ರಿಯಗಳು ಕೇಳಿದ್ದನ್ನೆಲ್ಲ ಕೊಡೋದಿಲ್ಲ, ಅಷ್ಟರ ಮಟ್ಟಿಗೆ ಅವರಿಗೆ ವಿವೇಕ ಚೆನ್ನಾಗಿದೆ. ಬುದ್ಧಿ, ಮನಸ್ಸು, ಆ ಬುದ್ಧಿಯ ಲಗಾಮು ಬುದ್ಧಿ ಕೈನಲ್ಲಿದೆ, ವಿವೇಕದಲ್ಲಿ. ಸೊ ಬರೀ ಇಂದ್ರಿಯಗಳು ಏನು ಮಾಡೋಲ್ಲ. ಅದು ಒಂದು ಯಜ್ಞ. ಇಂದ್ರಿಯ ನಿಗ್ರಹ, ಪಂಚ ಇಂದ್ರಿಯಗಳು ಎಲ್ಲವನ್ನು ಕೂಡ ಇವರು ಈ ಒಳಗಿರೋ ಆತ್ಮ ಸಂಕಲ್ಪಿಸಿದಂತೆ ಆ ಇಂದ್ರಿಯಗಳು, ಅವುಗಳ ಕೆಲಸ. ಕೆಲವರು ಶಬ್ದಾದಿ ವಿಷಯಗಳನ್ನೇ ಆ ಇಂದ್ರಿಯಾಗ್ನಿಯಲ್ಲಿ ಹೋಮ ಮಾಡಿ ದಗ್ಧ ಮಾಡಿ ಬಿಡ್ತಾರೆ. ಶಬ್ದ ಅವುಗಳನ್ನೇ. ಈಗ ವಾಕ್ಯ ಯಜ್ಞ ಅಂದೆ, ತಿರುಪಾವೈ ಜ್ಞಾನ ಯಜ್ಞ ಅಂತ ಹೇಳ್ತಾ ಇದ್ದಿದ್ದು. ಯಾಕದು ಯಜ್ಞ? ಅದು ಭಗವಂತನಿಗೆ ಸಮರ್ಪಣೆ. ಮಾತಾಡಿದ್ದು ಒಂದೊಂದೊಂದೊಂದು ಅಕ್ಷರವೂ ಕೂಡ ಭಗವಂತನಿಗೆ ಪ್ರೀತಿ ಆಗಲಿ, ಅದಕ್ಕೆ ಪ್ರಾರ್ಥನೆ. ಅಲ್ಲಿ ತ್ವತ್ಪ್ರೇಯಸ ಶ್ರವಣಯೋರಮೃತಾಯಮಾನಾಂ ತುಲ್ಯಾಂ ತ್ವದೀಯ ಮಣಿ ನೂಪುರ ಶಿಂಜಿತಾನಾಂ ಗೋದೇ ತ್ವಮೇವ ಜನನಿ ತ್ವದಭಿಷ್ಟವಾರ್ಹಾಂ ವಾಚಂ ಪ್ರಸನ್ನ ಮಧುರಾಂ ಮಮ ಸಂವಿಧೇಯಾ. ಅಮ್ಮ ಗೋದೆ, ನನ್ನ ಬಾಯಿನಲ್ಲಿ ನೀನು ನುಡಿಸು. ಅದು ಹೀಗಿರ್ಬೇಕು ಅಂದ್ರೆ ನಿನ್ನ ಕಾಲಿನ ಗೆಜ್ಜೆ ಕಿಂಗಿಡಂತೆ ಕೇಳುವುದಕ್ಕೆ ಮಧುರವಾಗಿರ್ಬೇಕು. ಆಹಾ, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಯಥಾರ್ಥವಾಗಿ ತಿಳಿಸ್ತಾ ಇದ್ದಾರೆ, ಅತಿ ಮಧುರವಾಗಿದೆ, ಇನ್ನೊಂದ್ ಸ್ವಲ್ಪ ಕೇಳೋಣ ಅನ್ನೋಂಗೆ. ಆ ರೀತಿ ಅದನ್ನ ನೀನು ನೀಡು. ಆಂಜನೇಯನನ್ನು ಅಷ್ಟೇ ಪ್ರಾರ್ಥನೆ ಮಾಡೋದು. ವಾಗ್ಪಟುತ್ವ, ಹಯಗ್ರೀವನನ್ನ ಯೋಂತಃ ಪ್ರವಿಶ್ಯ ಮಮ ವಾಚಂ ಇಮಾಂ ಪ್ರಸುಪ್ತ ಸಂಜೀವಯತ್ಯಖಿಲ ಶಕ್ತಿ ಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನೆ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಭಕ್ತ ಧ್ರುವ ಈ ಪ್ರಾರ್ಥನೆ ಮಾಡಿದ್ದು. ನನ್ನಲ್ಲಿ ಪ್ರಾಣನಾಗಿ ನೀನು ಇದ್ದು ಅಂತರ್ಯಾಮಿಯಾಗಿದ್ದು ನನ್ನಿಂದ ಈ ಸ್ತುತಿಯನ್ನ ನೀನೇ ಮಾಡಿಸ್ಕೊಳ್ತಾ ಇದೀಯ. ಈ ತಪಸ್ಸು ಪ್ರಾಣಾನ್ನು ನಮೋ ಭಗವತೆ ಪುರುಷಾಯ ತುಭ್ಯಂ ಅಂದ. ಹಾಗಾಗಿ ವಾಗ್ಯಜ್ಞ ಅದು ಕೂಡ ಎಲ್ಲವೂ ಕೂಡ ಹೀಗೆ ಎಲ್ಲರೂ ಕೂಡ. ಇನ್ನು ಕೆಲವರು ಸರ್ವಾಣೀಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚಾಪರೆ ಆತ್ಮ ಸಂಯಮ ಯೋಗಾಗ್ನೋ ಜುಹ್ವತಿ ಜ್ಞಾನ ದೀಪಿತೆ. ಇನ್ನು ಕೆಲವು ತಮ್ಮ ಎಲ್ಲ ಇಂದ್ರಿಯ ಕಾರ್ಯಗಳನ್ನ, ಎಲ್ಲಾ ಪ್ರಾಣ ವ್ಯಾಪಾರಗಳನ್ನ ಜ್ಞಾನದಿಂದ ಪ್ರಕಾಶಗೊಳಿಸಲ್ಪಟ್ಟಂತಹ ಚಿತ್ತ ನಿಗ್ರಹ ರೂಪವಾದ ಅಗ್ನಿಯಲ್ಲಿ ಒಳ್ಳೆಯ ಕಂಟ್ರೋಲ್ ಓವರ್ ದಿ ಮೈಂಡ್, ಇಂದ್ರಿಯಗಳನ್ನ ಚೆನ್ನಾಗಿ ನಿಗ್ರಹಿಸಿದ್ದಾರೆ. ಅವರು ಏನು ಸಂಕಲ್ಪ ಮಾಡ್ತಾರೆ, ಚಿತ್ತ ಸಂಕಲ್ಪ ಅದು. ಈಗ ಬೆಳಗ್ಗೆ ನಾನು 2:15 ಹೇಳ್ಬೇಕು ಅಂತಂದ ಅಲಾರಾಮ್ ಇಟ್ಕೋಬೇಕಾಗಿಲ್ಲ, ಹೇಳ್ತಾರೆ ಅವರು. 4 ಗಂಟೆಗೆ ಹೇಳ್ಬೇಕು, 4 ಗಂಟೆಗೆ ಇಷ್ಟ ಆಗುತ್ತೆ. ಹೇಗೆ ಸಾಧ್ಯ? ಎಲ್ಲ ಇಂದ್ರಿಯಗಳು ಅವರಿಗೆ ಸ್ವಾಧೀನವಾಗಿರೋದು. ಆ ರೀತಿ ಸಾಧಿಸುವಂತ ವಿಷಯಗಳು ಕಂಡಿದ ತಕ್ಷಣ, ಇಂದ್ರಿಯಗಳು ಬಯಸಿದ ತಕ್ಷಣ ಅದನ್ನು ಕೊಡೋದಲ್ಲ. ವಿವೇಕದಿಂದ ಯಾವುದನ್ನ ಎಷ್ಟೋ ಇಲ್ಲದೆ ಏನೇನೇ ಮುಂದೆ ಬಂದ್ರು ಕೂಡ ಯಾವುದರಿಂದನೂ ವಿಚಲಿತರಾಗೋಲ್ಲ. ಇವೆಲ್ಲವೂ ಕೂಡ ಒಂದೊಂದು ಆ ರೀತಿ ಚಿತ್ತ ನಿಗ್ರಹ, ಮನಸ್ಸಿನ ಕಂಟ್ರೋಲ್ ಯುವರ್ ಸೆನ್ಸಸ್ ಅಂತಿದೆಯಲ್ಲ, ಅದು ಆ ರೂಪವಾದ ಅಗ್ನಿಯಲ್ಲಿ ಹೋಮ ಮಾಡ್ತಾರೆ. ಜುಹ್ವತಿ ಜ್ಞಾನ ದೀಪಿದೆ. ದ್ರವ್ಯ ಯಜ್ಞ, ಸ್ತಪೋ ಯಜ್ಞ,
ಯೋಗ ಯಜ್ಞಾಸ್ತತಾಪರೇ ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ ಯತಯಃ ಸಂಶಿತೌರತಾಃ ಹೀಗೆಯೇ ನಿಯಮನಿಷ್ಠರು. ಇದಕ್ಕೇನೆ ಬಾಳಿನಲ್ಲಿ ಡಿಸಿಪ್ಲಿನ್ ಬೇಕು ಅಂತ ನಾ ಹಿಂದೆ ಹೇಳಿದ್ದು. ಯಾಕೆಂದ್ರೆ ಈ ಉದ್ದೇಶದಿಂದ ಕ್ಲಿಪ್ತ ಕಾಲದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಆಗ್ಬೇಕು, ಅಭ್ಯಾಸದಲ್ಲೂ ಕೂಡ ಅಷ್ಟೇ. ಪ್ರತಿದಿನ ಆ ಸಮಯದಲ್ಲಿ ಆಗ್ಬೇಕು ಅಂದ್ರೆ ಅದು ಅಲ್ಲಿ ಆಗಬೇಕು. ಇವತ್ ಮಾಡದ ನಾಳೆ ದಿವಸ ಬಿಟ್ಟ ಇನ್ಯಾವತ್ತು ಒಂದ್ ದಿವಸ ಜ್ಞಾಪಿಸ್ಕೊಂಡು ಅವಾಗ ಮಾಡೋದು ಅಲ್ಲ. ನಿಯತವಾಗಿ ನಿಯತಂ ಕುರು ಕರ್ಮತ್ವಂ ಇವನು ಹೇಳ್ದ, ನಿಯತವಾಗಿ ನಡೆಸು. ಅಭ್ಯಾಸದಲ್ಲಿ ನಿರಂತರವಾಗಿ ಅದು ಹೋಗ್ತಾ ಇದ್ರೆ ಅದರಿಂದ ಪರ್ಫೆಕ್ಷನ್. ನಿಯಮನಿಷ್ಠರು, ವ್ರತನಿಷ್ಠರು ಆದ ಕೆಲವರಿಗೆ ದ್ರವ್ಯ ರೂಪದಿಂದ ಮಾಡುವ ದಾನಾದಿಗಳೇ ಯಜ್ಞ. ಇದರ ಇತರದವರು ಕೂಡ ಜಕಾರ್ತಾದಲ್ಲಿ ಒಬ್ರು ಕೆಲಸದಲ್ಲಿ ಇದ್ರು, ಹೊರದೇಶದಲ್ಲಿ. ಸಂಬಳ ಬಂದಿದ್ದೆಲ್ಲ ಬಂದಿದ ತಕ್ಷಣ ಅವರು ಅಹೋಬಲ ಮಠದ ಶಿಷ್ಯರು ಆ ಪರಂಪರೆಯಲ್ಲಿ ಸುಮಾರು 1.5 ಲಕ್ಷ 2 ಲಕ್ಷ ತಿಂಗಳಿಗೆ ಸೀದಾ ಅಹೋಬಲ್ ಮಠಕ್ಕೆ ಟ್ರಾನ್ಸ್ಫರ್ ಮಾಡ್ಬಿಡೋದು. ಇನ್ನೆಲ್ಲೋ ಯಾವ್ದೋ ದೇವಸ್ಥಾನದ ಕೆಲಸ ಆಗ್ತಾ ಇದೆ, ತಗೊಳ್ಳಿ 50,000 1 ಲಕ್ಷ ಮಕ್ಕಳಿಗೆ. ಅಂದ್ರೆ ಇವಾಗ್ಲೂ ಇದ್ದಾರೆ ಅವರು. ಇದಾರೆ ಅಹೋಬಲ್ ಮಠಕ್ಕೆ 3.5 ಕೋಟಿ ಕೊಟ್ಟಿದ್ದಾರೆ. ಹೌದು, ಅನಂತ ಕೃಷ್ಣ ಅಂತ ಮೈಸೂರಿನಲ್ಲಿ ಇದ್ದಾರೆ. ಅವ್ರದ್ದು ವಿಚಾರ ಹೇಳ್ತಾ ಇದ್ದೀನಿ ನಾನು. ದ್ರವ್ಯ ಯಜ್ಞ ಅನ್ನೋದಕ್ಕೆ ಉದಾಹರಣೆ. ಹಣ ಸಂಪಾದನೆ ಮಾಡಿ ಮನೆ ಮೇಲೆ ಮನೆ ಕಟ್ಟಿ ಅಥವಾ ಇನ್ನೊಂದಷ್ಟು 7 ಸಂತತಿಗೂ ಆಗ್ಲಿ, ಮಗನಿಗೆ ಮೊಮ್ಮಗನಿಗೆ ಅವ್ರಿಗೆ ಎಲ್ಲ ಮಾಡಿಟ್ಟಿದ್ದೀನಿ ಅಂತಲ್ಲ. ಅವ್ರದ್ದು ಸಂಬಳ ಅಲ್ಲ ಮಾಮ, ಅವ್ರದ್ದು ಸಂಬಳ ಅಲ್ಲ, ಸ್ವಂತ ಫ್ಯಾಕ್ಟ್ರಿ ಇದನ್ನ ಇಟ್ಟಿದ್ರು, ಯೂನಿಟ್ ಸ್ಟೀಲ್ ಪ್ರಾಜೆಕ್ಟ್. ಆಯ್ತು. ಒಟ್ಟಿನಲ್ಲಿ ಅವ್ರ ಉದ್ದೇಶ ನೋಡಿ, ಅದನ್ನ ನಾನು ಇಲ್ಲಿ ಗಮನಿಸ್ತಾ ಇರೋದು. ದ್ರವ್ಯ ಯಜ್ಞ ಅಂತಂದ್ರೆ ಏನು ಅಂತ. ಹಾಗೆ ತಪೋ ಯಜ್ಞ ನಿರಂತರವಾಗಿ ನಡೆಸುವಂತಹದ್ದು, ಪ್ರತಿದಿನ ಇದು. ಸ್ವಾಧ್ಯಾಯ ಯಜ್ಞ ದಿವಸಕ್ಕೆ ಒಂದು ಪ್ರಶ್ನೆ ವೇದ ಪಾರಾಯಣ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿ ಬ್ರಹ್ಮಯಜ್ಞದಲ್ಲಿ ಅದಕ್ಕೆ ಅನಧ್ಯಯನವೇ ಇಲ್ಲ. ಆ ಶೌಚ ಬಿಟ್ಟು ದಿವಸ ಬಿಟ್ರೆ ಇದೆಲ್ಲ ಒಂದೊಂದು ಕೂಡ ಒಂದೊಂದು ಯಜ್ಞಗಳು. ದಾನವನ್ನು ಮಾಡುವಂತಹದ್ದು, ಬಂದಿದ್ದೆಲ್ಲ ಮಾಡಿ ದಾನ ಮಾಡ್ಬಿಡೋದ, ಇಟ್ಕೊಳ್ಳೋದು ಬೇಡವೆ ಅಂತಂದ್ರೆ ಕೊಡ್ತಾನೆ. ಕೊಟ್ಟಿಟ್ಟಿದ್ದ ಅನ್ನೋ ಮಾತು ಬಂದಿರೋದು ಇದಕ್ಕೆ ಕಾಲದಲ್ಲಿ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ನಾವು ಯಾರಿಗೂ ಗೊತ್ತಾಗದೆ ಹೆಂಡತಿಗೆ ಮಕ್ಳಿಗೆ ಗೊತ್ತಾಗ್ಬಿಟ್ರೆ ಅಂತ ಅಂದ್ಬಿಟ್ಟು ಎಲ್ಲೋ ಇಡೋದು, ಅದು ಡೆಪಾಸಿಟ್ ಮತ್ತೊಂದು. ಇದೆಲ್ಲ ಈ ದಿವ್ಯ ಪ್ರಬಂಧದಲ್ಲಿ ಆಳ್ವಾರು ಹೇಳ್ತಾರೆ. ಈ ವೇದದಲ್ಲಿ ಇದರಲ್ಲಿ ಉಪನಿಷತ್ ಹೇಳ್ಬೇಕಾದ್ರೆ ಲೋಕದ ರೀಡಿನ ಎಲ್ಲಿಟ್ಟಿದ್ಯಾ ದುಡ್ಡು, ಪ್ರಾಣ ಹೋಗ್ತಾ ಇದೆಯಲ್ಲ ಆ ಟೈಮ್ನಲ್ಲಿ ಕೇಳೋದು. ಅವನು ಪ್ರಾಣ ಹೋಗೋ ಟೈಮ್ನಲ್ಲಿ ಅವನ್ ದುಡ್ಡು ಎಲ್ಲಿಟ್ಟಿದ್ದ, ಯಾವ ಡೆಪಾಸಿಟ್ ಎಷ್ಟಿದೆ, ಶೇರ್ ಅಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ದೆ, ಅವೆಲ್ಲ ನೆನಪಿದೆಯೇನೋ. ಆ ಬ್ಯಾಂಕ್ ಕೀ ಲಾಕರ್ ಅವ್ರಿಗೆ ಯಾರ ಮೇಲೂ ನಂಬಿಕೆ ಇಲ್ಲ ಕಡೆಗೆ. ಎಂತ ಶೋಚನೀಯ ಸ್ಥಿತಿ ಅಂದ್ರೆ ಹೆಂಡತಿನೂ ನಂಬಲ್ಲ, ಮಕ್ಕಳನ್ನು ನಂಬಲ್ಲ, ತಮ್ಮನ್ನೇ ತಾವು ನಂಬಲ್ಲ. ಆ ಸ್ಥಿತಿಗೆ ಬಂದ್ಬಿಟ್ಟಿರ್ತಾರೆ. ಆ ಸೇಫ್ಟಿ ಇದ್ರದ್ದು ಬ್ಯಾಂಕ್ ಲಾಕರ್ದು ಕೀ ಅದನ್ನ ಇಟ್ಕೊಂಡಿದೆ ಇವ್ರು ತಲೆದಿಂಬಲ್ಲೇ ಇರೋದು. ಅದು ಅಲ್ಲಿದೆ ಅಂತ ಹೇಳೋಕೆ ಬಾಯಿನಲ್ಲಿ ಶಬ್ದ ಬರ್ತಿಲ್ಲ, ತಗೊಂಡೋಗಿ ಎಲ್ಲದನ್ನು ಎಸ್ತು ಬಿಡ್ತಾರೆ. ಇದು ಯಾವಾಗಲೂ ಇನ್ನೇ ಒಂದ್ಸಲ ಹೇಳಿದ್ದೆ ನಾನು. ಹೀಗೆ ಅದೆಲ್ಲ ಅನ್ಕ್ಲೈಮ್ಡ್ ಡಿಪಾಸಿಟ್ಸ್ ಬ್ಯಾಂಕ್ ನಲ್ಲಿ ಯಾರಿಗೋ ಸೇರ್ತು. ಇವನಿಗೆ ನಿಜವಾಗ್ಲು ಸೇರ್ಲಿ ಅಂತ ಅಂದ್ಬಿಟ್ಟಲ್ಲ, ಬಂದಿದ್ದನ್ನ ಯಥೇಚ್ಛವಾಗಿ ತನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ದನ್ನ ದಾನ ಮಾಡುವಂತದ್ದು. ದಾನಂ ಭೋಗೋ ನಾಶಸ್ತಿಸ್ರಹ ಗತಯೋ ಭವಂತಿ ವಿತ್ತಸ್ಯ ಯೋ ನ ದದಾತಿ ನ ಭುಂಕ್ತೆ ತಸ್ಯ ತೃತೀಯ ಗತಿರ್ಭವತಿ ಸುಭಾಷಿತದಲ್ಲಿ ಬರುವಂತದ್ದು. ಅದರಿಂದ ಒಂದೊಂದು ಕೂಡ ಯಜ್ಞಗಳು. ಯಾಕೆ? ಅದರಲ್ಲಿ ಇವನಿಗೆ ಫಲದಲ್ಲಿ ಆಸಕ್ತಿ ಇಲ್ಲ, ಅವನು ಮಾಡ್ತಾ ಇದ್ದೀನಿ ಅಂತಿಲ್ಲ, ಅದು ನಂದು ಅನ್ನುವಂಥದ್ದು ಮಮತೆ ಕೂಡ ಇಲ್ಲ. ದ್ರವ್ಯ ಯಜ್ಞಸ್ತಪೋ ಯಜ್ಞ ಯೋಗ ಯಜ್ಞಾಸ್ತತಾಪರೇ ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ ಯತಯಃ ಸಂಶಿತ ವ್ರತಾಃ. ಕೆಲವರಿಗೆ ಆತ್ಮಜ್ಞಾನ ಅನ್ನೋದೇ ಒಂದು ಯಜ್ಞ. ತಿಳಿಯಬೇಕು ಆತ್ಮದ ಬಗ್ಗೆ, ಯೋಗ ಸಾಧನೆ ನಡೆಸುವಂತಹದ್ದು. ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪರೇ ಪ್ರಾಣಾಪಾನ ಗತಿ ರುದ್ಧ್ವಾ ಪ್ರಾಣಾಯಾಮ ಪರಾಯಣ. ಪ್ರಾಣ ಅಪಾನ ಅವುಗಳ ಗತಿಯನ್ನ ನಿಗ್ರಹಿಸೋದು ಇದೆ, ಇದು ಪ್ರಾಣಾಯಾಮ ಅಂತ ಹೇಳೋದು. ಪ್ರಾಣಾಯಾಮದಲ್ಲಿ ನಿರತರಾದ ಕೆಲವರು ಪ್ರಾಣ ಅಪಾನ ಗತಿಗಳೆರಡನ್ನೂ ತಡೆದು ಅಪಾನದಲ್ಲಿ ಪ್ರಾಣವನ್ನು ಹೋಮ ಮಾಡ್ತಾರೆ, ಕೆಲವರು ಪ್ರಾಣದಲ್ಲಿ ಅಪಾನವನ್ನು ಹೋಮ ಮಾಡ್ತಾರೆ. ಅಂದ್ರೆ ಪೂರಕ ರೇಚಕ ರೂಪಗಳಾದ ಯಜ್ಞ. ಯೋಗ ಅನ್ನೋದು ಎಲ್ರಿಗೂ ಅವಶ್ಯ ಅಂತ ಹೇಳ್ತಾ ಇದ್ದೆ ನಾನು ಹಿಂದಿನಿಂದ ಕೂಡ.
ಯೋಗಜ್ಞೆ ಯೋಗ ಸಂಭೂತೆ ಮಹಾಲಕ್ಷ್ಮಿಗೆ ಹೇಳ್ಬೇಕಾದ್ರೆ ಯೋಗ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋಧನುದ್ಧರಃ. ಅನಂತ ಗರುಡ ವಿಶ್ವಕ್ಸೇನ ಸಾಮಾನ್ಯವಾಗಿ ಹೇಳುವಂತದ್ದು. ಈ ಆದಿಶೇಷ ಇದನ್ನಲ್ಲ, ಅವನ ಅಪರಾಪ ಅವತಾರವೇ ಇವು ಪತಂಜಲಿ. ಅವನ ಶ್ಲೋಕದಲ್ಲಿ ಅದಿದೆ ಅದು. ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿ ಧಾರಿಣಂ ಸಹಸ್ರ ಶಿರಸಂ ವಂದೇ ಪ್ರಣಮಾಮಿ ಪತಂಜಲಿಂ ಅಂತ ಶ್ಲೋಕ. ಪತಂಜಲಿ ಮಹರ್ಷಿಯಾಗಿ ಬಂದವನು ಈ ಆದಿಶೇಷ. ಅವನೇ ಲಕ್ಷ್ಮಣ, ಅವನ ಪ್ರಥಮ ಅವತಾರ ಅಂತೆಲ್ಲ ಬರೋದು. ರಾಮನಿಗೆ ತಮ್ಮನಾಗಿ, ಕೃಷ್ಣನಿಗೆ ಅಣ್ಣನಾಗಿ, ಅವನದೇ ಯೋಗ ಶಾಸ್ತ್ರವನ್ನ ಇದು ಮಾಡೋದಕ್ಕೆ ನಿತ್ಯ ಸೂರ್ಯಗಳಲ್ಲಿ ಒಬ್ಬ ಅವನ ನಡೆಸಿದ್ದು. ಈ ಪ್ರಾಣ ಅಪಾನ ವ್ಯಾನ ಪ್ರಾಣಾಯಾಮಗಳನ್ನು ನಡೆಸುವಂತಹದ್ದು. ಬರೀ ಪುರುಷರು ಮಾಡೋದ್ರೆ ಸಾಕು, ಸ್ತ್ರೀಯರು ಪ್ರಾಣಾಯಾಮ ಇದೆಯಾ? ಬಹುತೇಕ ಜನ ಅನ್ಕೊಂಡಿದ್ದಾರೆ ಜಪ ಮಾಡ್ಬೇಕಾದ್ರೆ ಮೊದಲು ಪ್ರಾಣಾಯಾಮ ಅವರು ಮಾಡ್ಬೇಕು. ಅಂದ್ರೆ ನಮ್ಮಂತೆ ಗಾಯತ್ರಿ ಮಂತ್ರದಿಂದ ಇಲ್ಲ, ಅಷ್ಟಾಕ್ಷರಿ ಉಪದೇಶ ಆಗಿರುತ್ತೆ, ಅದರಿಂದ 28 ಬಾರಿ ಹೇಳಿ ಆಮೇಲೆ ಮಾಡುವಂತಹದ್ದು. ಹೀಗೆ ಪ್ರಾಣಾಯಾಮ ಪರಾಯಣ, ಪ್ರಾಣ ಅಪಾನಗಳನ್ನ ಕುಂಭಕದಲ್ಲಿ ನಿಲ್ಲಿಸಿದ್ರೆ ಅದೆಲ್ಲ ಪ್ರಾಣಾಯಾಮದಲ್ಲಿ ಪ್ರಾಣಾಯಾಮ ಸರಿಯಾಗಿ ಮಾಡಿದ್ರೆ ಅಣಿಮಾದಿ ಅಷ್ಟ ಸಿದ್ಧಿಗಳು ಲಭಿಸುತ್ತೆ ಅಂತ. ಇದೆಲ್ಲ ಯೋಗಿಗಳಿಗೆ ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬಂದಂತೂ ಕೂಡ. ಅದನ್ನ ಇವರು ಪಬ್ಲಿಸಿಟಿಗೆ ಅಂತ ಉಪಯೋಗಿಸಿದ್ರು ಹೋಯ್ತು. ಈಗ ಎಲ್ಲ MG ರೋಡ್ ನಲ್ಲಿರೋ ವಾಚ್ ಅಂಗಡಿಯಿಂದ ಇಲ್ಲಿ ತರಿಸ್ಬಿಡ್ಬೋದು. ಅಣಿಮ, ಲಘಿಮ, ಮಹಿಮ ಅಂತೇಳಿ 8 ಬರುತ್ತೆ. ತ್ರಿಕಾಲ ದರ್ಶನ ಬರುತ್ತೆ. ಅತೀಂದ್ರಿಯವಾದಂತ ಇವುಗಳನ್ನ ಪಡೆಯುವ ಶಕ್ತಿಗಳು ಅವುಗಳಿದೆ. ಪವಾಡಗಳನ್ನ ನಡೆಸೋದು, ಇದೆಲ್ಲ ಇವ್ರಿಗೆ ಪಬ್ಲಿಸಿಟಿ ದುಡ್ಡು ಸಿಗ್ಲಿ ಅಂತ ಮಾಡಿದ್ರೆ ಎಲ್ಲ ಅವರು ದಾರಿದ್ರ್ಯ ಉಂಟಾಗುತ್ತೆ ಅಷ್ಟೇ, ಭ್ರಷ್ಟರಾಗ್ತಾರೆ, ಯೋಗ ಭ್ರಷ್ಟ. ಆದ್ರೆ ಪ್ರತಿಯೊಬ್ರು ಯೋಗ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಬರೀ ದೈಹಿಕವಾದದ್ದಲ್ಲ, ಅಲ್ಲಿಂದ ಮುಂದಕ್ಕೆ ಮನಸ್ಸಿನ ನಿಯಂತ್ರಣಕ್ಕೆ ಇದು ಬಹಳ ಬಹಳ ಅತಿ ಉಪಯುಕ್ತವಾದದ್ದು. ಅಪರೇ ನಿಯತಾಹಾರಾಹ ಪ್ರಾಣಾನ್ ಪ್ರಾಣೇಶು ಜುಕ್ವದಿ ಸರ್ವಪ್ಯೇತೆ ಯಜ್ಞವಿದೋ ಯಜ್ಞ ಕ್ಷಮಿತ ಕಲ್ಮಷಾಹ. ಇನ್ನು ಕೆಲವರು ಆಹಾರ ನಿಯಮವುಳ್ಳವರಾಗಿ, ಆಹಾರ ನಿಯಮ ದೇಶಿಗರ ಪ್ರಬಂಧದಲ್ಲಿ ಒಂದು ನಿಯತಿ ಶೊನ್ನಾನ್, ಯಾರೋ ಕೃಷ್ಣ ಹೇಳಿದ್ದನ್ನ ರಾಮಾನುಜರು ಹೇಳಿದ್ರು ಅಂತ ಹೇಳ್ತಾರೆ, ಅವ್ರದ್ದು ಅಂತಲ್ಲ ಅದು. ಆಹಾರ ಶುದ್ಧವು ಸತ್ವ ಶುದ್ಧಿ, ಭಗವದ್ಗೀತೆನಲ್ಲಿ ಕೃಷ್ಣ ಹೇಳಿದ್ದಾನೆ. ಪಂಚದುಷ್ಟಗಳು, ಕ್ಷೇತ್ರ ದುಷ್ಟ, ವಾಸನಾ ದುಷ್ಟ, ಆಕಾರ ದುಷ್ಟ, ಆಶ್ರಯ ದುಷ್ಟ ಅಂತದ್ ಯಾವ್ದಿದೆ ಅದೆಲ್ಲ ಬಿಡ್ಬೇಕು. ಆಹಾರ ನಿಯಮ ಏನು? ಆಹಾರ ನಿಯಮ ಬಹಳ ಶುದ್ಧಿ. ತುಂಬ ಮಡಿನೋ ನೀವು? ಏನ್ ದೇವ್ರು ಕಂಡ್ಬಿಟ್ರೋ ನಿಮಗೆ? ನೀವ್ ಈರುಳ್ಳಿ ಬೆಳ್ಳುಳ್ಳಿ ತಿಂದ್ಬಿಟ್ರಿ, ನಿಮ್ಗೆ ಸಿಗ್ಬಿಟ್ರೋ? ಈ ಕುತರ್ಕಗಳು ವಿತಂಡವಾದಗಳು ಬಿಡಿ, ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮ್ಮ ಪ್ರಯತ್ನ ನಡೆಸುವಂತಹದ್ದು ಇದು ಒಂದು ಆಹಾರ ನಿಯಮ. ಪ್ರಾಣಗಳಲ್ಲಿಯೇ ಹೋಮ ಮಾಡ್ತಾರೆ, ಕುಂಭಕರೂಪವಾಗಿ ಯಜ್ಞ ಮಾಡೋದು. ಪ್ರಾಣಾನ್ ಪ್ರಾಣೇಶು ಜುಕ್ವದಿ. ಇವರೆಲ್ಲರೂ ಕೂಡ ಯಜ್ಞ ವಿಧಿಗಳನ್ನು ತಿಳಿದವರೇ. ಆಯಾ ತರದ ಯಜ್ಞಗಳಿಂದಲೇ ಪಾಪಗಳನ್ನು ಕಳೆದುಕೊಳ್ತಾರೆ. ಪ್ರಬಲತರ ಪ್ರಾಚೀನ ಏನು ಅನಾದಿ ಕಾಲದಿಂದ ಬಂದಂತ ಕರ್ಮದ ಇದಿಲ್ಲ, ಎಲ್ಲವೂ ಕೂಡ ಬರ್ಮ ಆಗೋಗುತ್ತೆ, ಸುಟ್ಟೋಗುತ್ತೆ ಎಲ್ಲವೂ ಕೂಡ ವಿಧಿಯಲ್ಲಿ ಹೋಮ ಮಾಡಿ ಈ ರೀತಿ ನಡೆಸಿದಾಗ. ಯಜ್ಞ ಶಿಷ್ಟಾಮೃತ ಭುಜೋ ಯಾಂತಿ ಬ್ರಹ್ಮ ಸನಾತನಂ. ಯಜ್ಞ ಶಿಷ್ಟವನ್ನ, ಯಜ್ಞಶೇಷವಾದ ಅಮೃತವನ್ನ ಭುಜಿಸಿದವರೇ ಶಾಶ್ವತವಾದ ಬ್ರಹ್ಮ ಪದವನ್ನು ಸೇರ್ತಾರೆ. ಹೋಮಶೇಷ ಅಂತ ಕೊಡೋದು, ಪ್ರತಿದಿನವೂ ಹೋಮಶೇಷ ಕೊಡ್ಬೇಕು. ಹಂಗಾರೆ ಪ್ರತಿದಿನ ಹೋಮ ಮಾಡದ ಕೂತ್ಕೋಬೇಕಾ? ಏನ್ ಹೋಮ ಅಂತಂದ್ರೆ ಭಗವದ್ ಆರಾಧನೆ ಮಾಡ್ತಿರೋ ಇಲ್ವಾ? ನೀವೇನ್ ತಿನ್ನೋಕ್ ಇಟ್ಕೊಂಡು ಮಾಡಿದ್ರೋ ಅದನ್ನ ಮೊದಲು ಭಗವಂತನಿಗೆ ಸಮರ್ಪಣೆ ಮಾಡಿ, ಅದನ್ನ ಪ್ರಸಾದವಾಗಿ ಸ್ವೀಕರಿಸಿ. ಇದು ಹೋಮ ಪ್ರಶೇಷ ಅಂದ್ರೆ. ಬಾಹ್ಯ ಯಾಗಾರಂಭ ಅಂತ ಅದಕ್ಕೆ ಹೆಸರು ಭಗವಂತನ ಆರಾಧನೆಗೆ. ಆ ಯಾಗದಲ್ಲಿ ಶೇಷವಾಗಿ ಉಳಿದಿದ್ದೇನೋ ಅವನ ಕೃಪಾದೃಷ್ಟಿ ಅದಕ್ಕೆ ಆಯ್ತು. ನೀವ್ ಇಟ್ಟಿದ ತಕ್ಷಣ ಅವನ್ನೆಲ್ಲ ತಿಂದ್ಬಿಟ್ರೆ ನಾಳೆ ದಿವಸದಿಂದ ಯಾರು ಏನು ಇಡೋದೇ ಇಲ್ಲ ಭಗವಂತನಿಗೆ. ಅಯ್ಯೋ ಎಲ್ಲ ಅವನೇ ತಿಂದ್ಬಿಡ್ತಾನೆ, ನಮ್ಗೇನ್ ಸಿಗುತ್ತೆ? ಈ ಗೋಪಿಯರೆಲ್ಲ ಅಲ್ಲಿ ಹೋಗಿ ಗೋವರ್ಧನಗಿರಿ ಮುಂದೆ ಎಲ್ಲ ಇಟ್ರಲ್ಲ, ಯಾವನಾದ್ರು ಒಬ್ಬನಾದ್ರೂ ಅಯ್ಯೋ ಅಷ್ಟನ್ನು ತೆಗೆದು ತಿಂದ್ಬಿಟ್ನಲ್ಲ, 2 ಕೈಗಳು ಬಂತು ಬೆಟ್ಟದಿಂದ, ಎಲ್ಲ ದೊಡ್ಡ ದೊಡ್ಡ ಕೊಳದಪ್ಲೆಗಳು ಹಂಗಂಗೆ ಎತ್ತೆತ್ತಿ ಮಾಡಿ ಎಲ್ಲ ಖಾಲಿ ಪಾತ್ರೆಗಳನ್ನೆಲ್ಲ ಕೊಟ್ಟ.
ಪ್ರತಿಯೊಬ್ಬರಿಗೂ ಏನು ಆನಂದ ಅಂತಂದ್ರೆ, ಪ್ರತಿ ವರ್ಷ ಮಾಡ್ತಿದ್ವಿ ಇಂದ್ರನ್ಗೆ ಅಂತ ಹೇಳಿ, ಕಡೆಗೆ ನಾವೇ ಅದನ್ನ ಇಂದ್ರನಿಗೆ ತೋರಿಸ್ಬಿಟ್ಟು ನಾವೇ ತಿಂತಾ ಇದ್ವಿ. ಈ ಸಲ ಸಾಕ್ಷಾತ್ತಾಗಿ ಗೋವರ್ಧನ ಗಿರಿ ರೂಪದಲ್ಲಿ ಬಂದವನು ಎಲ್ಲವನ್ನು ತಿನ್ನಲ್ಲ, ರಾಶಿ ರಾಶಿ ಅನ್ನ. ಹಾಗೆ ಭಗವಂತ ಏನಾದ್ರು ತಿಂದ್ಬಿಟ್ರೆ ಯಾರು ಗೋಕುಲಾಷ್ಟದಲ್ಲೇ ತಿಂಡಿ ಇಡೋಲ್ಲ ಭಗವಂತನಿಗೆ, ನಿತ್ಯದಲ್ಲೂ ಅಷ್ಟೇ. ಸೊ ಅದರಿಂದ ಏನು ಹೇಳೋದು ಅಂದ್ರೆ, ಭಗವಂತನಿಗೆ ಅದನ್ನ ತೋರಿಸಿದ್ರೆ ಅವನ ಕೃಪಾ ದೃಷ್ಟಿ ಮೇಲೆ ಬಿಟ್ರೆ ಅವನು ಸ್ವೀಕರಿಸಿದಂತೆ. ಅವಾಗ ಏನು ಅಂದ್ರೆ ಅದು ಪಾಪಗಳಿಂದ ಬಿಡುಗಡೆ ಆಗೋಯ್ತು, ಅದು ಪ್ರಸಾದವಾಗತ್ತೆ, ಭಗವತ್ ಪ್ರಸಾದ. ಆ ಭಗವತ್ ಪ್ರಸಾದವನ್ನ ನೀವು ಅನುಯಾಗ ಅಂತ ಕೂತ್ಕೊಂಡು ಮಾಡ್ಬೇಕು. ಊಟ ಮಾಡೋದಕ್ಕೆ ಅನುಯಾಗ ಅಂತ ಹೆಸರು. ಅನುಯಾಗ ಮಾಚ, ಅಂತರ್ಯಾಮಿಗೆ ನಿವೇದನವಾಯ್ತಾ, ಏನು ಮೂಗು ಮಟ್ಟ ಚೆನ್ನಾಗಿ ಬಡದ್ರಾ ಅಂತ ಕೇಳೋಲ್ಲ. ಭಗವಂತನಿಗೆ ನಿವೇದನವಾಗಿದ್ದು ನಿಮ್ಮ ಅಂತರ್ಯಾಮಿ ಒಳಗಿದ್ದಾನಲ್ಲ, ಪ್ರಾಣಾಯ ಸ್ವಾಹ, ಪ್ರಾಣ ಏತತ್ ನಮಮ, ಇದು ನಂದಲ್ಲ, ಇದು ನನಗಲ್ಲ, ಇದು ನನ್ನಲ್ಲಿರೋ ಪ್ರಾಣಕ್ಕೆ, ಇದು ನನ್ನಲ್ಲಿರುವ ಅಪಾನಕ್ಕೆ. ಪಂಚರೂಪದಲ್ಲಿರುವಂತ ಪಂಚ ಪ್ರಾಣಗಳು, ಆ ರೂಪಿನಲ್ಲಿರುವಂತ ಭಗವಂತನಿಗೆ ಬೇಕಾದಷ್ಟು ಉಲ್ಲೇಖಗಳು. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ, ಪ್ರಾಣಾಪಾನ ಸಮಾಯುಕ್ತ ಪಚಾಮಿ ಅನ್ನಂ ಚತುರ್ವಿಧಂ. ಮುಂದಕ್ಕೆ ಬರುವ ಶ್ಲೋಕ ಇದು. ಆ ವೈಶ್ವಾನರ ಅಗ್ನಿ, ಅದಕ್ಕೆ ಇದನ್ನ ಪ್ರಾಣಾಗ್ನಿಹೋತ್ರ. ಊಟ ಮಾಡೋದು ಒಂದು ಯಜ್ಞ, ಎಷ್ಟು ಮುಖ್ಯ ನೋಡಿ. ಎಡಗೈನಲ್ಲಿ ಅವ್ರು ತಿಂದಿದ್ದನ್ನು ಒಂದ್ ಸ್ಪೂನ್ ತಗೊಂಡು, ಇವ್ರ ತಟ್ಟೆನಲ್ಲೂ ಒಂದ್ ಸ್ಪೂನ್, ಯಾವ್ದದು ಎಂಜಲೇ ಇಲ್ಲ, ಎಡಗೈನಲ್ಲಿ ಮುಟ್ಟಿದ್ದು ಸ್ಪೂನ್ ನಿಂದ ತಗೊಂಡ್ ಹಾಕೊಂಡ್ರೆ ಎಂಜಲಿಲ್ಲ ಅಂತ ಈ ಕಾನ್ಸೆಪ್ಟ್ ಇವ್ರುಗಳು. ಭಗವಂತನಿಗೆ ಅರ್ಪಿತವಾಗಿತ್ತೆ ಉಚ್ಚಿಷ್ಟ, ಬೇರೆಯವರು ತಿಂದಿದ್ದನ್ನು ತಿಂದ್ರೆ. ಯದುಚ್ಚಿಷ್ಟಂ ಅವೋಜ್ಯಂ ಯದ್ವಾ ದುಶ್ಚರಿತಂ ಮಮ ಸರ್ವಂ ಪುನಂತು ಮಾಮಾಪಃ ಅಸತಾಂಚ ಪ್ರತಿಗ್ರಹ ಗಸ್ವಾಹ. ಪ್ರತಿದಿನ ಮಾಧ್ಯಾಹ್ನಿಕದಲ್ಲಿ ತೀರ್ಥಪ್ರಾಶನದಲ್ಲಿ ಮಂತ್ರ. ಇನ್ನೊಬ್ಬರು ಎಂಜಲನ್ನು ತಿನ್ನಬಾರ್ದು, ಎಕ್ಸೆಪ್ಷನ್ಸ್ ಬೇರೆ. ಗುರುವಿನ ಉಚ್ಚಿಷ್ಟ, ತಂದೆ ಇವ್ರದ್ದು ತಗೊಂಡ್ರೆ ಅದು ತಪ್ಪಾಗೋಲ್ಲ, ಆದ್ರೆ ಬೇರೆಯವ್ರದನ್ನ ಕೂಡುದು. ಇವೆಲ್ಲ ಆಹಾರ ನಿಯಮದಲ್ಲಿ ಬರುವಂತದ್ದು. ಸ್ತ್ರೀ ಶೇಷು ಶೂದ್ರವತೆಯನ್றது. ಸ್ತ್ರೀಯ ಶೇಷು ಶೂದ್ರವತೆಯನಿ. ಹೌದು, ಎಲ್ಲ ಇದೆ. ಕಾನಿಕ ಗ್ರಂಥಗಳಲ್ಲಿ ನೋಡಬೇಕು ಏನಿದೆ, ಯುಕ್ತ ಶಿಷ್ಟಾಚಾರ ಏನಿದೆ ಅದನ್ನ ಆಚರಿಸಿ ಮಾಡುವಂತದ್ದು ಅವುಗಳನ್ನು. ಯಜ್ಞ ಶಿಷ್ಟಾಮೃತ ಭುಜೋ ಯಾಂತಿ ಬ್ರಹ್ಮ ಸನಾತಂ. ಯಜ್ಞ ಶೇಷವಾದ ಅಮೃತ ಅದು. ಯಾಕೆ? ಭಗವಂತನಿಗೆ ಸಮರ್ಪಣೆ ಮಾಡಿದ್ದು. ಹೋಮ ಮಾಡಿಬಿಟ್ಟು ಅದರಲ್ಲಿ ಚರು ಅನ್ನ ಮಾಡಿದ್ ಮಾತ್ರ ಹೋಮ ಶೇಷ ಅಲ್ಲ. ಅದರ ಮಿಕ್ಕಿದ್ದು ಇದು ಏನೇನು ಭಗವಂತನಿಗೆ ಸಮರ್ಪಣೆ ಆಯ್ತೋ, ತುಪ್ಪನೇ ಆಗ್ಲಿ ಅಥವಾ ಇದನ್ನೆಲ್ಲ ಹಣ್ಣುಗಳನ್ನಿಟ್ಟಿದ್ರಿ, ಎಲ್ಲವೂ ಕೂಡ ಹೋಮ ಶೇಷವೇ ಆಗತ್ತಲ್ಲಿ. ಹಾಗೆ ಭಗವಂತನಿಗೆ ಬಾಹ್ಯ ಯಾಗ ಆರಂಭ ನಾವೇನ್ ಮಾಡ್ತೀವೋ ಅದು. ಬರೀ ಅನ್ನ ಮಾತ್ರ ಇಡ್ಬೇಕು ಅಂತಿಲ್ಲ, ಏನೇನ್ ಮಾಡಿದ್ರು ಎಲ್ಲವನ್ನೂ ಭಗವಂತನಿಗೆ ಇಡುವಂತದ್ದು. ಯಜ್ಞಶೇಷವಾದ ಅಮೃತವನ್ನು ಭುಜಿಸಿದವರೇ ಶಾಶ್ವತವಾದ ಬ್ರಹ್ಮ ಪದವನ್ನು ಸೇರ್ತಾರೆ. ಹೇ ಕುರು ಶ್ರೇಷ್ಠ, ಕುರುಸತ್ತಮ, ಮೇಲೆ ಹೇಳಿದ ಯಾವ ಯಜ್ಞವೂ ಇಲ್ಲದವನಿಗೆ ಇಹಲೋಕವೇ ಇಲ್ಲ, ಇನ್ನು ಪರಲೋಕ ಎಲ್ಲಿಯದು? ಎಲ್ಲ ಕೇವಲ ತನ್ನ ನಾಲಿಗೆಯ ಚಪಲಕ್ಕೆ ತಿಂದ್ರೆ ಕೇವಲ ಆಗೋ ಭವತಿ ಅಘ, ಬರೀ ಪಾಪ ಅವನ್ ತಿಂತಾ ಇರೋದು. ಯಾಕೆಂದ್ರೆ ಒಂದೊಂದು ಅನ್ನದ ಕಾಳಿದೆಯಲ್ಲ, ಅದರಲ್ಲಿ ಕರ್ಮ ಮಾಡಿದಂತ ಆತ್ಮಗಳು ಜೊತೆನಲ್ಲಿ ಇರ್ತಾರೆ. ಇದು ಭಗವಂತನಿಗೆ ಸೇರಿದ್ರೆ ಆ ಲೇಪ ಇಲ್ಲ, ಇಲ್ದಿದ್ರೆ ಅದ್ ಏನ್ ತಿಂತಿರೋ ಆ ರೀತಿ ನಿಮ್ಮ ಮನಸ್ಸು ಓಡುತ್ತೆ, ಚಿಂತನೆ ಆ ರೀತಿ ಬರುತ್ತೆ. ಅನ್ನಮಯಮ್ಮಿ ಸೌಮ್ಯ ಮನಃ, ಆಹಾರ ಶುದ್ಧವು ಸತ್ವಶುದ್ಧಿ. ಏವಂ ಬಹುವಿಧ ಯಜ್ಞ ವಿತತ ಬ್ರಹ್ಮಣೋ ಮುಖೆ ಕರ್ಮಜಾನ್ ವಿದಿತಾನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷಸೆ. ಹೀಗೆ ಹಲವು ಯಜ್ಞಗಳು ವೇದಾಂತದಲ್ಲಿ ಆತ್ಮ ಪ್ರಾಪ್ತಿ ಸಾಧಕವಾಗಿ ವಿವರಿಸಲ್ಪಟ್ಟಿದೆ. ಇವೆಲ್ಲ ಬರೀ ಆತ್ಮದ ಅವಲೋಕನ, ಆತ್ಮ ಸಾಕ್ಷಾತ್ಕಾರ ಅಷ್ಟಕ್ಕಿದು. ಇಲ್ಲಿಂದ ಮುಂದಕ್ಕೇನು ಅಂದ್ರೆ, ಈ ಆತ್ಮ ಪರಮಾತ್ಮನಲ್ಲಿ ಅವನಿಗೆ ಸೇರಿದ್ದು ಅನ್ನೋದನ್ನ ತಿಳಿದು ಅವನಿಗೆ ಸೇರಿಸೋದಿದೆಯಲ್ಲ, ಅದು ಭಕ್ತಿ ಯೋಗ. ಇವೆಲ್ಲವೂ ಕೂಡ ಕರ್ಮಗಳಿಂದಲೇ ಲಭಿಸತಕ್ಕದ್ದು ಅಂತ ತಿಳಿ. ಹಾಗೆ ತಿಳಿದ್ರೆ ನೀನು ಮುಕ್ತನಾಗ್ತೀಯ. ಅಂದ್ರೆ ಎಲ್ಲವನ್ನು ನಡೆಸಬೇಕು ಸಾತ್ವಿಕ ತ್ಯಾಗದೊಂದಿಗೆ, ಭಗವತ್ ಪ್ರೀತ್ಯರ್ಥವಾಗಿ. ಶ್ರೇಯಾನ್ ದ್ರವ್ಯಮಯಾದ್ ಯಜ್ಞಾತ್ ಜ್ಞಾನ ಯಜ್ಞ ಪರಂತಪ
ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಹೇ ಪರಂತಪ, ದ್ರವ್ಯ ರೂಪ ಯಜ್ಞಕ್ಕಿಂತಲೂ ಜ್ಞಾನ ಯಜ್ಞವೇ ಮೇಲಾದದ್ದು. ಹೇ ಪಾರ್ಥ, ಎಲ್ಲ ಕರ್ಮವು ಪೂರ್ಣವಾಗಿ ಜ್ಞಾನದಲ್ಲಿಯೇ ಕೊನೆ ಮುಟ್ಟೋದು. ಯಾಕೆಂದ್ರೆ ಎಲ್ಲವೂ ಭಗವಂತನಿಗೆ ಅನ್ನುವ ಅರಿವಿದೆಯಲ್ಲ, ಅದೇ ಜ್ಞಾನ. ಇದು ಮಾಡಿದ ತಕ್ಷಣ ನನಗೇನೋ ಅದು ಫಲ ಸಿಗತ್ತೆ, ಅದರಿಂದ ನನಗೆ ದುಡ್ಡು ಸಿಗತ್ತೆ, ಅಥವಾ ನನ್ನ ರೋಗ ಪರಿಹಾರ ಆಗತ್ತೆ, ಏನೇನೋ ಬಯಕೆಗಳನ್ನ ಇಟ್ಕೊಂಡು ಮಾಡೋದಲ್ಲ. ಯಾವುದೇ ಕೆಲಸ ಮಾಡೋದು ಕೂಡ ಭಗವದರ್ಪಿತವಾಗಿ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಈ ಜ್ಞಾನವನ್ನ ನೀನು ಸಾಷ್ಟಾಂಗ ನಮಸ್ಕಾರದಿಂದ, ಆಗಾಗ ಪ್ರಶ್ನೆಯಿಂದ, ಗುರು ಸೇವೆಯಿಂದ ನೀನು ಪಡಿಬಹುದು. ಪ್ರಶ್ನಕಾಲ ಪರೀಕ್ಷಿತ ಶಿಷ್ಯನ ಇದನ್ನ ಹೇಳ್ಬೇಕಾದ್ರೆ ಯಾವಾಗ ಅವನು ಪ್ರಶ್ನೆ ಮಾಡಬಹುದು? ವಿಷಯದಲ್ಲಿ ಎದುರುಗಡೆ ಕೂತ್ಕೊಂಡು ಕೇಳ್ತಾ ಇರ್ಬೇಕಾದ್ರೆ ಒಂದು ವಿಷಯವನ್ನ ತೆಗೆದಾಗ ಆ ವಿಷಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಇರ್ಬೇಕು. ಅದು ಬಿಟ್ಟು ಬೇರೆ ಏನೇನೋ ಪ್ರಶ್ನೆ ಕೇಳಬಾರ್ದು. ಅಸಂಬದ್ಧವಾಗಿ ಹೇಳೋವರೆಗೂ ದಾರಿ ತಪ್ಪಿಸ್ಬಿಡಬಾರ್ದು. ಅದು ಅರ್ಥಪೂರ್ಣವಾಗಿರ, ಅದಕ್ಕೆ ಸಂಬಂಧಿಸಿದ್ದಿರ್ಬೇಕು. ಅಸಂಬದ್ಧ ಅಂದ್ರೆ ಅದೇನಾಗುದು, ಏನೋ ಇಲ್ಲಿ ಹೇಳ್ತಾ ಇದ್ರೆ ಅದ್ರ ಮಧ್ಯದಲ್ಲಿ ಇನ್ನೇನೋ ತೆಗೆದ್ಬಿಡೋದು, ಅದ್ರ ಬಗ್ಗೆ ಎಲ್ಲೋ ಹೇಳ್ಕೊಂಡು ಹೋಗ್ಬಿಡೋದು, ಆಮೇಲೆ ನಾವ್ ಹಿಂದಕ್ಕೆ ಬರೋದು. ಇದೆಲ್ಲ ಆಗ್ಬಾರ್ದು. ಶಿಷ್ಯನಾದವನು ಅವನ ಲಕ್ಷಣಗಳೆಲ್ಲ ನ್ಯಾಸ ವಿಂಶತಿನಲ್ಲಿ ಹೇಳ್ತಾರೆ. ಗುರು ಸೇವೆಯಿಂದ ಸರಿಯಾದ ಕಾಲವನ್ನು ನೋಡಿ ಪ್ರಶ್ನೆಯನ್ನ ಮಾಡಿ, ಆ ಪ್ರಶ್ನೆಗೆ ಕೊಟ್ಟ ಉತ್ತರದಲ್ಲಿ ಅರ್ಥವನ್ನ ತಿಳಿದು ಅದನ್ನ ದೃಢವಾಗಿ ನಂಬಿ ಅವ್ರ ಗುರು ಹೇಳಿರೋದು ಸರಿಯಾಗಿದೆ ಅಂತ ಸರಿಯಾದ ಗುರು ಆರಿಸ್ಕೋಬೇಕಷ್ಟೆ. ಆತ ತತ್ವಜ್ಞರಾದಂತಹ ಜ್ಞಾನಿಗಳೇ ಅಂತ ಜ್ಞಾನವನ್ನ ನಿನಗೆ ಉಪದೇಶಿಸ್ತಕ್ಕವರು. ಜ್ಞಾನಿನಃ ತತ್ವದರ್ಶಿನಃ, ಯಥಾರ್ಥವಾಗಿ ಯಾರು ತಿಳಿತಾರೆ ಅವರಿಂದ. ಆ 34ನೇ ಶ್ಲೋಕದಲ್ಲಿ ನಿಲ್ಲಿಸ್ಕೊಂಡಿರೋಣ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪ ಶಿರೋಭಂಗ ಪಂಚಾನನ ಪರಕ್ರಮ ಶ್ರೀಮಹಾನ್ ವೆಂಕಟನಾಥಾರ್ಯಶ್ಚಿರಂ ವಿಜಯತಾಂ ಭುವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು. ನಮಸ್ಕಾರ ಮಾಮ. ನಮಸ್ಕಾರ.